ಕಾಟನ್ ಪೇಟೆ ಹುಡುಗರು ಕಿಲಾಡಿ ಅಂತಾರೆ, ಕತ್ತಿರುಪೆ ಹುಡುಗರು ಕಿಂಗ್ ಅಂತಾರೆ, ಶಿವಾಜಿನಗರ ಹುಡುಗರು ಬಾಯ್ ಅಂತಾರೆ, ಬಸವೇಶ್ವರ ನಗರ ಹುಡುಗರು ಬಾಸು ಅಂತಾರೆ. ಈಗ ಅದನ್ನ ಯಾವ ರೀತಿ ಹೇಳ್ಬೋದು ಅಂದ್ರೆ ಸ್ಯಾಂಡಲ್ವುಡ್ ಕಿಂಗ್ ಅಂತಾರೆ, ಕಾಲಿವುಡ್ ಕಿಲಾಡಿ ಅಂತಾರೆ, ಬಾಲಿವುಡ್ ರಾಕಿ ಭಾಯ್ ಅಂತಾರೆ. ಇವಾಗ ರಾಮಾಯಣದ ಅಷ್ಟು ಆ ಡೈಲಾಗ್ ಹೇಳುವಾಗ ಫುಲ್ ರಾಮಾಯಣ ಟ್ರೈಲರ್ನ ಕಟ್ ಮಾಡಿ ಯಾರೋ ರೀಲ್ಸ್ ಮಾಡಿದ್ರು. ರಾಮಾಯಣದಲ್ಲಿ ಇವನದು ರಾವಣ ಪಾತ್ರ, ರಾಮಾಯಣದಲ್ಲಿ ಇವನದು ರಾವಣ ಪಾತ್ರ. ಆಟಿಟ್ಯೂಡು ಗತ್ತು ಅವ್ರು ಅದಕ್ಕೆ ಮೊನ್ನೆ ಹೇಳಿರೋದು ನನ್ನಷ್ಟು ಚೆನ್ನಾಗಿ ರಾವಣ ಇನ್ನು ಯಾರಿಗೋ ಮಾಡೋಕ್ಕಾಗಲ್ಲ ಅಂತ. 3 ಲೋಕಗಳಲ್ಲೂ ಇನ್ನು ನನ್ನದೇ ಸಾಮ್ರಾಜ್ಯ, ರಾವಣ ರಾಜ್ಯ. ಕೇಳಿ ನಂಬರ್ 1 ಸಾಂಗಲ್ಲಿ ನೀವು ನೆನೆಸ್ಕೊಂಡ್ರೆ ನೆಕ್ಸ್ಟ್ CM ನಾನೇನೆ, ನನ್ನ ಹೋಮು ನೀನೇನೆ, ನೆಕ್ಸ್ಟ್ CM ನಾನೇನೆ, ನನ್ನ ಹೋಮು ನೀನೇನೆ. ಸೊ ನಿಮ್ಮ ಜೊತೆಗೆ ಇದ್ದಾಗ ಅವ್ರು ಏನೇನು ಥಾಟ್ಸ್ನ ಶೇರ್ ಮಾಡ್ಕೊಳ್ತಿದ್ರು, ಏನೇನು ಪ್ಲಾನ್ಸ್ ಇತ್ತು? 2015 ಮಾಸ್ಟರ್ ಪೀಸ್ ಬಂದಿದ್ದು ಆ್ಯಕ್ಚುಲಿ. ಅವ್ರಿಗೆ ಆಗಲೇ ಇತ್ತದು ದೊಡ್ಡದಾಗಿ ಒಂದು ಎತ್ಕೊಂಡು ಹೋಗ್ಬೇಕು ಹೊರಗಡೆ ಅವ್ರು ನಮ್ಮನ್ನು ಗುರುತಿಸ್ಬೇಕು, ಕನ್ನಡ ಸಿನಿಮಾ ಎತ್ಕೊಂಡು ಹೋಗ್ಬೇಕು. ನಾವು ಒಳಗೆ ಬೇಸಿಕಲಿ ನೇಚರ್ ಹೆಂಗಿದೆ ಅದು, ನಮ್ದೇನಿದ್ರು ಥಿಂಕ್ ಬೇಕ್ ತಿನ್ಬೇಕು. ಆ ಡೆಡಿಕೇಶನ್, ಆ ವಿಷನ್, ಆ ಹಾರ್ಡ್ ವರ್ಕ್, ಆ 3 ಮಲಗದೇ ಇಲ್ಲ ಮನುಷ್ಯ. ನಿಮಗೆ ಸಿನಿಮಾ 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 3 ಹೊತ್ತು ಯಾವಾಗ ಎದುರಿಸೋದು ಸಿನಿಮಾ, ಕೂತ್ಕೊಂಡು ಸಿನಿಮಾ. ಮೊದಲು ನಾವು ಹಿಂದಿ ಸಿನಿಮಾ ಮಾಡಬೇಕು, ನಾವು ಬೋಳ್ಸ್ಕೊಂಡು ಹೋಗ್ಬೇಕು ಅಲ್ಲಿಗೆ, ಗಡ್ಡಮೀಸೆ ಎಲ್ಲ ಬೋಳ್ಸ್ಕೊಂಡು ನಾವು ಅವ್ರ ಥರ ಅವ್ರಿಗೆ ಸ್ಮಾರ್ಟಾಗಿ ಕಾಣಬೇಕು. ಆ ಥರ ಇತ್ತು. ಯಶೋರು ಹೋಗ್ಬಿಟ್ಟು ಗಡ್ಡಮೀಸೆ ಬಿಡಿಸೋದು ಅದಲ್ವಾ ತಾಕತ್ತು. ಟಾಕ್ಸಿಕ್ ಬೇರೆ ಲೆವೆಲ್ಗೆ ಇರುತ್ತೆ, ಕಂಟೆಂಟ್ ವೈಸ್ ಹಿಟ್ಟು ಫ್ಲಾಪ್ ಎಲ್ಲ ಮೀರು ಹೋಗ್ಬಿಟ್ಟಿದಾರಲ್ಲ. ನಿಮ್ಗೆ ಅದನ್ನು ಫ್ಲಾಪ ಹಿಟ್ಟ ಅಂತೆಲ್ಲ ಯಾರೂ ಮಾತಾಡೋಕ್ಕಾಗಲ್ಲ ಈಗ. ಅದು ಫೈನಲಿ ಟಾಕ್ಸಿಕ್ ಕಲೆಕ್ಷನ್ ಪ್ರಿಡಿಕ್ಷನ್ ಏನಾಗ್ಬೋದು ಸರ್? ವರ್ಲ್ಡ್ ವೈಡ್ ಸಖತ್ತಾಗಿದೆ ಅಂತ ಬಂದ್ಬಿಟ್ರೆ 2,000 ಕೋಟಿನೂ ಹೋಗ್ಬೋದು. It's time. I'm coming. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ಡಿಯಾಗೋ ಫಿನಾನ್ಸ್. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸಂದರ್ಶನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಆಗಲಿಕ್ಕೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಸೊ ರಾಕಿಂಗ್ ಸ್ಟಾರ್ ಯಶ್ ಅವರ ಕನ್ವಿಕ್ಷನ್ ಯಾವ ಥರದ್ದು, ಅವರ ವಿಷನ್ ಯಾವ ಥರದ್ದು ಅಂತ ಕನ್ನಡಿಗರಾಗಿ ನಮಗೆ ತುಂಬ ಚೆನ್ನಾಗಿ ಗೊತ್ತು. ಬಟ್ ಮೊನ್ನೆ ನಡೆದಂತಹ ಆಪ್ಕಿ ಅದಾಲತ್ ಸಂದರ್ಶನದ ಮೂಲಕ ಇಡೀ ಭಾರತಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಅವರ ಹಿನ್ನೆಲೆ ಯಾವ ಥರದ್ದು, ಅವರು ಯಾವ ರೀತಿಯ ವಿಷನ್ ಇಟ್ಕೊಂಡು ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನ ವರ್ಲ್ಡ್ ಮ್ಯಾಪಲ್ಲಿ ಮೌಂಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಟಾಕ್ಸಿಕ್ ಸಿನಿಮಾ ಯಾವ ರೀತಿಯಲ್ಲಿ ಮೂಡಿ ಬರುತ್ತೆ ಅನ್ನೋದರ ಕಂಪ್ಲೀಟ್ ಚಿತ್ರಣ ಇಡೀ ಭಾರತೀಯ ಸಿನಿ ಪ್ರೇಕ್ಷಕರಿಗೆ ಈಗ ಸಿಕ್ಕಿದೆ. ಇದರ ಜೊತೆಗೇನೆ ರಾಕಿಂಗ್ ಸ್ಟಾರ್ ಯಶ್ ಅವರ ರಾಜಾಹುಲಿ ಮತ್ತು ಮಾಸ್ಟರ್ ಪೀಸ್ ಸಿನಿಮಾಗಳಲ್ಲಿ ಕೆಲವೊಂದಷ್ಟು ಸಂಭಾಷಣೆಗಳು ಏನು ಬಂದಿದ್ವಲ್ಲ, ಅದೇ ರೀತಿಯೇ ಅವರ ರಿಯಲ್ ಲೈಫಲ್ಲೂ ಘಟಿಸ್ತಾ ಇರುವಂಥದ್ದು ಕಾಕತಾಳೀಯವೋ ಅಥವಾ ರಾಕಿಂಗ್ ಸ್ಟಾರ್ ಯಶ್ ಅವರ ಮ್ಯಾನಿಫೆಸ್ಟೇಷನೋ ಗೊತ್ತಿಲ್ಲ. ಫಾರ್ ಎನ್ ಇನ್ಸ್ಟೆನ್ಸ್, ಮಾಸ್ಟರ್ ಪೀಸ್ ಸಿನಿಮಾದಲ್ಲಿ ರಾಮಾಯಣದಲ್ಲಿ ಇವನದು ರಾವಣ ಪಾತ್ರ ಅನ್ನುವಂತಹ ಒಂದು ಹಾಡಿನ ಸಾಲು ಬರುತ್ತೆ. ಅದೇ ರೀತಿಯೇ ಇಲ್ಲಿ ಯಾರನ್ನು ಹೀರೋ ಮಾಡೋಕ್ಕಾಗಲ್ಲ, ನಮಗೆ ನಾವೇ ಹೀರೋ ಆಗಬೇಕು ಅನ್ನುವಂತಹ ಒಂದು ಡೈಲಾಗ್ ರಾಜಾಹುಲಿಯಲ್ಲಿ ಬರುತ್ತೆ. ಸೊ ಸಾಕಷ್ಟು ಈ ರೀತಿ ಯಶ್ ಅವರು ಬೇರೆ ಬೇರೆ ಸಿನಿಮಾಗಳಲ್ಲಿ ಏನೆಲ್ಲ ಮಾಡ್ಕೊಂಡು ಬಂದಿದ್ರು, ಯಾವುದೆಲ್ಲ ಡೈಲಾಗ್ಸ್ಗಳನ್ನು ಹೇಳ್ತಾ ಬಂದಿದ್ರು, ಯಾವ ರೀತಿಯ ಒಂದು ಪಿಕ್ಚರನ್ನು ಅವ್ರ ಬಗ್ಗೆ ಅವರು ಕೊಡ್ತಾ ಬಂದಿದ್ರು, ಅದೇ ಅವರ ರಿಯಲ್ ಲೈಫಲ್ಲೂ ಆಗ್ತಾನೆ ಬರ್ತಾ ಇದೆ. ಸದ್ಯಕ್ಕೆ ಮಾಸ್ಟರ್ ಪೀಸ್ ಆಫ್ ಕನ್ನಡ ಸಿನಿಮಾ, ಮಾಸ್ಟರ್ ಪೀಸ್ ಆಫ್ ಇಂಡಿಯನ್ ಸಿನಿಮಾ ಆಗಿ ಹೊರಹೊಮ್ತಾ ಇರುವಂತಹ ರಾಕಿಂಗ್ ಸ್ಟಾರ್ ಯಶ್ ಅವರನ್ನು ಬಹಳ ಹತ್ತಿರದಿಂದ ನೋಡಿದಂತಹ ಒಬ್ಬರು ಗೆಸ್ಟ್ ನಮ್ಮ ಜೊತೆಗಿದ್ದಾರೆ. ಕಥೆಗಾರ, ಲಿರಿಸಿಸ್ಟ್, ನಿರ್ದೇಶಕ ಮತ್ತು ನಟ ಮಂಜು ಮಾಂಡವ್ಯ ಅವರು ನಮ್ಮ ಜೊತೆಗಿದ್ದಾರೆ. ಮಾಸ್ಟರ್ ಪೀಸ್ ಸಿನಿಮಾನ ಯಶ್ ಅವರಿಗೆ ಮಂಜು ಮಾಂಡವ್ಯ ಅವರು ನಿರ್ದೇಶನ ಮಾಡಿದರು. ಬಹಳ ಹತ್ತಿರದಿಂದ ಯಶ್ ಅವರನ್ನು ನೋಡಿರುವಂತಹ ಮಂಜು ಮಾಂಡವ್ಯ ಅವರು ಯಶ್ ಅವರ ಈ ಒಂದು ಟಾಕ್ಸಿಕ್ ಸಿನಿಮಾ ಬಗ್ಗೆ, ಅವರ ವಿಷನ್ ಬಗ್ಗೆ, ಜೊತೆಗೆ ರಾಮಾಯಣದಂತಹ ಒಂದು ದೊಡ್ಡ ಪ್ರಾಜೆಕ್ಟ್ ಬಗ್ಗೆ ಏನು ಹೇಳ್ತಾರೆ ಅಂತ ಅವರನ್ನು ಕೇಳ್ತಾ ಹೋಗೋಣ, ಬನ್ನಿ. ಸರ್, ವೆಲ್ಕಮ್ ಟು ದ ಶೋ. ನಿಮಗೆ ನಮಸ್ಕಾರ. ಹೇಗಿದ್ದೀರಾ? ಫೈನ್. ಎಸ್ ಸರ್. ರಾಕಿಂಗ್ ಆಗಿದ್ವಿ. ಎಸ್ ಸರ್. ಆ್ಯಕ್ಚುಲಿ ನಾವು ಮೊನ್ನೆ ಸಂದರ್ಶನ ನೀವು ನೋಡಿರ್ತೀರ, ಆಪ್ಕಿ ಅದಾಲತ್ ಯಶ್ ಅವರು ಯಾವ ರೀತಿ ಮಾತಾಡಿದ್ದಾರೆ ಅಂತ. ಅಫ್ಕೋರ್ಸ್ ಕನ್ನಡಿಗರಾಗಿ ಅವರ ವಿಷನ್ ಬಗ್ಗೆ ನಮಗೆ ತುಂಬ ಹಿಂದೆನೇ ಗೊತ್ತಿತ್ತು, ಅಂದರೆ ಈ ಮನುಷ್ಯ ಏನು ಹೇಳ್ತಾರೋ ಅದನ್ನೇ ಮಾಡ್ತಾರೆ ಅಂತ. ಬಟ್ ನೀವು ಅವ್ರ ಜೊತೆಗೆ ಇದ್ರಿ, ನಿಮ್ಮನ್ನು ನಿರ್ದೇಶಕರಾಗಿ ಕೂಡ ಅವ್ರು ಮಾಡಿದರು. ಇನ್ಫ್ಯಾಕ್ಟ್ ನಿಮ್ಮಲ್ಲಿರುವಂತಹ ಬರಹಗಾರರನ್ನು ಗುರುತಿಸಿದ್ರು, ಲಿರಿಸಿಸ್ಟನ್ನಾಗಿ ಅವ್ರು ಮಾಡಿದರು. ನಿಮ್ಮನ್ನು ಮಾಸ್ಟರ್ ಪೀಸ್ ಸಿನಿಮಾ ಮೂಲಕ ನಿರ್ದೇಶಕರನ್ನಾಗಿ ಮಾಡಿದರು. ಸೊ ಒಂದು ಹೈ ಬಜೆಟ್ ಸಿನಿಮಾನ ಯಾವ ರೀತಿ ಮೌಂಟ್ ಮಾಡಬಹುದು ಅನ್ನೋದನ್ನು ನೀವು ಮಾಸ್ಟರ್ ಪೀಸ್ ಸಿನಿಮಾ ಮೂಲಕ ತೋರಿಸ್ಕೊಟ್ಟಿದ್ರಿ ಕೂಡ. ಹೆಂಗೆ ಸರ್, ಅಂದರೆ ಯಶ್ ಅವ್ರ ಜೊತೆಗೆ ನೀವು ಸಾಕಷ್ಟು ಸಮಯ ಕಳೆದಿದ್ರಿ, ಇವತ್ತು ಅವ್ರು ಏನೇನು ಆ್ಯಕ್ಚುಲಿ ಅಚೀವ್ ಮಾಡಿದ್ದಾರೆ, ಡೆಫಿನೆಟ್ಲಿ ನಿಮಗೊಂದು ಐಡಿಯಾ ಅಂತೂ ಇರುತ್ತೆ ಇದೆಲ್ಲ ಮಾಡ್ತಾರೆ ಅಂತ.
ಏನ್ ಅನ್ಸುತ್ತೆ ಯಶ್ ಅವರ ಈ ಗ್ರೋತ್ ನೋಡುವಾಗ? ಈಗ ಸದ್ಯಕ್ಕೆ ಅವರು ಮಾಸ್ಟರ್ ಪೀಸ್ ಆಫ್ ಕನ್ನಡ ಸಿನಿಮಾ, ಮಾಸ್ಟರ್ ಪೀಸ್ ಆಫ್ ಇಂಡಿಯನ್ ಸಿನಿಮಾ ಅಂತ ಹೇಳ್ಕೊಳ್ಳೋಷ್ಟ್ರ ಮಟ್ಟಿಗೆ ದೊಡ್ಡದಾಗಿ ಬೆಳೆದಿದ್ದಾರೆ. ಏನ್ ಅನ್ಸುತ್ತೆ ನಿಮಗೆ? ಅದೇ ನನಗೊಂದು ವಿಷನ್ ಇತ್ತು, ಹಾಂ ಅವ್ರು ಮಾಸ್ಟರ್ ಪೀಸ್ ಆಗ್ತಾರೆ ಅಂತ. ಹಾಂ ಅದಕ್ಕೆ ನಾನು ಮಾಸ್ಟರ್ ಪೀಸ್ ಅಂತ ಟೈಟ್ಲ್ ಇಟ್ಟಿದ್ದು. ಓಕೆ. ಈಗ ಒಂದೇ ಪೀಸ್ ಅದು. ಹ್ಮ್ ಆ ಥರ ಎಲ್ಲ ಆ ಒಂದು ಅಚೀವ್ಮೆಂಟು, ಆ ಡೆಡಿಕೇಶನ್ನು, ಆ ವಿಷನ್ನು ಅದೆಲ್ಲ ನೋಡಿನೇ ಅವರೇ ಮಾಸ್ಟರ್ ಪೀಸ್ ಅಂತ ಇಟ್ಟಿದ್ದು. ಇದು ಅಂತಿಂಥ ಪೀಸ್ ಅಲ್ಲ, ಇದು ಮಾಸ್ಟರ್ ಪೀಸೇ ಇದು ಅಂತ. ಸೊ ನೋಡಿ, ಈಗ ಇವತ್ತು ಡೆಫಿನೆಟ್ಲಿ ಅವ್ರು ಮಾಸ್ಟರ್ ಪೀಸ್ ಆಗಿ ಕನ್ನಡ ಇಂಡಸ್ಟ್ರಿನ ಅಲ್ಲಿ ತೊಗೊಂಡೋಗಿ ಅಲ್ಲಿ ನಿಂತ್ಕೊಂಡು ಕನ್ನಡ ಇಂಡಸ್ಟ್ರಿನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ರಾಕಿ ಬಾಯ್ ಅಂತ ಅಲ್ಲಿ ಕರಿಬೋದು. ನಾನು ಡೈಲಾಗ್ ಬರೆದಿದ್ದೆ ಇದರಲ್ಲಿ, ಮಾಸ್ಟರ್ ಪೀಸಲ್ಲಿ. ಕಾಟನ್ ಪೇಟೆ ಹುಡುಗರು ಕಿಲಾಡಿ ಅಂತಾರೆ, ಕತ್ತಿ ರೂಪಾಯಿ ಹುಡುಗರು ಕಿಂಗ್ ಅಂತಾರೆ ಅಂತೆಲ್ಲ. ಈಗ ಅದನ್ನ ಯಾವ ರೀತಿ ಹೇಳ್ಬೋದು ಅಂದರೆ, ಸ್ಯಾಂಡಲ್ವುಡ್ ಕಿಂಗ್ ಅಂತಾರೆ, ಕಾಲಿವುಡ್ ಕಿಲಾಡಿ ಅಂತಾರೆ, ಬಾಲಿವುಡ್ ರಾಕಿ ಬಾಯ್ ಅಂತಾರೆ. ಸೊ ಎಲ್ಲ ನೋಡಿ, ಅದು ಆ ವಿಷನ್ನ ಅದು ತೊಗೊಂಡೋದ್ರು ಅವರು. ಇವತ್ತು ನೀವು ಹೇಳಿದ್ರಿ, ಎಲ್ಲರೂ ಅವ್ರನ್ನ ಇಷ್ಟಪಡ್ತಾ ಇದ್ದಾರೆ, ಯಾರು ಅವ್ರನ್ನ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೋತಾ ಇದ್ದಾರೆ ಅವ್ರನ್ನ ಅಂತ. ಏನಕ್ಕೆ ಅಂದರೆ ಅವ್ರದ್ದು ಆ್ಯಟಿಟ್ಯೂಡ್ ಇರ್ಬೋದು. ಆ್ಯಟಿಟ್ಯೂಡ್ ಇನ್ ದ ಸೆನ್ಸ್ ಅವರ ವ್ಯಕ್ತಿತ್ವ. ಅದು ಎಲ್ಲೋದ್ರೂ ಕೂಡ ಅವರು ಈಗ ಅಲ್ಲಿ ಮೊನ್ನೆ ನಡೆದ ಶೋನಲ್ಲೂ ಕೂಡ ಅವ್ರು ಹೇಳಿದ್ರು, ಈಗ ಶಾರುಖ್ ಖಾನ್ ಅವರು ಸಿನಿಮಾ ನಿಮ್ಮ ಝೀರೋ ಜೊತೆ ಬಂದಾಗ ನಿಮ್ಗೆ ಏನು ಅನ್ನಿಸ್ತು, ಅವ್ರದ್ದು ಕಲೆಕ್ಷನ್ ವೈಸ್ ನಿಮ್ಮದೇ ಚೆನ್ನಾಗಿತ್ತು ಅವ್ರಿಗಿಂತ, ನಿಮ್ಗೆ ಏನು ಅನ್ನಿಸ್ತು ಆ ಟೈಮಲ್ಲಿ ಅಂದಾಗ ಅವ್ರು ಮಾತು ಹೇಳಿದ್ರು, ನನ್ನ ಸೀನಿಯರ್ಸ್ನ ನಾನು ಯಾವತ್ತು ಅವ್ರನ್ನ ಮೀರಿ ನಾನು ಹೋಗ್ಬಿಟ್ಟೆ ಅಂತ ಅಂದ್ಕೊಂಡ್ರೆ ದುಕಾನ್ ಬಂದು ನಂದು. ಸೊ ಆ ರೆಸ್ಪೆಕ್ಟು, ಆ ಒಂದು ಇರೋದಕ್ಕೇನೆ ಅವ್ರು ಇವತ್ತು ಆ ಜಾಗದಲ್ಲಿರೋದು. ಅದು ರಾಕಿಂಗ್ ಸ್ಟಾರ್. ಕರೆಕ್ಟ್ ಸರ್. ಪ್ರಮುಖವಾಗಿ ನಿಮ್ಮ ಹತ್ರ ನಾನು ಮಾತಾಡಬೇಕು ಅಂತ ಯಾಕೆ ಅನ್ಕೊಂಡಿದ್ದು ಅಂದರೆ, ನೀವು ಬರೆದಿರೋ ಡೈಲಾಗ್ಸ್, ಈಗ ರಾಜಮೌಳಿ ಸಿನಿಮಾದ ಡೈಲಾಗ್ಸ್ ಆಗಿರ್ಬೋದು, ಮಾಸ್ಟರ್ ಪೀಸ್ ಡೈಲಾಗ್ಸ್ ಆಗಿರ್ಬೋದು, ಈಗ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇದೆ. ಇವಾಗ ರೀಲ್ಸಲ್ಲೆಲ್ಲ ಅಂದರೆ ತುಂಬ ಕನೆಕ್ಟ್ ಮಾಡ್ಕೋತಿದ್ದಾರೆ ಯಶ್ ಅವ್ರ ಫ್ಯಾನ್ಸ್ ಕೂಡ. ಮತ್ತು ಯಶ್ ಅವರ ಜರ್ನಿಯನ್ನು ಹೊಸದಾಗಿ ನೋಡ್ತಾ ಇರೋರು ಕೂಡ ಈಗ, ಇವರೆಲ್ಲ ಮೊದಲೇ ಈ ಥರ ಹೇಳ್ಕೊಂಡಿದ್ರ, ಈ ಥರ ಮಾಡಿದ್ರೆ ಇವರು, ಸೊ ಹಿಂಗೆ ಬದುಕ್ತಿದಾರ ಯಶ್ ಅವರು ಅನ್ನೋ ಥರ ಅವ್ರು ಕನೆಕ್ಟ್ ಮಾಡ್ಕೋತಿದ್ದಾರೆ. ಎಸ್ಪೆಷಲಿ ಮಾಸ್ಟರ್ ಪೀಸಲ್ಲಿ ಈಗ ರಾಮಾಯಣ ಮಾಡ್ತಿದ್ದಾರೆ ಯಶ್ ಅವರು. ಆ ಸಾಂಗಲ್ಲೇ ಹೇಳ್ಬಿಟ್ಟಿದ್ರು, ರಾಮಾಯಣದಲ್ಲಿ ನನ್ನ ರಾವಣ ಪಾತ್ರ ಅಂತ. ಇನ್ಫ್ಯಾಕ್ಟ್ ಡೈಲಾಗ್ಸಲ್ಲೂ ಅದು ಬಂದಿತ್ತು, ಮಾಡಿದ್ರೆ ವಿಲನ್ ಪಾತ್ರ ಮಾಡುವ ರಾವಣ, ಆ ಥರ ಏನಾದರೂ ಮಾಡುವ ಅನ್ನೋ ಥರದ ಡೈಲಾಗ್ಸ್ ಎಲ್ಲ ಮಾಸ್ಟರ್ ಪೀಸಲ್ಲೇ ಬಂದಿದೆ ಆ್ಯಕ್ಚುಲಿ. ಅಂದರೆ ಏನು ಅನ್ಸುತ್ತೆ ಸರ್, ಒಬ್ಬ ರೈಟರ್ ಆಗಿ ನೀವು ತುಂಬ ವರ್ಷಗಳ ಹಿಂದೆ ಮಾಡಿದ ಕೆಲಸ ಈಗ ಯಾವುದೋ ಒಂದು ರೂಪದಲ್ಲಿ ಮತ್ತೆ ಲೈಕ್ ಲೈಮ್ ಲೈಟಿಗೆ ಬರುತ್ತೆ ಅಂತ ಹೇಳುವಾಗ, ಆ್ಯಸ್ ಅ ರೈಟರ್ ಏನು ಅನ್ಸುತ್ತೆ ನಿಮಗೆ? ಅದೇ ಒಂದು ರೈಟರ್ಗೆ ಆ್ಯಕ್ಚುಲಿ ಆ ಕನ್ವಿನ್ಷನ್ ಇದ್ದಾಗ ಕೆಲವೊಂದು ಅದಾಗುತ್ತೆ. ಅಂದರೆ ಈಗ ನಾನು ಬರೆದೋದಕ್ಕೆ ಅದಾಯಿತು ಅಂತಲ್ಲ, ಬಟ್ ಅವರಲ್ಲಿದ್ದದ್ದು ವ್ಯಕ್ತಿತ್ವ ನೋಡಿ ನಾನು ಬರೆದಿರ್ತೀನಲ್ಲ, ಈ ಮನುಷ್ಯನಲ್ಲಿ ಏನೋ ಒಂದಿದೆ, ಈ ರೀಚ್ ಆಗೋದು ಅಲ್ಲಿವರೆಗೆ ಅನ್ನೋ ಥರದ್ದು ಒಂದು ಅನ್ಕೊಂಡಿರ್ತದಲ್ಲ. ಈಗ ನಾನು ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ. ಈಗ ರಾಜವಲ್ಲಿ ಬರೀಬೇಕಾದ್ರೂ ಅಷ್ಟೇ, ನಾನು ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ದೆ. ಅಂದರೆ ಅವ್ರು ತಿಳ್ಕೊಳ್ಳೋಣ ಅಂತ, ಏನಿದೆ ಅವ್ರದ್ದು, ಅವ್ರು ಯಾವ ರೀತಿ. ಯಾಕಂದ್ರೆ ಒಬ್ಬ ಡೈಲಾಗ್ ಬರೀಬೇಕು ಒಬ್ಬ ಹೀರೋಗೆ, ಸ್ಟಾರ್ಗೆ ಅಂದಾಗ ಅವ್ರ ಜೊತೆ ಮಾತಾಡಿ ಅವ್ರದ್ದೊಂದು ಇಮೇಜ್ ಏನಿದೆ ಅದನ್ನು ತಿಳ್ಕೊಬೇಕು. ಯಾಕಂದ್ರೆ ಅವ್ರ ಫ್ಯಾನ್ಸ್ ಇಮೇಜ್ ಇರುತ್ತೆ. ಸೊ ಎಲ್ಲನೂ ತಿಳ್ಕೊಂಡು ಆ ಡೈಲಾಗ್ ಬರೆದಾಗ ಕರೆಕ್ಟ್ ಆಗಿರುತ್ತೆ. ಸೊ ನಾನು ತುಂಬ ಡಿಸ್ಕಸ್ ಮಾಡ್ತಾ ಇದ್ವಿ, ದಿನ ನಮ್ಗೆ ಸಿಗ್ತಾ ಇದ್ವಿ, ದಿನ ನಾವು ಮಾತಾಡ್ತಾ ಇದ್ವಿ. ಸೊ ಆವಾಗ ನಾನು ತಿಳ್ಕೊತಾ ಹೋದೆ ಅವ್ರ ಬಗ್ಗೆ. ಅಂದರೆ ಅವ್ರಿಗಿರೋ ಆ ವಿಷನ್ ಇರ್ಬೋದು, ಇಲ್ಲ ನಾನು ಏನೋ ದೊಡ್ಡದಾಗಿ ಮಾಡಬೇಕು ಅಂತ. ಆ ಟೈಮಲ್ಲಿ ಅವ್ರದ್ದೊಂದು ರಿಂಗ್ ಟೋನ್ ಇತ್ತು, ಫೋನ್ ರಿಂಗ್ ಟೋನ್. ಇದು ಯಶ್ ಅವ್ರದ್ದು ಯಾವುದಿತ್ತು ಅಂದರೆ, ಶಾರುಖ್ ಖಾನ್ ಸಿನಿಮಾ ಡಾನ್ದು. ಯಾವ್ದಿದು? ರಾಜವಲಿ ಟೈಮಲ್ಲ? ರಾಜವಲಿ ಟೈಮಲ್ಲಿ ಯಾವುದು, ಡಾನ್ ಕ ಪಕಡ್ನ ಮುಷ್ಕಿಲ್ ನೈ ನಾ ಮುಮ್ಕಿನ್. ಇವತ್ತು ಶಾರುಖ್ ಖಾನ್ ಅವರು ಅವ್ರನ್ನ ಡಿನ್ನರ್ ಕರೀತಾರೆ, ಆಯ್ತಾ? ಅವ್ರ ರಿಂಗ್ ಟೋನ್ ಇತ್ತು. ಇವತ್ತು ಅವ್ರ ಮನೇಲಿ ಅವ್ರನ್ನ ಡಿನ್ನರ್ಗೆ ಕರೆದು ಜೊತೆ ಊಟ ಮಾಡ್ತಾರೆ ಅಂದರೆ, ಸೊ ಇವ್ರಿಗೆ ಅದು ಮ್ಯಾನಿಫೆಸ್ಟೇಷನ್ ಇತ್ತದು. ಕರೆಕ್ಟ್. ನಾನು ಅಲ್ಲಿ ಹೋಗ್ತೀನಿ, ರೀಚ್ ಆಗ್ತೀನಿ, ಏನೋ ಮಾಡ್ತೀನಿ ಅಂತ. ಸೊ ಅದೆಲ್ಲ ನನಗೆ ಅವ್ರ ಬಗ್ಗೆ ಮಾತಾಡ್ತಿದ್ದಾಗ, ಅವ್ರಲ್ಲಿ ಇದ್ದದ್ದು ಛಲ, ಗುಣಗಳೆಲ್ಲ ನೋಡಿದಾಗ ನನಗೆ ಏನೋ ಬರೀಬೇಕು, ಆ ಥರದ್ದೆಲ್ಲ ಬರೀಬೇಕು, ಇವ್ರು ಸೂಟ್ ಆಗುತ್ತೆ ಬರೋದ್ರೆ. ಕರೆಕ್ಟ್. ಅದಕ್ಕೆ ನಾನು ರಾಜವಲಿಲ್ಲ ಡೈಲಾಗ್ ಬರೀತಿದ್ದೆ, ಇಲ್ಲಿ ಹೀರೋಗಳನ್ನ ಯಾರು ಊಟ ಹಾಕಲ್ಲ, ನಮಗೆ ನಾವು ಹೀರೋ ಆಗಬೇಕು ಅಂತ. ಯಾಕಂದ್ರೆ ಆ ಛಲ ಇತ್ತು ಅವ್ರಿಗೆ. ಈಗ ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ ಬೇರೆ ಅವ್ರನ್ನ, ಬಟ್ ಇವ್ರದ್ದು ಅಂದರೆ ಸುಮ್ಮನೆ ಕೂರ್ತಿರ್ಲಿಲ್ಲ ಇವರು. ಈಗ ಪ್ರಾಜೆಕ್ಟ್ ಆಯಿತು, ನೆಕ್ಸ್ಟ್ ಯಾರೋ ಬರ್ತಾರೆ, ಕತೆ ಹೇಳ್ತಾರೆ, ಯಾರೋ ಪ್ರೊಡ್ಯೂಸರ್ ಬರ್ತಾರೆ, ದುಡ್ಡು ಕೊಡ್ತಾರೆ, ನಾನು ಆ್ಯಕ್ಟ್ ಮಾಡ್ತೀನಿ, ಆ ಥರ ಇರಲಿಲ್ಲ ಅವರು. ನಮಗೀಗ ರಾಜವಲಿ ಆದ್ಮೇಲೆ ನಾನು ಕುತ್ಕೊಳ್ಬಿಟ್ಟಿಲ್ಲ ಅವರು, ಈ ಕತೆ ಬರೀರಿ, ನಾನು ಕತೆ ಬರೀರಿ ಅಂತ ಫೋನ್ ಮಾಡೋರು. ಇಲ್ಲಿ ಮಂಜು ಕತೆ ಬರೋದ್ರಾ, ನಿಮ್ಮ ಡೈರೆಕ್ಟ್ ಮಾಡ್ಬೇಕು ಅಂತ ಇದ್ದೀನಿ ನಾನು, ನಿಮ್ಮನ್ನ ನೀವು ಇನ್ನೂ ಕತೆ ಬರೀದೆ ಕೂತಿದ್ದೀರಲ್ಲ, ಪ್ರೊಡ್ಯೂಸರ್ ಅದಲ್ಲ, ನಾನು ತಗೊಂಡು ಕೊಡ್ತೀನಿ, ನಾನು ಕರ್ಕೊಂಡು ಕೊಡ್ತೀನಿ, ನಿಮ್ಗೆ ಯಾಕೆ ಕತೆ ಬರೀರಿ ನೀವು ಅಷ್ಟೇ, ನಾನು ಕತೆ ಒಪ್ಸಿ ಅಷ್ಟೇ, ನೀವು ಅಷ್ಟೇ ನಿಮ್ಮ ಟಾಸ್ಕು, ಅದ್ರ ಕಡೆ ಗಮನ ಕೊಡಿ ಅನ್ನೋರು. ಸೊ ಆ ಥರ ಹಿಂದೆ ಬಿದ್ದು ನಮಗೆ ಆ ಮೋಟಿವೇಶನ್ ಮಾಡಿ ಕತೆ ಎತ್ಕೋತಾ ಇದ್ರು ಅವರು. ಕರೆಕ್ಟ್. ಅದೇ ನಿಮಗೆ ವರ್ಕ್ ಆಗೋದಲ್ಲಿ. ಸೊ ಪ್ರೊಡ್ಯೂಸರ್ ಅವರೇ ಪಿಚ್ ಮಾಡ್ತಿದ್ರು. ಅಂದರೆ ಅವರು ಬೆಳಿಬೇಕು,
ಜೊತೆಗೆ ನಮ್ಮ ಟ್ಯಾಲೆಂಟ್ ಇತ್ತಲ್ಲ, ನಮ್ಮ ಟ್ಯಾಲೆಂಟ್ ಈ ಟ್ಯಾಲೆಂಟ್ ಇವನಲ್ಲಿದೆ, ಇವನು ಮೋಟಿವೇಟ್ ಮಾಡಬೇಕು, ಇವನು ಎತ್ಕೊಂಡು ಹೋಗ್ಬೇಕು ಜೊತೆನಲ್ಲಿ, ಇದು ತುಂಬ ಇತ್ತು ಅವ್ರಿಗೆ. ಸೊ ಆ ಕಾರಣಕ್ಕೆ ಮಾಸ್ಟರ್ ಪೀಸ್ ಆಗಿತ್ತು. ಕರೆಕ್ಟ್. ಆ ಡೈಲಾಗ್ಗಳು ಅದೆಲ್ಲ ತುಂಬ ಓವರ್ ಮಾಸಾಗೆ ಮಾಡೋಣ ಅಂತ ಡಿಸ್ಕಸ್ ಮಾಡಿದ್ವಿ. ಆ್ಯಕ್ಚುಲಿ ಅದು ಅವ್ರ ಮನೆ ಕತೆ ಯಾವ್ದು ಮಾಡೋದು ಅಂತ ಡಿಸ್ಕಷನ್ ಸುಮ್ಮ ಹೋಗ್ತಿದ್ದಾಗ ಅವ್ರ ತಾಯಿ ಒಂದು ಇಂಟರ್ವ್ಯೂ ಕೊಟ್ಟಿದ್ರು ಅವ್ರ ಮನೆಯಲ್ಲಿ. ಓಕೆ. ಯಾವುದೊಂದು ಮ್ಯಾಗ್ಝೈನ್, ನಾನು ಹೆಸರು ಮಾಡ್ತೀನಿ, ಮೋಸ್ಟ್ಲಿ ರೂಪಾತಾರ ಇರ್ಬೋದು. ಒಂದು ಫ್ರಂಟ್ ಪೇಜಲ್ಲೇ ಇತ್ತು, ನನ್ನ ಮಗ ರೌಡಿ ಅಂತ. ಓಕೆ. ಆಯಿತಾ, ನಾನು ಇದೇನು ಹಿಂಗೆ ಹೇಳೋರಲ್ಲ, ಇಷ್ಟು ನನ್ನ ಮಗ ರೌಡಿ ಅಂತ ಹೇಳೋ ಏನು ಸಾರ್ ಹಿಂಗೆ ಹೇಳಿದಾರಲ್ಲ ಅಮ್ಮ ಅಂತ. ನಮ್ಮಮ್ಮ ಹಂಗೇನೆ ಓಪನ್ ಆಗಿ ಹೇಳ್ತಾರೆ ಅವರು ಎಲ್ಲನೂ, ತೊಂದರೆ ಇಲ್ಲ, ಬಟ್ ಹೇಳಿರ್ತಾರೆ ಬೇರೆ ಥರ ಹೇಳಿರ್ತಾರೆ ಒಳಗೆ ಬೇರೆ ಅಂತ. ನಾನು ನೋಡಿ ಫ್ರಂಟ್ ಪೇಜಲ್ಲಿ ನನ್ನ ಮಗ ರೌಡಿ ಅಂತಿದೆಯಲ್ಲ, ಅಲ್ಲೇ ನನಗೆ ಆ್ಯಕ್ಚುಲಿ ಥಾಟ್ ಬಂದಿತ್ತು, ದಟ್ ಮಾಸ್ಟರ್ ಪೀಸ್. ಅಮ್ಮ ಮಗನ್ನ ಏನೇ ನೆಗೆಟಿವಿಟಿ ಇದ್ರೆ ಅದನ್ನು ಹೊರಗಡೆ ಹೇಳ್ತಾ ಇರ್ತಾಳೆ ಅಂತ. ಅದು ನಮ್ಗೆ ಆ ಥರ ಒಂದು ಥಾಟ್ ಮೇಲೆ ಮಾಸ್ಟರ್ ಪೀಸ್ ಶುರು ಆಗಿತ್ತು. ಅಲ್ಲಿ ಅವ್ರ ಕ್ಯಾರೆಕ್ಟರ್ ಓಕೆ ನೆಗೆಟಿವ್ ಇಡಬೇಕು ಅಂತ. ಬೇರೆ ಯಾರು ಹೀರೋಗಳು ಅಷ್ಟು ಸುಲಭವಾಗಿ ಅವ್ರಿಗಿದ್ದಿದ್ದು ಪೀಕ್ ಇಮೇಜಲ್ಲಿ ರಾಮಾಚಾರಿ ಹಿಟ್ಟು, ರಾಜಾವಲಿ ಹಿಟ್ಟು, ನೀವು ಸಡನ್ನಾಗಿ ನೀನು ವಿಲನ್ ಮಾಡೋ ನೆಗೆಟಿವ್ ಮಾಡೋದ್ರೆ ಯಾರು ಒಪ್ಕೋತಾರೆ? ಬಟ್ ಇವ್ರು ಒಪ್ಕೊಂಡ್ರು, ಯಾಕಂದ್ರೆ ಇವ್ರಿಗೆ ಆ ಕ್ಯಾರೆಕ್ಟರ್ದು ಅರ್ಥ ಆಯ್ತು ಅವ್ರಿಗೆ. ಓಕೆ ನೆಗೆಟಿವ್ ಇದ್ರು ಇಲ್ಲಿ ಏನೋ ಒಂದು ವಿಷಯ. ರಾಮಾಚಾರಿ ಆದ್ಮೇಲೆ ಇಮಿಡಿಯೇಟ್ ಇದೆ ಅಲ್ವಾ? ಹೌದು. ಅಂದ್ರೆ ಎಷ್ಟು ವೇರಿಯೇಷನ್ ಇದೆ. ವೇರಿಯೇಷನ್ ಇದೆ. ಹಿ ವಾಸ್ ಓಪನ್ ಫಾರ್ ಎಕ್ಸ್ಪೆರಿಮೆಂಟ್ ಆಗೋದು. ಹಾ, ಎಕ್ಸ್ಪೆರಿಮೆಂಟೇ ಅದು. ಯಾರು ನಿಮಗೆ ಒಂದೇ ಸರಿ ನೆಗೆಟಿವ್ ಹಾಕೋತಾರೆ? ಹೌದು, ನೆಗೆಟಿವ್ ಇಮೇಜ್ ಅಲ್ಲ ಕ್ಯಾರೆಕ್ಟರ್ ಅದು. ಈಗ ರಾಕಿ ಬಾಯಿ ಆಮೇಲೆ ಬಂದಿತ್ತು, ಹೌದು, KGF. ಬಿಫೋರ್ ನಿಮ್ಗೆ ಎರಡು ಲವರ್ ಬಾಯ್ ಇಮೇಜ್ ಇದೆ, ಈ ಕಡೆ ರಾಜಾವಲಿ ಬಂದು ವೆರಿ ಗುಡ್ ಇಮೇಜು. ಫ್ರೆಂಡ್ಸ್ಗೋಸ್ಕರ ಫ್ರೆಂಡ್ಸ್ಗಳಿಗೆ ಎಲ್ಲ ಅವರು ಬ್ಯಾಕ್ ಇದು ಮಾಡಿದ್ರು ಕೂಡ ಅವ್ರಿಗೆ ಒಂದು ಮಾಡಿದ್ರು, ಅವ್ರನ್ನ ಬಿಟ್ಕೊಟ್ಟೆ ಅವ್ರಿಗೆ ಒಂದು ಒಳ್ಳೆ ಮಾಡೋಕೆ ಆ ಥರ ಕ್ಯಾರೆಕ್ಟರ್ ರಾಜಾವಲಿ. ಇಲ್ಲಿ ಬಂದು ಹೀರೋನೇ ವಿಲನ್ನು, ಹೀರೋ ಎಲ್ಲ ನೆಗೆಟಿವಿಟಿ ಮಾಡ್ತಾ ಇದ್ದಾನೆ, ದುಡ್ಡು ಹೊಡಿತಾ ಇದ್ದಾನೆ, ಮೋಸ ಮಾಡ್ತಾ ಇದ್ದಾನೆ. ಇದನ್ನ ಯಾರು ಹೀರೋಗಳು ಒಪ್ಕೋತಾರೆ? ಸೊ ಇವ್ರು ಆಗಲೇ ಎಕ್ಸ್ಪೆರಿಮೆಂಟ್, ಇವರು ಮಾಡೋಣ, ಇದು ಕ್ಯಾರೆಕ್ಟರ್ ಇಷ್ಟ ನನಗೆ, ಚೆನ್ನಾಗಿದೆ, ಇದು ಮಾಡೋಣ. ಹಂಗೆ ಆ ಥರ ಮಾಸ್ಟರ್ ಪೀಸ್ ರೆಡಿ ಆಗಿದೆ ಅವಾಗ. ಕರೆಕ್ಟ್ ಸರ್. ಒಂದು ಅಂದರೆ ಈಗ ಮಂಜು ಮಾಂಡವಿ ಅವ್ರದ್ದು ರಾಜಾಹುಲಿ ಸಿನಿಮಾ 25ನೇ ಸಿನಿಮಾ ಆ್ಯಕ್ಚುಲಿ ಆಸ್ ಅ ರೈಟ್ರು ಅಲ್ವಾ? ಅಂದರೆ ಸೊ ಆ ಒಂದು ಕೊಲಾಬ್ರೇಷನ್ ಹೆಂಗಾಯಿತು? ಬಿಕಾಸ್ ನಾನು ಯಾಕೆ ಡೈಲಾಗ್ಸ್ ಬಗ್ಗೆ ಮತ್ತೆ ಹೇಳ್ತೀನಿ ಅಂದರೆ, ಸರ್ ಅಫ್ಕೋರ್ಸ್ ಒಂದು ಹೀರೋಗೆ ಒಂದಿನ ಎಲಿವೇಷನ್ಗೆ ಅಂತ ಬರಿತೀವಿ, ದಟ್ ಈಸ್ ಆಲ್ ಫೈನ್. ಬಟ್ ಆದರೆ ಈಗ ಕಾಲು ಎಳೆಯೋರು ಕಾಲು ಕೆಳಗೇನೆ ಇರ್ತಾರೆ, ಅಂದರೆ ಪ್ರೀತಿ ವಿಶ್ವಾಸದಿಂದ ಬರೋರು ಮನಸ್ಸಲ್ಲಿ ಇರ್ತಾರೆ. ಸಿ ಇಟ್ ಈಸ್ ಲೈಕ್ ಒಂಥರ ಜನರಲ್ ಡೈಲಾಗೇ ಅದು. ಅಂದರೆ ಎಲ್ರಿಗೂ ಅದು ಅಪ್ಲಿಕೇಬಲ್ ಆದಂತಹ ಒಂದು ಡೈಲಾಗ್ ಅದು. ಬರೀ ಒಂದು ಹೀರೋಗೆ ಅಂತ ರೆಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ. ಅದು ಇರ್ಬೋದು, ಯಾರನ್ನೂ ಇಲ್ಲಿ ಹೀರೋಗಳನ್ನು ಹುಟ್ಟಾಕಲ್ಲ, ಅದು ಇರ್ಬೋದು. ಅದು ಎಲ್ರಿಗೂ ಅದು ಅಪ್ಲೈ ಆಗುವಂಥ ಡೈಲಾಗ್ಸ್ ಅದು ಆ್ಯಕ್ಚುಲಿ. ಸೊ ಅವ್ರನ್ನ ನೋಡಿದ್ರಿ, ನೀವು ಬರೆದ್ರಿ, ಹೌದು. ಬಟ್ ಆದರೆ ನಿಮ್ಮದು ಯಾವ ಕೆಲಸ ನೋಡಿ ಅವ್ರು ಆ್ಯಕ್ಚುಲಿ ರಾಜಾಹುಲಿಗೆ ಕೊಲಾಬ್ರೇಷನ್ ಆಯಿತು, ಇದು ಹೆಂಗೆ ಸಾಧ್ಯ ಆಯಿತು? ಬಿಕಾಸ್ ಗುರು ದೇಶಪಾಂಡೆ ಅವರು ನಿರ್ದೇಶಕರು, ಮತ್ತು ನೀವು ಭರತ ಅನ್ನೋ ಪಾತ್ರ ಮಾಡಿದರೆ ಫುಲ್ ಲೆಂತ್ ರೋಲ್ ಬೇರೆ ಅದು ಆ್ಯಕ್ಚುಲಿ. ನಿಮ್ಮನ್ನು ಆ್ಯಕ್ಟರ್ ಮಾಡಿದವರು ಯಶ್ ಸರ್. ಸೊ ಹೆಂಗಾಯ್ತು ಆ ಕೊಲಾಬ್ರೇಷನ್ ಅಂತ? ಅದೇ ಒಂದು ನನ್ನನ್ನು ಏನಕ್ಕೆ ಚೂಸ್ ಮಾಡಿದ್ದು ಅಂದರೆ, ನಾನು ಮಂಡ್ಯ, ಸೊ ಮಂಡ್ಯ ಲ್ಯಾಂಗ್ವೇಜ್ ಇವರಿಗೆ ಪಕ್ಕ ಇದೆ ಅಂತ ಒಂದು. ಆಮೇಲೆ ಸವಾರಿ ಯಶ್ವರ್ ತುಂಬ ಇಷ್ಟ ಆಗಿತ್ತು. ಓಕೆ, ಸವಾರಿ ಅವ್ರು ನನಗೆ ಹೇಳಿದರು, ಸವಾರಿ ನನ್ನ ಡೈಲಾಗ್ಸ್ಗಳ ತುಂಬ ಇಷ್ಟ ಆಗಿತ್ತು ಮಂಜು ಅಂತ. ಸೊ ಅಲ್ಲಿ ಆಮೇಲೆ ಮಂಜು ಅವರು ನನಗೆ ಚೆನ್ನಾಗಿ ಗೊತ್ತಿದ್ದು. ಆಮೇಲೆ ಗುರುದೇಶ್ ಪಾಂಡೆ ಅವರು ನನಗೆ ಅವಾಗ ಪರಿಚಯ, ಅವರು ಕಾಂಟ್ಯಾಕ್ಟ್ ಮಾಡಿ ನನಗೆ ಒಬ್ಬರು ದಯಾಳ್ ಅಂತ ಅವರು ನಿರ್ದೇಶಕರು, ಅವರು ಅವ್ರಿಗೆ ಸಜೆಸ್ಟ್ ಮಾಡಿದ್ದು ಮಂಜು ಅವ್ರ ಕೆಲ ಬರ್ಸಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಯಶ್ ನನಗೆ ಕನೆಕ್ಟ್ ಬಂದಿದ್ರು. ಓಕೆ ಓಕೆ. ಸೊ ಎಲ್ಲ ಒಂದು ಕೊಲಾಬ್ರೇಷನಲ್ಲಿ ಅದು ಬಂತು. ಆಮೇಲೆ ಯಶ್ ಇಲ್ಲ ನೀವೇ ಬರ್ಕೊಂಡೋಗಿ ಮಂಜು ಅಂತ. ಅದೇ ನನಗೆ ಫಸ್ಟ್ ಅವರು ಭೇಟಿಯಾಗಿ ಮನೆಯಲ್ಲಿ ನೀವು ಮಾಡಿ, ನನಗೆ ಮಂಡ್ಯ ಲ್ಯಾಂಗ್ವೇಜ್ ಚೆನ್ನಾಗಿ ಗೊತ್ತಿದೆಯಲ್ಲ, ಗ್ರಿಪ್ ಇದೆಯಲ್ಲ ಅಂತ ಇದು ಮಾಡಿದ್ರು. ಸೊ ನನಗೆ ಗ್ರಿಪ್ ಇದ್ದಿದ್ದರಿಂದ ಅದು ಚೆನ್ನಾಗಿ ವರ್ಕೌಟ್ ಆಯಿತು. ಬಟ್ ಅವರು ಜೊತೆಗೆ ತುಂಬ ಸಾಥ್ ಕೊಟ್ಟು ನಿಂತ್ಕೊಂಡ್ರು, ಮಾಡಿ ನೀವು ಏನು ಬೇಕಾದ್ರೆ. ಅಂದರೆ ಆ ಟೈಮಲ್ಲಿ ಅವರು ಆಗ ಪೀಕ್ ಅವಾಗ ಆಗ್ತಾನೆ ಬೆಳೀತಾ ಇದ್ರಲ್ಲ, ನಿಮ್ಗೆ ಗೊತ್ತಿರುತ್ತೆ, ಒಂದು ಬೆಳಿಬೇಕಾದ್ರೆ ಕಾಲೆಳೆಯೋರು ಇರ್ತಾರೆ, ನೆಗೆಟಿವ್ ಮಾಡೋರು ಇರ್ತಾರೆ, ಆ ಥರದ್ದೆಲ್ಲ ಕಾಮನ್ ಅಲ್ವಾ ಒಬ್ರು ಬೆಳೀತಾ ಇದ್ದಾರೆ ಅಂದಾಗ. ಸೊ ಅದು ಪಾಸಿಟಿವ್ ಬರೆಯೋಣ ಅಂತ ಅವಾಗ. ನಾಟ್ ಓನ್ಲಿ ಹೀರೋಯಿಸಮ್ ಡೈಲಾಗ್ ಅನ್ನಿಸ್ಬಾರ್ದು, ಅದ್ರಲ್ಲಿ ಏನೋ ಒಂದು ಸ್ಟೇಟ್ಮೆಂಟ್ ಥರನೂ ಇರಬೇಕು, ಅದೆಲ್ಲ ಕಡೆ ಯೂಸ್ ಆಗಬೇಕು. ಅದೇ ಇವತ್ತು ಟ್ರಾಲ್ ಆಗ್ತಾರೆ. ಅದು ಏನಕ್ಕೆ ಟ್ರಾಲ್ ಮೆಟೀರಿಯಲ್ ಆಯ್ತು ಅವೆಲ್ಲ ಅಂದರೆ ಎಲ್ಲರಿಗೂ ಅನ್ವಯಿಸುತ್ತದು. ಯಾರೋ ಒಬ್ಬ ಬೆಳೀತಾ ಇದ್ದಾನೆ ಅಂದಾಗ ಅವ್ನು ಕಾಲು ಎಳಿತಾ ಇರ್ತಾರೆ, ಅವ್ನ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇರ್ತಾರೆ, ನೆಗೆಟಿವ್ ಕಾಮೆಂಟ್ ಹಾಕ್ತಾರೆ. ಇವತ್ತು ಅವ್ರಿಗೆಲ್ಲ ಇದು ಅಪ್ಲೈ ಆಗುತ್ತೆ. ಅವರೆಲ್ಲ ಆ ಡೈಲಾಗ್ ಹೇಳ್ಕೊತಾನೆ, ಈ ಕಾಲು ಎಳೆಯೋರು ಕಾಲು ಕೆಳಗಿರ್ತಾರೆ ಅಂದ್ಬಿಟ್ಟು. ಸೊ ಆ ಥರದ್ದು ಒಂದಷ್ಟು ಡೈಲಾಗ್ಗಳನ್ನ ಅದ್ರಲ್ಲಿ ಬರೆಯೋಣ, ಎಲ್ರಿಗೂ ರಿಲೇಟ್ ಆಗಬೇಕು. ಅದು ಒಬ್ಬ ಬೆಳೀತಾ ಇರೋ ಪ್ರತಿಯೊಬ್ಬ ವ್ಯಕ್ತಿಗೂ ರಿಲೇಟ್ ಆಗಬೇಕು ಅಂತ ನಾವು ಡಿಸ್ಕಸ್ ಮಾಡಿ ಆ ಥರದ್ದು ಒಂದಷ್ಟು ಟ್ರೈ ಮಾಡೋಣ. ಅದೇ ತುಂಬ ಇದೆ ಆ ಥರದ್ದು. ಅದ್ರಲ್ಲಿ ಇನ್ನೊಂದು ಏನೋ ಅದೇ ಥರದ್ದಿದೆ. ನೀವು ಮಾತಾಡೋರು ಮಾತಾಡ್ತಾರೆ, ಅವನು ನೀವು ಎಷ್ಟು ಮಾತಾಡ್ತಿದ್ದೀವಿ ಅವ್ನು ಎಷ್ಟು ಎತ್ತರ ಬೆಳೀತಾ ಇರ್ತಾನೆ. ಸೊ ಹಂಗೆ ಮಾತಾಡಿ ಅವ್ರು ಹಂಗೆ ಬೆಳೆದ್ರು. ಅವರು ಅದೇನೇ ನೆಗೆಟಿವಿಟಿ ಇದ್ರು ಅವರು ಬೆಳೀತಾ ಹೋದ್ರು ಅವರು. ಸೊ ಈಗ ಈ ರಾಜಾಹುಲಿ ಫಿಲಮ್ ಡೈಲಾಗ್ಸ್ ಆಗಿರ್ಬೋದು, ಮತ್ತೆ ಮಾಸ್ಟರ್ ಪೀಸ್ ಡೈಲಾಗ್ಸು, ಪ್ಲಸ್ ಅದೇ ರಾಮಾಯಣದಲ್ಲಿ ಇವನದು ರಾವಣ ಪಾತ್ರ ಅಂತ ಆ ಹಾಡಲ್ಲಿ ಇದ್ದಿದ್ದಾಗಿರಬಹುದು, ಅಟೆನ್ಷನ್ ಪ್ಲೀಸ್ ಸಾಂಗಲ್ಲಿ,
ಇದೆಲ್ಲವೂ ಅದೇ ಅವ್ರ ಮೈಂಡಲ್ಲಿ ಇತ್ತೋ ಎಲ್ಲೋ ಗೊತ್ತಿಲ್ಲ ಅಂತ ನೀವು ಹೇಳಿದ್ರಿ. ಬಟ್ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡಿದ್ರ ಅವ್ರನ್ನ ನೋಡುವಾಗ, ಇದನ್ನು ಬರೆಯುವಾಗ ಈ ಡೈಲಾಗ್ಸು ಅಥವಾ ಇವ್ರಿಗೆ ಈ ಥರ ಪಾತ್ರ ಪೋಷಣೆ ಅಂದರೆ ಅದಕ್ಕೆ ನೀವು ಆ ಪಾತ್ರನ ಬರ್ಕೊಳ್ಳುವಾಗ ಈ ಥರ ಸಾಂಗ್ಸ್ ಮಾಡಬೇಕು ಅಂತ ಅನ್ಕೊಳ್ಳುವಾಗ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಬರೆದಿದ್ರಾ ಹೇಗೆ ಅಂತ? ಬಿಕಾಸ್ ಅದೇ ಆಗ್ತಾ ಇದೆ ಈಗ. ರಾಮಾಯಣದಲ್ಲಿ ರಾವಣ ಪಾತ್ರನೇ ಮಾಡ್ತಾ ಇದ್ದಾರೆ ಅವರು. ಅದೇನೆ ಅಂದರೆ ಹಾಂ, ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಫಸ್ಟೇ ತಲೆಯಲ್ಲಿ ಇತ್ತಲ್ಲ. ಸೊ ನೆಗೆಟಿವ್ ಕ್ಯಾರೆಕ್ಟರ್ ಅಂದರೆ ಪೌರಾಣಿಕದಲ್ಲಿ ನಾವು ಸಾಮಾನ್ಯವಾಗಿ ಹಿರಣ್ಯಕಶಿಪು ಒಂದು ತಗೋತೀವಿ ನಾವು, ಏನು ಅಂಡವ್ರು ಮಾಡಿರೋದ್ರಿಂದ ಅದು ನೋಟೆಡ್. ಅದು ಬಿಟ್ಟು ರಾವಣ ನಮಗೆ ನೋಟೆಡ್. ಸೊ ಅದಕ್ಕೆ ಎರಡೂ ಯೂಸ್ ಮಾಡಿದ್ದೀನಿ ಅದರಲ್ಲಿ. ಅದೇ ಅವ್ರು ಡೈರೆಕ್ಟ್ ಹೇಳ್ತಾರೆ, ಕರೆಕ್ಟ್. ಕೃಷ್ಣನ ವೇಷ ಹಾಕೋ ಬದಲು ಹಿರಣ್ಯಕಶಿಪುದೋ ರಾವಣಂದು ಹಾಕ್ಬಿಟ್ಟು ಕದರ್ನ ನಿಲ್ಸೋದಲ್ವಾ ಅಂತ. ಸೊ ಹಂಗೆ ಆ ಥರದ್ದು ನೆಗೆಟಿವಿಟಿ ಕ್ಯಾರೆಕ್ಟರ್ ಅಂದ್ರೆ ಅದೇ ಎರಡೇ ಇರ್ತಿದ್ದಲ್ವಾ. ಸೊ ಅದನ್ನ ಮ್ಯಾನಿಫೆಸ್ಟ್ ಅಂದ್ರೆ ಅದಕ್ಕೆ ಹೋಲ್ಸೋಣ ಆ ಕ್ಯಾರೆಕ್ಟರ್ಗೆ ಅಂತ. ಇದು ಕಾಕತಾಳೀಯ ಇರ್ಬೋದು ಅಥವಾ ಅವ್ರ ಮ್ಯಾನಿಫೆಸ್ಟೇಷನ್ ಇರ್ಬೋದು, ಅದು ಯಶ್ ಅವ್ರದ್ದು. ಅಂದ್ರೆ ಅವ್ರಿಗಿತ್ತು, ಇಲ್ಲ ಅಂತ ಡೆಫಿನೆಟ್ಲಿ ಅವ್ರಿಗೆ ಒಂದು ಆ ವಿಷನ್ ಡೆಫಿನೆಟ್ಲಿ ಇತ್ತು ಅವ್ರಿಗೆ. ನಾನು ಮಾಸ್ಟರ್ ಪೀಸ್ ಟೈಮಲ್ಲಿ ನೋಡ್ತಾ ಇದ್ದೆ, ಅವರು ನನಗೆ ಮಾಸ್ಟರ್ ಪೀಸ್ದು ಕತೆ ಡಿಸ್ಕಸ್ ಮಾಡುವಾಗ ಅವ್ರು ಹೇಳ್ತಿದ್ರು, ಅಂದರೆ ಈಗ ನನಗೆ ಅಂದರೆ ನಾವು ಡಿಸ್ಕಸ್ ಮಾಡಿ ಓಪನಿಂಗ್ ಸೀನ್ ಹೆಂಗಿರಬೇಕು, ಯಾವ ಥರ ಇರ್ಬೋದು, ಒಂದು ಹೀರೋ ಓಪನಿಂಗ್ ಅಂದರೆ ಯಾವ ಥರ ಇರ್ಬೋದು ಅಂದಾಗ ಅವ್ರು ಹೇಳ್ತಾರೆ, ಮಂಜು ನನಗೆ ಕಣ್ಣು ಮುಚ್ಚಿ ಹಿಂಗೆ ತೆಗೆದ್ರೆ ನಂಗೆ ಜನ ಕಾಣ್ತಾ ಇದ್ದಾರೆ ಅಂತ. ಜನ ಹಿಂಗಿದೆ ಕ್ರೌಡು, ಈಗ ನಾನು ಕಾಣಿಸ್ಕೊಂಡ್ರೆ ಹೆಂಗಿರ್ಬೋದು ನನಗೆ ಇದು ಬರ್ತಾ ಇದೆ, ವಿಷನ್ ಬರ್ತಾ ಇದೆ ಅಂತ. ಓಕೆ. ಸೊ ಆ ಲೆವೆಲ್ಗೆ ಇರಬೇಕು ಓಪನಿಂಗ್ ಸೀನು ಅಂತ. ಆ ಥರ ಆ ಜನ ರಿಯಾಕ್ಷನ್ ಹಂಗಿರುತ್ತೆ. ಈಗ ನೆಕ್ಸ್ಟ್ ನಂದು ಯಾಕಂದರೆ ರಾಜಾವಲಿ ಆಗಿದೆ, ರಾಮಾಚಾರ್ಯ ಆಗಿದೆ, ನೆಕ್ಸ್ಟ್ ನನ್ನ ಸ್ಕ್ರೀನ್ ಮೇಲೆ ನಾನು ಕಾಣಿಸ್ಕೊಂಡ್ರೆ ಜನದ ರಿಯಾಕ್ಷನ್ ಹಿಂಗಿರುತ್ತೆ. ಸೊ ಆ ಸೀನ್ ಹಂಗಿರ್ಬೇಕು ಓಪನಿಂಗ್ ಅಂತ. ಹಂಗೆ ಇತ್ತಲ್ವ ಅದು ಮಾಸ್ಟರ್ ಪೀಸ್, ಅದೇ ಥರ. ಅದೇ ಭಗತ್ ಸಿಂಗ್ ಬಂದಿದ್ದು ನನಗೆ ಐಡಿಯಾ. ಸೊ ಆ ಥರ ತೋರಿಸ್ಬೇಕು ಅವ್ರನ್ನ ಅಂತ. ಸೊ ಈ ಥರ ಅವ್ರದ್ದು ಆ ಮ್ಯಾನಿಫೆಸ್ಟೇಷನ್ ನಮ್ಗೆ ಹೆಲ್ಪ್ ಆಗೋದು, ಏನು ಬರೀಬೇಕೀಗ ಅಂತ. ಸೊ ಈ ಥರ ಇದೆ ಥಾಟ್ಸ್ ಇವ್ರಿಗೆ, ನಾವು ಈ ಥರ ಏನಾದ್ರು ಹುಡುಕ್ಬೇಕೀಗ, ಆ ಲೆವೆಲ್ಗೆ ಏನಾದ್ರು ತರಬೇಕು ಓಪನಿಂಗ್ ಅನ್ನೋ. ಈ ಥರದ್ದು ಅವ್ರಿಗೆ ಆ ವಿಷನ್ ಇದ್ದಾಗ ನಮಗೆ ಈಸಿ ವರ್ಕ್ ಮಾಡೋದಕ್ಕೆ, ಬರೆಯೋದಕ್ಕೆ ಎಲ್ಲ. ಎಲ್ಲ ನಾವೇ ಕ್ರಿಯೇಟ್ ಮಾಡ್ತೀವಿ ಅಂತ ಬೇರೆ ಥರ ಆಗುತ್ತೆ. ಅವ್ರಿಗೆ ಏನಿದೆ ತಲೆನಲ್ಲಿ, ಅವ್ರಿಗೆ ಏನು ಕಾಣ್ತಾ ಇದ್ದಾರೆ, ಡೆಫಿನೆಟ್ಲಿ ಅವ್ರಿಗೆ ವಿಷನ್ ಇರ್ತದೆ. ಅವ್ರ ಸ್ಟಾರ್ಗಳಿಗೆ, ಅವ್ರ ಫ್ಯಾನ್ಸು, ಅವ್ರು ನೋಡ್ತಾ ಇರೋದು. ಈಗ ನಮ್ಗೆ ಗೊತ್ತಾಗಲ್ಲ ಅದು, ಜನ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಹೆಂಗೆ ನೋಡ್ತಾ ಇದ್ದಾರೆ ಅವ್ರನ್ನ ಅಂತ ಅವ್ರಿಗೆ ಗೊತ್ತಿರ್ತದೆ. ಯಾಕಂದರೆ ಅವರು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರಲ್ಲ. ಸೊ ಅದನ್ನ ಅವ್ರ ಕೇಳ್ಕೊಂಡಾಗ ನಮ್ಗೆ ಈಸಿ ಇರುತ್ತೆ. ಸೊ ಈಗ ಓಪನಿಂಗ್ ಇರಲೇಬೇಕು. ಈಗ ನಮ್ದು ಆ ಮ್ಯಾಸಿವ್ ಓಪನಿಂಗ್ ಅವ್ರು ತೋರಿಸ್ಬೇಕು ಅವ್ರನ್ನ ಸರಿಯಾಗಿ ಏನಂತ ನಮಗೆ ತಲೆ. ಅದಕ್ಕೆ ಭಗತ್ ಸಿಂಗ್ ಕ್ಯಾರೆಕ್ಟರ್ ಉಟ್ಕೊಂಡಿತ್ತು. ಒಂದು ರೋಲ್ ಮಾಡೆಲ್ ಥರ ತೋರಿಸ್ಬಿಡೋಣ, ಐಕಾನ್, ಯೂತ್ ಐಕಾನ್ ಥರ ತೋರಿಸೋಣ. ಅದಕ್ಕೆ ಯುವ ಅಂತಾನೆ ಹೆಸರಿಟ್ಟಿದ್ದು. ಅದಕ್ಕೇನೆ ಯೂತ್ ಐಕಾನ್ ಥರ ಹೇಳ. ಈಗ ಯೂತ್ ಐಕಾನೇ ಆಗ್ಬಿಟ್ರು ನೋಡಿ, ಅದು ಕೂಡ ಆಗೋಯ್ತು ಆ ಥರ. ಅದು ತುಂಬ ಇದೆ ಮಾಸ್ಟರ್ ಪೀಸ್ ಅಲ್ಲಿ. ಅವಾಗ ಜ್ಯೂಸ್ ಕುಡಿತೀಯ ಅಂತ ಒಂದು ಬರ್ದಿದ್ದೆ, ಅದು ಸಿಕ್ಕಾಪಟ್ಟೆ. ಅದು ನಿಮ್ಗೆ ಏನೋ ಜ್ಯೂಸ್ ಕುಡಿತೀಯ ಈಗ ಅದು ಪಬ್ ಆಗೋಯ್ತು. ಒಂದು ಪಬ್ ಇದೆ, ಜ್ಯೂಸ್ ಕುಡಿತೀಯಾ ಅಂತ. ಅವ್ರು ನಂಗೆ ಫೋನ್ ಮಾಡ್ತಾ ಇರ್ತಾರೆ, ಬನ್ನಿ ಬನ್ನಿ ಅಂತ. ಆಮೇಲೆ ಜ್ಯೂಸ್ ಅಂಗಡಿಗಳಾಗೋಯ್ತು, ಜ್ಯೂಸ್ ಕುಡಿತೀಯಾ ಅಂತ. ಸೊ ಈ ಥರದ್ದು ಡೈಲಾಗ್ಗಳಲ್ಲಿ ತುಂಬ ಆ ಥರದ್ದು ಆಗಿದೆ ಇದೆಲ್ಲ. ರಾಜಮೌಲಿದು ಅಷ್ಟೇ ತುಂಬ ಕನೆಕ್ಟ್ ಮಾಡ್ಕೋತಾರೆ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಇದ್ದಾಗ ತುಂಬ ಕನೆಕ್ಟ್ ಮಾಡ್ಕೋತಾರೆ ರಾಜಮೌಲಿ. ಹೌದು, ಅದಂತೂ ತುಂಬ ನ್ಯಾಚುರಲ್ ಆಗಿತ್ತು ಡೈಲಾಗ್ಸು. ಪ್ಲಸ್ ಅದೇ ಪ್ರತಿಯೊಂದು ಪಾತ್ರ ಈಗಲೂ ಜ್ಞಾಪಕ ಇದೆ. ಅದು ಚೆಲುವ ರಾಜು, ಮೋಹನಿ, ಜಗ್ಗ ನೋಡಿ, ಅದೆಲ್ಲ ನನ್ನ ಫ್ರೆಂಡ್ಸು. ಹೌದಾ? ಮಂಡ್ಯದಲ್ಲಿ ನನ್ನ ಫ್ರೆಂಡ್ಸೇ ಇಲ್ಲ, ಆಯ್ತಾ. ಈ ಯಾರು ಈ ಭರತ, ಆಯ್ತಾ, ಜಗ್ಗ, ಮೋಹನಿ, ಇವೆಲ್ಲ ನನ್ನ ಫ್ರೆಂಡ್ಸ್ಗಳು ಇವರೆಲ್ಲ. ಸೊ ಅವ್ರ ಹೆಸರುಗಳನ್ನ ಇಟ್ಟೆ ಅದಕ್ಕೆ. ಸ್ವಲ್ಪ ಕನೆಕ್ಟಿವಿಟಿ ತಗೊಂಬರೋಣ ಎಲ್ಲ ವಿಲೇಜ್ ಅಂತ. ಅವರೆಲ್ಲ ನೋಡಿದಾಗ ಅವ್ರು ಖುಷಿ ಪಡ್ಕೋತಾರೆ. ಅಂಡು ರವಿ ಅವನು ನನ್ನ ಫ್ರೆಂಡೇ, ಆಯ್ತಾ. ಅದೆಲ್ಲ ನಾವು ಇಟ್ಕೊಂಡು ಅದು ತುಂಬ ನ್ಯಾಚುರಲ್ ಆಗಿ ತಂದಿದ್ದು. ಅದೆಲ್ಲ ಏನಕ್ಕೆ ಈ ಥರ ಬರೀ ಹಂಗೇನ ನ್ಯಾಚುರಲ್ ಆಗಿರಲಿ. ಮಿತ್ರ ಅಲ್ವಾ ಅವರು ಮಾಡಿದ? ಮಿತ್ರ ಮಾಡಿದ ಕ್ಯಾರೆಕ್ಟರ್ ಅಂಡು ರವಿ ಅಂತ ಕರೀತಾರೆ. ಅದೆಲ್ಲ ನಮ್ಮ ಫ್ರೆಂಡ್ಸ್ಗಳೆಲ್ಲ ನಮ್ಮ ಬಳಗನೆ. ಸೊ ಅದೊಂದು ತುಂಬ ಕನೆಕ್ಟಿವಿಟಿ ಇತ್ತು ನನಗೆ. ಯಶ್ ಅವ್ರಿಗೂ ಮಂಡ್ಯ ಹತ್ರ ಇದ್ದಿದ್ದರಿಂದ, ಮೈಸೂರು ಮಂಡ್ಯ ಎಲ್ಲ ಒಂದೇ ಇರೋದ್ರಿಂದ, ಈಗ ಅಣ್ತಮ್ಮ ಅಂತ ಅಲ್ಲಿ ಎಲ್ಲ ಮೈಸೂರಲ್ಲೂ ಕರೀತಾರೆ. ಅವೆಲ್ಲ ಅವ್ರಿಗೆ ತುಂಬ ಕನೆಕ್ಟಿವಿಟಿ ಇತ್ತು. ತುಂಬ ಈಸಿ ಆಯಿತು ಅದು ವರ್ಕ್ ಮಾಡಿ. ಕರೆಕ್ಟಾಗಿ ಸಿಕ್ಕರು ನನಗೆ. ಈಗ ನಾನು ಬರ್ದೋಡ್ಬೋದು, ಅದನ್ನು ಹೇಳಬೇಕಲ್ಲ. ಹೌದು, ಅದನ್ನು ಕನೆಕ್ಟ್ ಮಾಡಿಕೊಂಡು ಅವ್ರು ಡೈಲಾಗ್ ಡೆಲಿವರಿ ಮಾಡ್ಬೇಕಲ್ಲ. ಅದು ಅವ್ರಿಗೆ ಅದು ಗೊತ್ತಿದ್ದರಿಂದ ನನಗೆ ಏನು ಬರೋದ್ರು ಹೇಳ್ತಾರೆ ಗೊತ್ತಿತ್ತಲ್ಲ ಅವ್ರಿಗೆ. ಸೊ ಅದು ಚೆನ್ನಾಗಿ ಕ್ಲಿಕ್ ಆಯ್ತು. ಎಲ್ಲ ಅಣ್ತಮ್ಮನೂ ತುಂಬಾ ಹೈಲೈಟ್ ಆಗಿದ್ದು ಈ ಫಿಲ್ಮ್. ಹೈಲೈಟ್ ಆಗ್ಬಿಡುತ್ತೆ ಅದು. ಈಗಲೂ ಅವ್ರಿಗೆ ನೋಡಿ, ಮೊನ್ನೆ ಈವೆಂಟಲ್ಲೂ ಅಣ್ತಮ್ಮ ಕರೆದು ಕೂಗ್ತಾ ಇದ್ರು. ಅವ್ರಿಗೆ ಎಲ್ಲೂ ಹೋದ್ರು ಅಣ್ತಮ್ಮ ಬಿಡಲ್ಲ ಅವ್ರನ್ನ. ಅಣ್ತಮ್ಮ ಫಿಕ್ಸ್ ಅವ್ರಿಗೆ ಇಲ್ಲಿ. ಆಗ ಅಲ್ಲಿ ಎಲ್ಲಿ ಹಿಂಗ, ಈಗ ಅಲ್ಲಿ ಬಾಲಿವುಡ್ ರಾಕಿ ಬಾಯ್ ಹಿಂಗೆ ಫಿಕ್ಸ್, ಇಲ್ಲಿ ಕರ್ನಾಟಕದಲ್ಲಿ ಅಣ್ತಮ್ಮ ಫಿಕ್ಸ್ ಅವ್ರಿಗೆ. ಸರ್, ಅದೇ ನಿಮ್ಮ ಭರತ ರೋಲ್ ನೀವೇ ಮಾಡಿ ಅನ್ನೋ ಥರ ಹೆಂಗಾಯ್ತು ಅದು ಡಿಸಿಷನ್? ಅದು ಒಂದು ಜೊತೆಲಿರಿ ಅಂತ. ಓಕೆ. ಅಂದರೆ ಇಡೀ ಸಿನಿಮಾ ನೀವು ಇದು ಬಿಟ್ರೆ ಡೈಲಾಗ್ ಎಲ್ಲಾರು ಏನಾದ್ರು ಬೇಕಾದರೆ ಅಥವಾ ಸ್ಲ್ಯಾಂಗ್ ಏನಾದ್ರು ಮಿಸ್ ಆದರೆ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ನೀವು ಇದು ಬಿಡಿ ಜೊತೆಲಿ ಅಂತ ಯಶ್ ಇದು ಮಾಡಿದ್ರು.
ನಾನು ಸುಮ್ಮನೆ ಹಿಂಗಿರೋ ಒಂದು ಕ್ಯಾರೆಕ್ಟರ್ ಮಾಡ್ಕೊಂಡು ಆ್ಯಕ್ಟ್ ಮಾಡೋಣ ಅಂದ್ಬಿಟ್ಟು ಓಕೆ ಈ ರೋಲ್ ನಾನು ಮಾಡ್ತೀನಿ ಬರ್ತದೆ ನಾನು ಮಾಡಲ್ಲ ಅಂತ ಹೇಳಿದೆ. ಮಾಡಿ ನೀವು ಮಾಡಿ ಹಿಂಗೆ ನೀವೇ ಮಾಡಿದ್ದು ನಾನು ಓಕೆ ಕರೆಕ್ಟಾಗಿದೆ ಮಾಡಿ ಅಂತ ಹೇಳಿ ಅವರೇ ಸ್ವಲ್ಪ ಎಲ್ಲ ಡ್ರೆಸ್ ಗೀಸ್ ಎಲ್ಲ ಈ ಥರ ಹಾಕಿ ಇದೆಲ್ಲ ಅವರೇ ಗೈಡೆನ್ಸ್ ಮಾಡಿ ಅದೆಲ್ಲ ಕೂದಲೆಲ್ಲ ಹಿಂಗೆ ಬಿಡಿಸಿ ಇದಕ್ಕೆಲ್ಲ ಇದು ಮಾಡಿಸಿದ್ರು ಅವರನ್ನೇ ಕರೆಕ್ಟಾಗಿ ಹೇಳ್ಬೇಕು ಅಂದ್ರೆ ಅದನ್ನು. ಬಿಕಾಸ್ ಅಲ್ಲಿ ಆ ಫಿಲಮಲ್ಲಿ ಎಲ್ಲ ಪಾತ್ರನೂ ಆಲ್ಮೋಸ್ಟ್ ರಿಜಿಸ್ಟರ್ ಆಗುತ್ತೆ ಸರ್. ನಿಮ್ಮ ಪಾತ್ರ, ಚಿಕ್ಕಣ್ಣ ಅವ್ರದ್ದು, ವಸಿಷ್ಠ ಸಿಂಹ ಅವ್ರದ್ದು, ಮತ್ತು ಚರಣ್ ರಾಜು ಸಖತ್ತಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಅಪ್ಪನ ಕ್ಯಾರೆಕ್ಟ್ರು. ನಮ್ಮ ಇವರು ಮೇಘನ ರಾಜು ಅವರು ಅಷ್ಟೇ, ಕಾವೇರಿ, ಎಲ್ಲ ಪಾತ್ರನೂ ರಿಜಿಸ್ಟರ್ ಆಗುವಂಥ ಸಿನಿಮಾನೇ ಆಲ್ಮೋಸ್ಟ್ ಹಿಟ್ ಆಗೋದು ಯಾವಾಗಲೂ. ಖಂಡಿತ. ನನಗೆ ಹಂಸಲೇಖ ಸರ್ಗೆ ಮ್ಯೂಸಿಕ್ ರೀಡಿಂಗ್ ಹೋಗ್ಬೇಕಾಯ್ತು. ಅವ್ರು ಫುಲ್ ಕತೆ ಕೇಳ್ತಾರೆ ಮ್ಯೂಸಿಕ್ ಮಾಡೋ ಮುಂಚೆ, ರೀಡಿಂಗ್ ಕೇಳ್ತಾರೆ. ಅವರು ರೀಡಿಂಗ್ ಕೇಳಿ ಫುಲ್ ಅವರು ಖುಷಿ ಆಗ್ಬಿಟ್ರು. ಅವರು ಹೇ ಕರ್ನಾಟಕ ಒಬ್ಬ ರೈಟ್ರು ಬಂದ ಅಂತ ಎದೆ ತಡ್ಕೊಂಡು ಹೇಳ್ಕೊತೀನಿ ಕಣೋ ಅಂತ. ನಾನು ಸರ್ ನಾನು ಬಂದಿಪ್ಪ ಆಗಲೇ 25 ಸಿನಿಮಾ ಇದು ಈಗ ಆಲ್ರೆಡಿ ಹೌದಾ ಅಂತ ಅವರು. ನಿನ್ ಯಾರು ಗುರ್ಸೇ ಇಲ್ವೇನೋ ಮತ್ತೆ 25 ಸಿನಿಮಾ ಬರ್ದಿದ್ಯಲ್ಲ ನೀನು ಅಂತ. ಸೊ ರೈಟ್ರುಗಳು ನೋಡಿ ಹಂಗೆ ಇಲ್ಲಿ ಇರೋ ಪ್ರಾಬ್ಲಮ್ ಅದು ಹೇಳ್ತಾ ಇದ್ದೀನಿ. 25 ಸಿನಿಮಾ ಆಯ್ತು ನನಗೆ. ಅದು ಮುಂಚೆ ಅಷ್ಟೊಂದು ಹಿಟ್ಟಿದೆ. ಲೂಸ್ ಮಾದರ್, ನಂದಾಲೋಸ್ ನದಿತಾ ಹಿಟ್ಟು, ಅದು ನಾನೇ ಬರೆದಿದ್ದ ಅವಾಗ. ಸವಾರಿ ಹಿಟ್ಟಿದೆ. ಬಟ್ ನನಗೆ ನೇಮ್ ಫೇಮ್ ಎಲ್ಲ ಬಂದಿತ್ತು ರಾಜಾವಲಿಯಿಂದ. ರಾಜಾವಲಿ ನನಗೆ ಮಂಜು ಮಾಂಡವ್ಯ ಅಂದ್ರೆ ಯಾರು ಅನ್ನೋ ಥರದ್ದು ಒಂದು ಗೊತ್ತಾಗಿದ್ದ ಜಾಗ. ಇವರು ಅಲ್ಲಿ ಈಗ ಬಂದಿದ್ದಾರೆ ಏನೋ ಫ್ರೆಶ್ ಹೊಸಬ ಅಂತ ಇವರು ನನಗೆ ಹಂಸಲೇಖ ಸರ್ ಎದೆ ತಡ್ಕೊಂಡು ಹೇಳ್ತೀನಿ ಒಬ್ಬ ರೈಟರ್ ಬಂದ. ನಾನು ಸರ್ ಲಾಸ್ಟ್ ಮಾಡ್ಬೇಕು ಅಂತ ಇದ್ದೀನಿ, ಬರೆಯೋದೇ ಬಿಟ್ಬಿಡ್ಬೇಕು ಅಂತಿದ್ದೀನಿ. ಡೈರೆಕ್ಷನ್ ಕಡೆ ಹೋಗ್ತಾ ಇದ್ದಾರೆ. ಇನ್ನೊಂದು ಲಾಸ್ಟ್ ಸಿನಿಮಾ ರಾಜಾವಲಿ ಬರೆಯೋದರಲ್ಲಿ ಅಂತ. ಅವ್ರು ಹೇ ನೀನು ಬರೋಣ ನಿಲ್ಲಿಸ್ಬೇಡ, ನೀನು ಅದೇ ನಿನ್ನ ಸ್ಟ್ರೆಂತ್ ಸೂಪರ್ ಅದೇ, ನೀನು ಬರೀಬೇಕು, ನೀನು ಬರ್ಕೊಂಡು ಹೋಗು ಅಂತ ಸರ್ ಹೇಳ್ತೀವಿ. ಅವ್ರು ಆವಾಗಲೇ ಅವರು ಗೆಸ್ ಮಾಡಿದ್ರು ಇದು ಇಟ್ಟುಕೋಣ ಸಿನಿಮಾ ಇದು ಅಂತ. ಇದು ಇಟ್ಟುಕೊಂಡು ಹೋಗ, ಇದು ಹೀರೋ ಇದಾರಲ್ಲ ಎತ್ಕೊಂಡು ಹೋಗ್ತಾರೆ ಅವರು ಹೆಗ್ಲ ಮೇಲೆ ಅಂತ. ಅವ್ರು ಆವಾಗಲೇ ಹೇಳ್ತಾರೆ ಅವ್ರನ್ನ ಎಷ್ಟು ನೋಡ್ಬಿಟ್ಟು. ಹಂಸಲೇಖ ಸರ್ ಅವ್ರ ಬಗ್ಗೆ ಹೇಳ್ತಾ ಇದ್ರು, ಎತ್ಕೊಂಡು ಹೋಗ್ತಾರೆ ಹೆಗ್ಲ ಮೇಲೆ ಎತ್ಕೊಂಡು ಹೋಗ್ತಾರೆ ಫಿಲ್ಮನ್ನ, ಹಿಂಗಿರ್ಬೇಕಣ್ಣ ಹೀರೋಗಳು ಅಂತ. ಅವ್ರು ಅದಕ್ಕೇನೆ ಸಾಂಗ್ಗೆ ಅವ್ರಿಗೆ ಓಂ ಹಿಂದೂ ಗುರುತು ಅಂತ ಅವ್ರಿಗೆ ನೋಡ್ಕೊಂಡೇ ಬರೆದಿದ್ದು ಅವರು. ಈ ಥರ ಹೀರೋಗಳು ಇರ್ಬೇಕಣ್ಣ, ಬರೀಬೇಕು ಸಾಂಗ್ ಬರೀ ಚೆನ್ನಾಗಿರುತ್ತೆ ಹಿಂದೂ ಗುರುತು ಅಂದ್ಬಿಟ್ಟು ಬರೆದಿದ್ದು ಅವರು. ನೋಡಿ ಹಂಗೆ ಎತ್ಕೊಂಡು ಹೋದ್ರು ಅವರು, ಹಿಂದೂ ಆ ಗುರುತು ಹಂಗೆ ಎತ್ಕೊಂಡು ಹೋಗ್ತಾ ಇದ್ರು ಅವರು. ಕರೆಕ್ಟ್ ಸರ್. ಅದೇ ಇನ್ನು ಮಾಸ್ಟರ್ ಪೀಸ್ ಸಿನಿಮಾ ಟೈಮಲ್ಲಿ ಅಂದರೆ ಅವಾಗ ಇನ್ನೂ ಜಾಸ್ತಿ ಟೈಮ್ ಸಿಕ್ಕಿರುತ್ತೆ ನಿಮಗೆ, ಸಿನ್ಸ್ ನೀವೇ ನಿರ್ದೇಶಕರಾದ್ರಿಂದ. ಹೆಂಗಿತ್ತು ಸರ್? ಅಂದರೆ ಬಿಕಾಸ್ ಯಾವಾಗಲೂ ನಾವು ಫಸ್ಟಿಂದ ಕೇಳ್ತಾ ಬರ್ತಿರೋದು ಅವ್ರು ತುಂಬ ಒಂದು 5-6 ವರ್ಷ ಅಹೆಡ್ ಆಫ್ ಟೈಮ್ಸ್ ಇದ್ರು ಯಾವಾಗಲೂ. ಅಂದರೆ ಪ್ಲಾನಿಂಗ್ ಆಲ್ರೆಡಿ ಆಗೋಗಿರೋದು. ಇನ್ಫ್ಯಾಕ್ಟ್ ಅವ್ರು KGF ಸಕ್ಸಸ್ ಆದಮೇಲೂ ಕೂಡ ಇದನ್ನು ಆಲ್ರೆಡಿ ನಾನು ಇಮ್ಯಾಜಿನ್ ಮಾಡಿಲ್ಲ, ನೋಡ್ಬಿಟ್ಟು ಆಗೋಗಿದೆ ಅನ್ನೋ ಥರ ಅವ್ರು ಮುಂದೆ ಹೋಗ್ಬಿಟ್ಟಿದ್ರು. ಆ ಥರನೇ ಅವ್ರು ಹೇಳ್ಕೊಂಡಿದ್ದಾರೆ ಆ್ಯಕ್ಚುಲಿ. ಅದಾದಮೇಲೆ ಯಾವುದೋ ಒಂದು ಇಂಟರ್ವ್ಯೂಲು ಕೂಡ ಇದೆಲ್ಲ ಆಲ್ರೆಡಿ ನಂಗೆ ಗೊತ್ತಾಗೋಗಿತ್ತು ಹಿಂಗೆ ಆಗುತ್ತಿದ್ದು ಅಂತ. ಸೊ ನಿಮ್ಮ ಜೊತೆಗಿದ್ದಾಗ ಅವ್ರು ಏನೇನು ಥಾಟ್ಸ್ನ ಶೇರ್ ಮಾಡ್ಕೊಳ್ತಿದ್ರು, ಏನೇನು ಪ್ಲ್ಯಾನ್ಸ್ ಇತ್ತು? 2015 ಮಾಸ್ಟರ್ ಪೀಸ್ ಬಂದಿದ್ದು ಆ್ಯಕ್ಚುಲಿ ಡಿಸೆಂಬರಲ್ಲಿ. ಅಂದರೆ ಹೆಂಗೆ ಅಂದರೆ ಮುಂದೆ ಯಾವ ಥರ ನಾನು ಮಾಡ್ತೀನಿ ಅಥವಾ ನನ್ನ ಕರಿಯರ್ ಹೆಂಗೆ ತೊಗೊಂಡು ಹೋಗ್ತೀನಿ ಅನ್ನೋ ನಿಟ್ಟಿನಲ್ಲಿ ಏನೆಲ್ಲ ಶೇರ್ ಮಾಡ್ಕೋತಾ ಇದ್ರು ಯಶ್ ಅವರು ಅಂತ? ಅದು ಬಿಫೋರ್ ರಾಮಾಚಾರಿ ಅವರು ಸ್ಕ್ರೀನಿಂಗ್ ಮಾಡಿ USA ಅದು ಒಂದು ಸ್ಕ್ರೀನ್ ಆ ಥರದ್ದೇನೋ 2 ಸ್ಕ್ರೀನ್ ಮಾಡಿ ಅಲ್ಲಿ ಹೋಗಿ ಅವ್ರ ಹತ್ರ ಎಲ್ಲ ಮಾತಾಡಿ ಕನ್ನಡ ಸಿನಿಮಾಗಳನ್ನ ನೋಡಬೇಕು, ವಿಡಿಯೋ ಇದೆ ನೋಡಿದ್ರೆ ಸೊ ಈ ಥರ ನೋಡಬೇಕು ಅಂತ ಹೇಳಿ ಬಂದಿದ್ರು. ಅದಾದ್ಮೇಲೆ ನನ್ನ ಹತ್ರ ಹೇಳ್ತಾ ಇದ್ರು, ಮಂಜು ಮಾಸ್ಟರ್ ಪೀಸು ಅದು ನಾವು ಹೋಗಿ ಅವ್ರನ್ನ ಕೇಳಿದ್ದೀವಿ ನೋಡಬೇಕು ಅಂತ. ಮಾಸ್ಟರ್ ಪೀಸ್ನ ಅವರು ಬಂದು ತೊಗೊಂಡೋಗ್ಬೇಕು ಮಂಜು ನಮ್ಮ ಹತ್ರ, ನೋಡ್ಕೊಳ್ಳಿ ಇದಾಗುತ್ತೆ ಅಂತ. ನನಗೆ ಗೊತ್ತಿಲ್ಲ ಅವ್ರು, ನಮಗೆ USA ರಿಲೀಸ್ ಆಗಿದೆ ನಮಗೆ ಆ ಟೈಮಲ್ಲಿ, ಅದು ಓಕೆ ಸರ್ ಇರ್ಬೋದೇನೋ ಆಗೋದು ಗೊತ್ತಿಲ್ಲ ನನಗೆ ಅಂತ. ಬಟ್ ಅವ್ರು ಹೇಳ್ದಂಗೆ ಆಯಿತು. ಮಾಸ್ಟರ್ ಪೀಸ್ನ ಬಂದು ಡಿಸ್ಟ್ರಿಬ್ಯೂಷನ್ ತೊಗೊಂಡು ಆಗಲೇ ನಾವು ರಿಲೀಸ್ ಮಾಡಿದ್ವಿ ಅಲ್ಲಿ. USA, ನ್ಯೂಜಿಲ್ಯಾಂಡು ಇಲ್ಲೆಲ್ಲ ಆಗಲೇ ರಿಲೀಸ್ ಆಯ್ತು ನಮ್ಮದು. ಅವರೇ ಬಂದು ಔಟ್ರೈಟರ್ ತೊಗೊಂಡು ಡಿಸ್ಟ್ರಿಬ್ಯೂಷನ್ ಮಾಡೋದ್ರಲ್ಲಿ ನೋಡಿ. ಇದನ್ನು ಆಗಲೇ ಗೆಸ್ ಮಾಡಿದ್ರು ಅವರು. ನೋಡಿ ಮಾಸ್ಟರ್ ಪೀಸ್ ನಾವು ಇದು ರಾಮಾಚಾರಿ ಈ ಥರ ತೋರಿಸಿದ್ದೀವಿ, ಮಾಸ್ಟರ್ ಪೀಸ್ ಬಂದು ತೊಗೊಂಡೋಗ್ತಾರೆ ನೋಡಿ ಅವ್ರನ್ನೇ ಅನ್ನೋ ಥರ. ಅವ್ರಿಗೆ ಆ ವಿಷನ್ ಇತ್ತು, ಹೋಗ್ತಾ ಬೆಳೆಯೋ ವಿಷನ್ ಅವ್ರಿಗೆ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ಈ ಥರ ಮಾಡಬೇಕು, ದೊಡ್ಡದಾಗೇನೋ ಮಾಡಬೇಕು. ನನಗೆ ಮಾಸ್ಟರ್ ಪೀಸ್ ಆದಮೇಲೆ ಹೇಳ್ತಾ ಇದ್ರು, ಇದಿಷ್ಟು ಬರುತ್ತೆ ಬಜೆಟ್, ಇಷ್ಟ ಆಗುತ್ತೆ ಮುಂಚೆ ಕಲೆಕ್ಷನ್ ಅನ್ನೋರು. ಅದು ಇತ್ತು ಅವ್ರಿಗೆ ತಲೆನಲ್ಲಿ. ಆಮೇಲೆ ಇದು ಮೀರು ಹೋಗ್ಬೇಕು ಅಂತ, ಇದು ಮೀರು ಹೋಗ್ಬೇಕು ನಾವೆಲ್ಲ ಬೇರೆ ಲೆವೆಲ್, ಇದು ಇಷ್ಟೇ ಕಲೆಕ್ಷನ್, ಇದು ಇಷ್ಟ ಆಗುತ್ತೆ ಅನ್ನೋರು. ನಾನು ಇದು ಹಿಂಗೆ ಇದೆಲ್ಲ ಅಂದರೆ ಅವ್ರಿಗೆ ಕ್ಯಾಲ್ಕುಲೇಷನ್ ಗೊತ್ತಾಗ್ಬಿಡ್ತಿತ್ತು ಅವ್ರಿಗೆ. ಇಷ್ಟು ಜನ ನನ್ನ ಸಿನಿಮಾ ನೋಡ್ತಾರೆ, ಕರ್ನಾಟಕದಲ್ಲಿ ಇಷ್ಟು ಜನ ನೋಡ್ತಾರೆ, ಈಗ ನೋಡ್ತಾರೆ, ಇಷ್ಟು ಕಲೆಕ್ಷನ್ ಇದಾಗುತ್ತಿದ್ದು. ಸೊ ಇದನ್ನ ಮೀರು ಎತ್ಕೊಂಡು ಹೋಗ್ಬೇಕು ಅಂದರೆ ಹೊರಗಡೆ ಹೋಗ್ಬೇಕು ನಾವು. ಸೊ ಹೊರಗಡೆ ಸಿನಿಮಾ ಮಾಡಬೇಕು, ಹೊರಗಡೆ ನಮ್ಮದು ಸಿನಿಮಾ ಗೊತ್ತಾಗಬೇಕು ಅಂತ ಆ ಥಾಟ್ ಪ್ರೊಸೆಸಲ್ಲಿ ಅವ್ರು KGF ಶುರು ಮಾಡಿತ್ತು. ಈ ಸಿನಿಮಾ ಹೊರಗಡೆ ಎತ್ಕೊಂಡು ಹೋಗ್ಬೇಕು ಅಂತ ಅವ್ರಿಗೆ ಆಗಲೇ ಇತ್ತದು. ದೊಡ್ಡದಾಗಿ ಒಂದು ಎತ್ಕೊಂಡು ಹೋಗ್ಬೇಕು ಹೊರಗಡೆ ಅವ್ರು ನಮ್ಮನ್ನು ಗುರುತಿಸ್ಬೇಕು. ನಾವು ಮಾಸ್ಟರ್ ಪೀಸ್ ಶೂಟಿಂಗ್ ಮಾಡ್ತಾ ಇದ್ವಿ ಬಾಂಬೆನಲ್ಲಿ. ಎಲ್ಲ ಒಂದಷ್ಟು ಗೇಟ್ ವೇ ಆಫ್ ಇಂಡಿಯಾ ಒಂದೆರಡು ಪ್ಲೇಸ್ಗಳಲ್ಲಿ ಮಾಡ್ತಾ ಇದ್ವಿ. ಆಗ ಅಲ್ಲಿ ಒಂದು ಸ್ವಲ್ಪ ಜನ ಬರೋರನ್ನ ಗುರುತಿಡ್ತಿದ್ರು, ಯಾಕಂದ್ರೆ ಒಂದು ಹಿಂದಿ ಡಬ್ ಆಗಿತ್ತಲ್ಲ, ರಾಜಾವಲಿನೂ ಆಗಿತ್ತು, ರಾಮಾಚಾರ್ಯನೂ ಆಗಿತ್ತು, ಹಿಂದಿಗೆ ಡಬ್ಬಿಂಗ್ ಕೊಡ್ತಿದ್ವಲ್ಲ, ಅದು ನೋಡಿ ಸ್ವಲ್ಪ ಗುರ್ಸ್ಕೊಂಡು ಬರ್ತಾರೆ, ಸ್ವಲ್ಪ ಕಮ್ಮಿ ಬರ್ತಾ ಇದ್ರು. ಸರ್ ನೀವು ಇವ್ರಲ್ಲಿ ಮಾಡಿದಿರಲ್ಲ ಅಂತ. ಇವ್ರು ಆವಾಗಲೇ ಹೇಳೋರು, ನೋಡ್ತಾರೆ ಇನ್ನೂ ಹೆಂಗೆ ಬರ್ತಾರೆ ನೆಕ್ಸ್ಟ್
ಆಗಲೇ ಅವ್ರಿಗೆ ಅದು ಹೇಳ್ತಿದ್ರು ಅವರು ಎಲ್ಲ ಅಲ್ಲಿ ಕೂತ್ಕೊಂಡು ನಾವು ಸಮೋಸ ಟೀ ಕೂತ್ಕೊಂಡು ಕುಡಿತಾ ಮಾತಾಡ್ತಾ ಇದ್ವಿ. ನೋಡ್ರಿ ಬಾಂಬೆನಲ್ಲಿ ನಾನು ಕರೆಸ್ತೀನಿ ಜನ, ಬಾಂಬೆ ಜನ ಹೇಳ್ತಾ ಇದ್ರು ಅವರು ಅವಾಗ. ಅದನ್ನು ಬಾಂಬೆಲಿ ತೋರಿಸ್ಬೇಕು ಮಂಜು, ಎಲ್ಲ ಕಡೆ ತೋರಿಸ್ಬೇಕು ನಮ್ಮ ಕನ್ನಡ ಸಿನಿಮಾ ಎತ್ಕೊಂಡು ಹೋಗ್ಬೇಕು ನಾವು ಅಂತ ಇತ್ತವ್ರಿಗೆ ಆ ವಿಷನ್ನು ಅವ್ರಿಗೆ. ಆಮೇಲೆ ಒಳಗೆ ಬೇಸಿಕಲಿ ನೇಚರ್ ಹೆಂಗಿದೆ ಅದು, ಅಂದರೆ ಅದು ಮಾಡಬೇಕು ಆ ಡೆಡಿಕೇಶನ್. ಸೊ ಅವ್ರ ಮುಂದೆ ಅವ್ರಿಗೆ ಸಪೋರ್ಟ್ ಇರೋದೇ ಅವ್ರದ್ದು ಆ ಡೆಡಿಕೇಶನ್ನು, ಆ ವಿಷನ್ನು, ಆ ಹಾರ್ಡ್ ವರ್ಕ್. ಆ ಮೂರು ಮಲಗೋದೇ ಇಲ್ಲ ಮನುಷ್ಯ. ಹೌದಾ? ನಿಮಗೆ ಸಿನಿಮಾ 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 3 ಹೊತ್ತು ಯಾವಾಗ ಎದುರಿಸೋರು ಸಿನಿಮಾನೇ, ಕೂತ್ಕೊಂಡ್ರು ಸಿನಿಮಾ, ಮನೆಗೆ ಹೋದ್ರು ಸಿನಿಮಾ, ಬೇರೆ ಖಾಲಿ ಮಾತುಗಳು ಮಾತೇ ಇಲ್ಲ. ಕೂತ್ಕೊಂಡ್ರೆ ಏನು ಮಾಡೋಣ ಇದೇನು ಮಾಡೋಣ ಆ ಥರದ್ದೇ ಆ ಥಾಟ್ ಪ್ರೊಸೆಸ್ಸಲ್ಲಿ ಇದ್ದಾಗ ಡೆಫಿನೆಟ್ಲಿ ನಾವು ಹೈಟ್ಗೆ ಬೆಳಿಬೋದು. ಕರೆಕ್ಟ್. ನಂತರ ಪ್ರೋಸೆಸ್ಸಲ್ಲಿ ಆ ಡೆಡಿಕೇಶನ್ ಇರಬೇಕು, ಅದಿತ್ತೆ ಅವ್ರಿಗೆ. 3 ಹೊತ್ತು ಥಿಂಕ್ ಮಾಡ್ತಾ ಇರ್ತಾರೆ ಏನು ಮಾಡೋದು ನೆಕ್ಸ್ಟ್ ಯಾವುದು ಅಂತ. ಅವ್ರು ನೋಡಿ ಎಲ್ಲರೂ ಈಗ ಸಂತೋಷ್ ಆನಂದರಾಮ್ ಅವರು, ರಾಮಾಚಾರಿ ಹೊಸಬ್ರು, ಯಾರು ನಿಮಗೆ ಸ್ಟಾರ್ ಆ ಲೆವೆಲ್ ಸ್ಟಾರ್ ಪೀಕಲ್ಲಿ ನೀವು ಅವ್ರು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಆಯಿತಾ. ಯಾವುದು ಬ್ಯಾಕ್ ಸಿನಿಮಾ ಇಲ್ಲ ಆಯಿತಾ. ಹೋಗ್ಲಿ ನಂದಾರು ಒಂದು 2-3 ಹಿಟ್ಗಳಿದೆ ಡೈಲಾಗ್ಗಳಲ್ಲಿ, ಅದು ಅವ್ರದ್ದು ಯಾವುದೂ ಇರಲಿಲ್ಲ. ಬರೀ ಏನೂ ಇಲ್ದಾನೆ ನಿಮಗೆ ಒಂದು ಸ್ಕ್ರಿಪ್ಟ್ನ ಜಡ್ಜ್ ಮಾಡಿ ನೀನು ಡೈರೆಕ್ಟರ್ ಅಂತ ಹೇಳೋದಿದೆಯಲ್ಲ, ಎಷ್ಟು ಜನ ಅವಕಾಶ ಕೊಡ್ತಾರೆ. ಕರೆಕ್ಟ್. ಇವನ್ ಪವನ್ ಒಡೆಯವರು ಕೂಡ ಒಂದು ಸಿನಿಮಾ ಮಾಡಿದ್ರು, ಅದು ಗೋವಿಂದಾಯ ನಮಃ, ಅದು ಕಾಮಿಡಿ ಜಾನರ್ ಅವ್ರಿಗೆ ಗೂಗ್ಲಿ ಕೊಟ್ಟರು, ಗೂಗ್ಲಿ ಮಾಡು ಅಂತ. ಪ್ರಶಾಂತ್ ನೀಲ್ ಸರ್ ಅಫ್ಕೋರ್ಸ್ ಅವರು ಉಗ್ರಂ ಮಾಡಿದ್ರು. ಈಗ ಉಗ್ರಂ ನಾನು ಎಷ್ಟು ನೋಡ್ಕೋಗಿ ಒಟ್ಟಿಗೆ ಹೋಗಿದ್ವಿ. ಹೌದಾ? ಓಕೆ. ನಾವು ಮಾಸ್ಟರ್ ಪೀಸ್ ಟೈಮಲ್ಲಿ ಹೋಗಿದ್ದ, ಅವರು ಪ್ರೀಮಿಯರ್ ಶೋ ಇಟ್ಟಿದ್ರು. ಕರೆಕ್ಟ್. ಹೌದು. ನಾನು ಯಶೋರ್ ಜೊತೆಲೇ ಹೋದ್ವಿ. ನೋಡಿದಾಗಲೇ ಹೇಳಿದ್ರು ಈ ಮನುಷ್ಯಂಗೊಂದೇನೋ ಮೇಕಿಂಗಲ್ಲಿ ತುಂಬ ಬೇರೆನೇ ವಿಷನ್ ಇದೆ ಮಂಜು, ಸ್ವಲ್ಪ ಕತೆ ಗೀತೆ ಎಲ್ಲ ಕರೆಕ್ಟಾಗಿ ಕುತ್ಕೊಂಡ್ಬಿಟ್ರೆ ಎಲ್ಲೋ ಹೋಗ್ಬಿಡ್ತಾರೆ ಡೈರೆಕ್ಟರ್ ಇವರು. ಅವ್ರ ಬಗ್ಗೆನೂ ಹೇಳಿದರು, ಪ್ರಶಾಂತ್ ನೀಲ್ ಬಗ್ಗೆನೂ. ಕತೆ ಸ್ವಲ್ಪ ಕರೆಕ್ಟಾಗಿ ಕೂರಿಸ್ಕೊಂಡ್ಬಿಟ್ಟೆ ಮಾಡ್ಬಿಟ್ರೆ ಈ ಮನುಷ್ಯ ಎಲ್ಲೋ ಹೋಗ್ಬಿಡ್ತಾನೆ ಅಂತ ನೋಡಿ. ಅದು ಇಮಿಡಿಯೇಟ್ ನೆಕ್ಸ್ಟೇ ಕರೆಸಿ ಮಾಡಿ ನನಗೊಂದು ಪ್ರಶಾಂತ್ ನೀಲ್ ಅವ್ರು ಕೊಟ್ಟರು. ನನಗೂ ಅಷ್ಟೇ ರಾಜಾವಲಿಯನ್ನು ನೋಡ್ಬಿಟ್ಟು ಹೇಳ್ತಿದ್ರೆ ನೀವು ಯಾಕೆ ಡೈರೆಕ್ಟ್ ಆಗಿಲ್ಲ, ಎಲ್ಲ ಡೈರೆಕ್ಟರ್ ಮೆಟೀರಿಯಲ್ ಎಲ್ಲ ಇದೆ ನಿಮಗೆ, ನೀವು ಯಾಕೆ ಆಗ್ತಾ ಇಲ್ಲ ನನಗೆ ಆವಾಗ ಇನ್ನು ಆ ಥರ ಕಮರ್ಷಿಯಲ್ ಮಾಸ್ ಸಿನಿಮಾ ಮಾಡಬೇಕು ಅಂತ ನನಗೆ ಇರಲಿಲ್ಲ. ನಾನು ಏನೋ ಒಂದು ಬೇರೆ ಸಬ್ಜೆಕ್ಟ್ ಇಟ್ಕೊಂಡು ಒಂದು ಚಿಕ್ಕ ಆ ಥರ ಬರೋಣ ಅಂತ ನಾನು ಪ್ಲಾನಿಂಗಲ್ಲಿದ್ದೆ. ಒಂದು ಚಿಕ್ಕದಾಗಿ ಹೊಸಬ್ರು ಹೆಂಗೆ ಬರ್ತಾರೆ ಆ ಥರ ಬರೋಣ ಆ ಥರ ಅಂತ. ಇವ್ರು ಇಷ್ಟೆಲ್ಲ ಟ್ಯಾಲೆಂಟ್ ಇಟ್ಕೊಂಡು ಇಷ್ಟೆಲ್ಲ ಮಾಸ್ ನಿಮ್ಗೆ ಗೊತ್ತಿದೆ, ನೀವು ಯಾಕೆ ಸುಮ್ಮನೆ ಕೂತಿದ್ದೀರಾ, ನನಗೆ ಗೊತ್ತಿಲ್ಲ, ನೆಕ್ಸ್ಟ್ ನೀವೇ ಮಾಡೋಕೆ ಡೈರೆಕ್ಷನ್ ಮಾಡಿ ಅಂತ. ಸೊ ಆ ಥರ ಯಾರು ನಿಮ್ಗೆ ಕೊಡೋಲ್ಲ. ನಾನಂತೂ ಯಾವ ಇಂಡಸ್ಟ್ರಿಯಲ್ಲೂ ನೋಡಿಲ್ಲ ಈ ಥರ ಕರೆದು ಡೈರೆಕ್ಟಾಗಿ ಹೊಸಬ್ರಿಗೆ ಚಾನ್ಸ್ ಕೊಟ್ಟು ನೀನು ಡೈರೆಕ್ಟ್ ಮಾಡು, ನೀನು ಮಾಡು, ಟ್ಯಾಲೆಂಟ್ ಇದೆ ಮಾಡಿ ನೀನು ಅಂತ ಯಾರು ಹೇಳ್ತಾರೆ? ಯಾವ ಸ್ಟಾರು ಹೇಳಲ್ಲ. ಇವ್ರು ಅದನ್ನೇ ಹೇಳಿ, ಇವ್ರದ್ದು ಅದೇ ಸ್ಟ್ರೆಂತ್ ಇವ್ರಿಗೆ. ಈಗ ಗೀತು ಮೋಹನ್ ದಾಸ್ ಅವ್ರಿಗೂ ಅದೇ ಥರ ಕೊಟ್ಟರು. ಈಗ ಅವ್ರು ಮಾಡಿರೋದು 2 ಫಿಲಮ್ ಮಾಡಿದ್ ನೋಡಿದ್ರು ಅದೇನು ಮಾಸ್ ಸಿನಿಮಾ ಏನಲ್ಲ, ತುಂಬಾ ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ಅಥವಾ ಲೆವೆಲ್ ಇಟ್ಟಾಗಿದೆ ಅನ್ನೋ ಥರ ಇಲ್ಲ. ಆಫ್ ಬಿಟ್ ಸಿನಿಮಾಗಳು ಅವ್ರು ಮಾಡಿರೋದು. ಸೊ ಅವ್ರಿಗೆ ನಿಮಗೆ ತಂದು ಟಾಕ್ಸಿಕ್ ಅಂತ ಒಂದು ದೊಡ್ಡದು ಕಮರ್ಷಿಯಲ್ ಪ್ಯಾಕೇಜ್ ಎಲ್ಲ ಇರೋ ಸಿನಿಮಾ ಕೊಡ್ತಾರೆ ಅಂದರೆ ಅವ್ರಿಗೆ ಅದು ಕೆಪಾಸಿಟಿ ಅವರು ನೋಡಿರ್ತಾರೆ. ಓಕೆ, ರೈಟಿಂಗಲ್ಲಿ ಇದ್ದರೆ ಡೆಫಿನೆಟ್ಲಿ ಅದನ್ನು ನೋಡ್ಬಿಟ್ಟೆ ಕೊಟ್ಟಿರ್ತಾರೆ. ಆಮೇಲೆ ಆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಅವರು ಭಯ ಬೀಳಲ್ಲ, ಭಯನೇ ಇಲ್ಲ ಆ ಮನುಷ್ಯನಿಗೆ. ಇದು ನೋಡಿ ಓಕೆ ಇದೇನಾಗ್ಬಿಟ್ರೆ ಇವ್ನು ಕೊಟ್ಟಿದ್ದೀನಿ, ಇವ್ನಿಗೇನು ಗೊತ್ತಿಲ್ಲ, ಏನಪ್ಪ ಫಸ್ಟ್ ಟೈಮ್ ಡೈರೆಕ್ಟ್ರು ಏನು ಮಾಡ್ತಾನೆ, ಅವೆಲ್ಲ ಭಯನೇ ಇಲ್ಲ. ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಅವ್ರು ಬಂದಮೇಲೆ ಅವರು ಕಾನ್ಫಿಡೆನ್ಸ್ ಇದ್ರೇನೆ ಫಸ್ಟ್ ಆಫ್ ಆಲ್ ಕೊಡೋದು ನಿಮ್ಗೆ. ಅದೇ ಫಸ್ಟ್ ಆಫ್ ಆಲ್ ಆ ಮನುಷ್ಯನಿಗೆ ನಾನು ಎತ್ಕೊಂಡು ಹೋಗ್ತೀನಿ ಅಂತ ಗೊತ್ತಿದೆಯಲ್ಲ, ಇದು ನಾನು ತೊಗೊಂಡೋಗ್ತೀನಿ, ಇದನ್ನು ಗೊತ್ತಾಗ್ಬಿಡ್ತದೆ ಅವ್ರಿಗೆ, ಇದು ಎತ್ಕೊಂಡು ಹೋಗ್ತೀನಿ ನಾನು ಅಂತ, ಈ ಪ್ರಾಜೆಕ್ಟ್ ಎತ್ಕೊಂಡು ಹೋಗ್ತೀನಿ ನಾನು ಅಂತ. ಹಂಗೆ ಅನ್ಸ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತಾರೆ ಆ ಪ್ರಾಜೆಕ್ಟ್. ಅಲ್ಲಿ ಯಾರಿದ್ದಾರೆ ಇಲ್ವಾ, ಅವ್ನ ಕೆಲಸ ಗೊತ್ತಿದೆಯಾ ಇಲ್ವಾ, ಅದೆಲ್ಲ ಸೆಕೆಂಡ್ರಿ. ಆ ಕಂಟೆಂಟ್ ಇಷ್ಟ ಆಯ್ತಾ, ಆ ರೈಟಿಂಗ್ ಇಷ್ಟ ಆಯ್ತಾ, ಆಮೇಲೆ ಅವ್ರು ಹೇಳಿದೀನಿ ಎಲ್ಲ ಹೊಸಬ್ರೆ ತಾನೆ, ಎಲ್ಲ ಫಸ್ಟ್ ಹೆಜ್ಜೆ ಇಟ್ಕೊಂಡೇ ಬರೋದು. ಎಲ್ಲರೂ ಫಸ್ಟ್ ಹೆಜ್ಜೆ ಇಟ್ಕೊಂಡೇ ಬರೋದು. ಯಾರು ಹುಡ್ತಿದ್ದಂಗೆ ಅವ್ನು ಕ್ಯಾಮ್ರಾ ಕಲ್ತ್ಕೊಂಡೇ ಬಂದಿರ್ತಾನೆ, ಟೆಕ್ನಿಕಲ್ ಏನೆಲ್ಲ ತಿಳ್ಕೊಂಬಂದಿರ್ತಾನೆ, ಯಾರು ಇಲ್ಲ. ಎಲ್ಲ ಒಂದೊಂದು ಸಿನಿಮಾ ಆದಮೇಲೆ ಕಲ್ತ್ಕೊಂಡೇ ಬರೋದು. ಕರೆಕ್ಟ್. ಸೊ ಅದು ಅವ್ರಿಗೆ ಗೊತ್ತಿರ್ತದೆ. ಏನೀಗ ಗೊತ್ತಿದ್ದು ನಾವು ಹೇಳ್ಕೊಡ್ತೀವಿ, ತಪ್ಪಾಯ್ತಾ ನಾವು ಸರಿ ಮಾಡ್ತೀವಿ, ಅದರಲ್ಲಿ ಏನಿದೆ. ಆ ಥರ ಥಿಂಕ್ ಮಾಡಿದ್ರೆ ಇವತ್ತು ನೀವು ಹೊಸಬ್ರಿಗೆ ಅವಕಾಶ ಕೊಡೋದು. ಹೊಸಬ್ರುಗಳು ಯಾಕೆ ಕಮ್ಮಿ ಮಾಡ್ತಾರೆ ಅಂದರೆ ಎದುರ್ಕೋತಾರಲ್ಲ, ಅವ್ನ ಕೆಲಸ ಗೊತ್ತಿದೆಯೋ ಇಲ್ವೋ, ಅವನಿಗೆ ಇದು ಇಲ್ವೋ, ಯಾರಿಗೂ ಗೊತ್ತಿರಲ್ಲ. ಫಸ್ಟ್ ಟೈಮ್ ಯಾರು ಗೊತ್ತಿರ್ತದೆ. ಓಕೆ, ಎಷ್ಟೊಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನೀವು 100 ಸಿನಿಮಾ ಮಾಡಿ, ಅದು ಬೇರೆನೆ. ಡೈರೆಕ್ಟರ್ ಆಗಿ ನೀವು 1 ಸಿನಿಮಾ ಮಾಡ್ತೀರ, ಅದೇ ಬೇರೆ. ನೀವು ಡೈರೆಕ್ಟರ್ ಆಗಿ ಒಂದು ಕೂತ್ಕೊಂಡಾಗ ಆ ಚೇರಲ್ಲಿ ನೀವು ನೋಡೋದು ಸಿನಿಮಾನೇ ಬೇರೆ, ನೀವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೂತ್ಕೊಂಡು ನೋಡೋ ಸಿನಿಮಾನೇ ಬೇರೆ. ಎರಡಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಅದು ಅವಕಾಶ ಕೊಟ್ಟಲ್ಲಿ ಕೂರಿಸಿದಾಗಲೇ ಆ ವಿಷನ್ ಅವನಲ್ಲಿರೋ ಒಂದು ಟ್ಯಾಲೆಂಟ್ ಈಚೆ ಬರೋದು. ಅಲ್ಲಿವರೆಗೂ ಅವ್ನು ಅಸಿಸ್ಟೆಂಟ್ ಆಗಿರೋದು ಅಷ್ಟೇ ಡೈರೆಕ್ಟರ್ಗೆ. ಸರ್, ಇನ್ನು ಆ್ಯಕ್ಚುಲಿ ಇವಾಗ ಯಶ್ ಅವ್ರದ್ದು ಮತ್ತು ನಿಮ್ಮದು ಫಸ್ಟ್ ಟೈಮು ಹೊಂಬಾಳೆ ಜೊತೆಗೆ ಕೊಲಾಬ್ರೇಷನ್ ಮಾಸ್ಟರ್ ಪೀಸು. ಸೊ ಅದು ಎಷ್ಟರ ಮಟ್ಟಿಗೆ ಅಂದರೆ ಅವರು ನೆಕ್ಸ್ಟ್ KGF ಅಂತ ದೊಡ್ಡ ಪ್ರಾಜೆಕ್ಟ್ ಮಾಡೋದಕ್ಕೆ ಅಡಿಪಾಯ ಆಯಿತು? ಅಫ್ಕೋರ್ಸ್ ಈಗ ಫೈನಲಿ ನಾವು ಏನೇ ಪ್ಯಾಷನ್ ಏನೇ ಮಾಡಿದ್ರು ಸಿನಿಮಾ ಇಸ್ ಅ ಬಿಸ್ನೆಸ್.
ಸೊ ಎಷ್ಟರ ಮಟ್ಟಿಗೆ ಮಾಸ್ಟರ್ ಪೀಸಿಂದ ಲಾಭ ಆಯಿತು? ಮಾಸ್ಟರ್ ಪೀಸ್ ಬಜೆಟ್ ಅರೌಂಡ್ 15-16 crores ಅಂತ ಅನಿಸುತ್ತೆ. ಸೊ ಎಷ್ಟರ ಮಟ್ಟಿಗೆ ಲಾಭ ಆಗಿತ್ತು ಆ ಸಿನಿಮಾ? ಬಿಕಾಸ್ ಮಿಕ್ಸ್ಡ್ ರಿವ್ಯೂಸ್ ಕೂಡ ಬಂತು. ನಾವು ಓಪನ್ ಆಗಿ ಮಾತಾಡೋದಾದರೆ ಮಿಕ್ಸ್ಡ್ ರಿವ್ಯೂಸ್ ಕೂಡ ಬಂದಿತ್ತು ಮಾಸ್ಟರ್ ಪೀಸಿಗೆ. ಯಾವ ರೀತಿ ಅದು ಅಂದರೆ ಹೊಂಬಾಳೆ ಫಿಲ್ಮ್ಸ್ಗೆ ಕಾನ್ಫಿಡೆನ್ಸ್ ಕೊಡ್ತು ಅದರ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಸ್ಟರ್ ಪೀಸ್ದು ಅಂತ? ನನಗೆ ಮೀಟ್ ಆದಾಗ ಅವ್ರಿಗೆ ಆ್ಯಕ್ಚುಲಿ ಅವ್ರ ಲಾಸ್ಟ್ ಪ್ರಾಜೆಕ್ಟ್ ಅವ್ರದ್ದು ಸ್ವಲ್ಪ ಅಷ್ಟು ವರ್ಕ್ ಆಗಿರಲಿಲ್ಲ. ಅಪ್ಪು ಸರ್ದು ನಿನ್ನಿಂದಲೇ ಸಿನಿಮಾ ಮಾಡಿದಾಗ ಅದಷ್ಟು ವರ್ಕ್ ಆಗಿರಲಿಲ್ಲ ಅವ್ರಿಗೆ. ಅದನ್ನ ನನಗೆ ಹೇಳಿದರು ವಿಜಯ್ ಸರ್ ಕೂತ್ಕೊಂಡು ಮಾತಾಡಿದಾಗ, ಮಂಜು ನೋಡ್ಕೊಂಡು ಮಾಡಿ, ಹುಷಾರಾಗಿ ಮಾಡಿ, ಯಾಕಂದ್ರೆ ನೀವು ಫಸ್ಟ್ ಟೈಮ್ ಡೈರೆಕ್ಟ್ರು. ಹೌದು. ಆಮೇಲೆ ಈಗ ಯಶ್ ಹೇಳಿದ್ದಾರೆ ನೀವು ಮಾಡ್ತೀರಾ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ನಾವು ಮಾಡ್ತಾ ಇದ್ವಿ. ಯಾಕಂದ್ರೆ ಬಿಗ್ ಬಜೆಟ್ ಬೇರೆ. ಆಮೇಲೆ ಒಬ್ಬ ಡೈರೆಕ್ಟರ್ ಅಟ್ಲೀಸ್ಟ್ ಚಿಕ್ಕ ಸಿನಿಮಾ ಕೊಡೋದು ಬೇರೆ. ನೀವು 1-2 ಕೋಟಿ 1 ಕೋಟಿ ಸಿನಿಮಾ ನೀವು ಡೈರೆಕ್ಷನ್ ಮಾಡಪ್ಪ ಅಂದ್ರೆ ಓಕೆ. ನೀವು ಫಸ್ಟ್ ಟೈಮೇ ತಗೊಂಡ್ಬಿಟ್ಟು 16 ಕೋಟಿ 17 ಕೋಟಿ ಪ್ರಾಜೆಕ್ಟ್ ಕೊಟ್ರೆ ಆ ವಿಷನ್ ನನಗೂ ಇರಬೇಕಲ್ಲ. 17 ಕೋಟಿ ಹೆಂಗೆ ಖರ್ಚು ಮಾಡಬೇಕು ಅಂತ ಅನ್ನೋದು ಗೊತ್ತಿರಬೇಕಲ್ಲ ನನಗೆ. ಸೊ ಬಟ್ ನನಗೆ ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ ಒಂದು 25 ಸಿನಿಮಾ ನಾನು ರೈಟಿಂಗ್ ಮಾಡಿದ್ದೀನಿ, ಶೂಟಿಂಗಲ್ಲಿ ವರ್ಕ್ ಮಾಡಿದ್ದೀನಿ. ರಾಜನ್ ಸಿಂಗ್ ಬಾಬು ಅಂತ ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡಿದ್ದೀನಿ ಅಸೋಸಿಯೇಟ್ ಆಗಿ. ಸೊ ನನಗೆ ದೊಡ್ಡ ಸಿನಿಮಾಗಳು ಮಾಡಿ ನೋಡಿ ಗೊತ್ತಿತ್ತು. ಅಸ್ಟೆಂಟಾಗಿ ವರ್ಕ್ ಮಾಡಿದ್ದೀನಿ, ಗೊತ್ತಿತ್ತು ನನ್ನ ಕೆಲಸ. ಅದ್ರ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಆಗಿದೆ. ಸೊ ಆ ಕಾನ್ಫಿಡೆಂಟ್ ಅವ್ರಿಗೂ ಗೊತ್ತು, ಓಕೆ ಮಾಡ್ತಾನೆ, ತೊಂದರೆ. ಆಮೇಲೆ ಎಷ್ಟು ಕರ್ಕೊಂಬಂದಿರೋದ್ರಿಂದ ಪಕ್ಕ ಅವ್ರಿಗೆ 100% ಇದು ವರ್ಕ್ ಆಗುತ್ತೆ, ಏನೋ ಮಾಡ್ತಾರೆ ಅಂತ. ಸೊ ಬಟ್ ಒಂದೇ ಒಂದು ಭಯದಿದ್ದವ್ರಿಗೆ ನೆಗೆಟಿವ್ ಕ್ಯಾರೆಕ್ಟರು. ಓಕೆ. ಸ್ಕ್ರಿಪ್ಟಲ್ಲಿ ಹೀರೋ ಅವ್ರು ಹೇಳೋರು, ಮುಂಚೆ ಲವ್ ಸ್ಟೋರಿ ಮಾಡೋಕ್ಕಾಗಲಿವಾ, ನೀನು ಈಗ ಲವ್ ಸ್ಟೋರಿ ಯಾವ್ದಾದ್ರು ಬರ್ಬಿಟ್ಟಿದ್ರೆ ನಮಗೂ ಭಯ ಇರ್ತಿರ್ಲಿಲ್ಲ. ನೋಡಿದ್ರೆ ಒಂದೇ ಸರಿ ನೆಗೆಟಿವ್ ಇದು ಹೀರೋ ಕ್ಯಾರೆಕ್ಟರ್ ಬಂದು ನೆಗೆಟಿವ್ ಇದೆಯಲ್ಲ ಅಂತ. ಇಲ್ಲ ಸರ್, ಈಗ ಇಮೇಜ್ ಅವ್ರಿಗೆ ಸೂಟ್ ಆಗುತ್ತೆ, ತಗೋತಾರೆ, ಆಮೇಲೆ ಜನ ಅಕ್ಸೆಪ್ಟ್ ಮಾಡ್ತಾರೆ. ಬರೀ ಹೀರೋ ಒಳ್ಳೆಯವನು ಅಂತ ನಾವು ಎಷ್ಟು ಸಿನಿಮಾ ತೋರ್ಸ್ಕೊಂಡು ಬರೋದು, ಬೇರೆ ಥರ ಒಂದು ಟ್ರೈ ಮಾಡೋಣ. ಆಮೇಲೆ ಯೂತ್ ಓರಿಯೆಂಟೆಡ್ ಆಗಿ ಮಾಡ್ತಾ ಇದ್ದೀವಿ ಇದನ್ನು. ಅದು ಮಾಡಕ್ಕೆ ಹೋಗ್ತಿದೆ. ಅದು ಇವತ್ತೇನು ನೀವು ಜೆನ್ಸಿ ಪ್ರೊಟೆಸ್ಟ್ ಎಲ್ಲ ನೋಡ್ತಾ ಇದ್ದೀರಾ, ಅದಾಗಲೇ ಮಾಡಿದ್ವಿ ನಾವು. ಅದೇ ಮಾಡಿದ್ದು ನಾವು. ಮಾಸ್ಟರ್ ಪೀಸ್ ಅದೇ ಕತೆ. ಅಂದರೆ ಒಂದು ಹೋರಾಟದ ಗುಣ ಯುವಕರಲ್ಲಿ ಬರಬೇಕು ಅಂತ ಎಲ್ಲ ಫೇಸ್ಬುಕ್ಕಲ್ಲಿ ಬರ್ಕೊಂಡು, ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡು ಎಲ್ಲ ಅಲ್ಲಿ ಜೈ ಅಲ್ಲಿ ಜೈ ಹೇಳ್ತಾರೆ. ಬನ್ನಿ ಓಕೆ ಹೋರಾಟ ಈಗ ಫೀಲ್ಡ್ ಬನ್ನಿ ಅಂದರೆ ಒಬ್ಬಾಗ ಕಾಣಿಸಲ್ಲ. ಒಂದು ಪೊಲೀಸರು ಒಂದು ಲಾಟಿಗೆ ಬಿಟ್ಟಾದ್ರೆ ಓಡಾಡ್ಬಿಟ್ಟಿರ್ತಾರೆ ಎಲ್ಲರೂ ಅಲ್ವಾ. ಸೊ ಆ ಒಂದು ಇದಿಲ್ವಲ್ಲ, ಅದನ್ನ ಕ್ರಿಯೇಟ್ ಮಾಡಬೇಕು. ಆ ಹೋರಾಟ ಗುಣನ ಮತ್ತೆ ಯೂತ್ಸಲ್ಲಿ ಬರಬೇಕು ಅನ್ನೋದು ಕಾನ್ಸೆಪ್ಟೇ ಮಾಸ್ಟರ್ ಪೀಸ್. ಅದೇ ಯಶೋರ್ ಇಷ್ಟ ಆಗಿದ್ದು. ಈ ಮೊನ್ನೆ ಜೆನ್ಸಿ ಗಲಾಟೆ ಫೋನ್ ಮಾಡಿದ್ರು ನನಗೆ. ಮಾಡೋದನ್ನ ಹೇಳ್ತೀರಿ ನೋಡಿ, ನನಗೆ ಮಾಸ್ಟರ್ ಪೀಸ್ ನೆನಪಾಗ್ತಾ ಇದೆ. ಮಾಸ್ಟರ್ ಪೀಸ್ ಕ್ಲೈಮ್ಯಾಕ್ಸ್ ಅದೇನೆ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಎಲ್ಲರಿಗೂ ವಿಡಿಯೋ ಪೋಸ್ಟ್ ಆಗಿ ಆ ವಿಡಿಯೋ ನೋಡಿ ಎಲ್ಲ ಅಸೆಂಬ್ಲ್ ಆಗ್ತಾರೆ. ಅಸೆಂಬ್ಲ್ ಆಗಿ ಅವ್ನು ಪ್ರೊಟೆಸ್ಟ್ ಮಾಡ್ತಾರೆ, ಹೀರೋ ಈಚೆ ಬರಬೇಕು, ಹೀರೋದು ಮಾಡಿರೋ ಕರೆಕ್ಟು. ಯಾಕಂದ್ರೆ ಡ್ರಗ್ಸ್ ಇವ್ರನ್ನೆಲ್ಲ ಹೊಡೆದಾಕಿರ್ತಾರೆ, ಹೀರೋ ಕರೆಕ್ಟಾಗಿ ಮಾಡಿದಾನಲ್ಲ, ಅಲ್ಲಿ ಏನು ನ್ಯಾಯ ಅವ್ನು ಈಚೆ ಕಳಿಸಿ ಏನಂತ ದೊಡ್ಡ ಗಲಾಟೆ ಮಾಡ್ತಾರೆ ಎಲ್ಲ ಜೆನ್ಸಿ. ಬಿಟ್ಟು ರಿಯಲ್ ಫೀಲ್ಡ್ ಬರ್ತಾರೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡ್ಕೊತ ಕಾಮೆಂಟ್ ಮಾಡಿ ಸರಿನಾ ತಪ್ಪ, ಸೋಷಿಯಲ್ ಮೀಡಿಯಾ ಕಾಮೆಂಟ್ ಮಾಡೋದು ಬೇರೆ. ರಿಯಲ್ ಹೋರಾಟಕ್ಕೆ ಬರಬೇಕಲ್ಲ ನೀವು. ಹೊರಗಡೆ ಬಂದು ನಿಮ್ದೊಂದು ವಾಯ್ಸ್ ಏನು, ನಿಮ್ಮ ವಾಯ್ಸ್ ಹೊರಗಡೆ ಹೆಂಗೆ ಹೇಳ್ತೀರಾ? ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಔಸ್ಕೊಂಡು ಯಾವುದೋ ಒಂದು ಫೇಕ್ ಐಡಿಲಿ ಕಮೆಂಟ್ ಮಾಡ್ಬಿಡೋದು ಅಲ್ಲವಲ್ಲ. ಹೊರಗಡೆ ಬಂದು ನಾನೇ ಇದು ನಂದೇ ವಾಯ್ಸ್ ಇದು, ನಾನು ಹೇಳ್ತಾ ಇದ್ದೀನಿ ಓಪನ್ ಆಗಿ ಅಂತ ಹೇಳೋಷ್ಟು ಧೈರ್ಯ, ಆ ತಾಕತ್ತು ಬೇಕಲ್ಲ. ಅದೇ ಮಾಸ್ಟರ್ ಪೀಸು. ಅದನ್ನ ಕ್ರಿಯೇಟ್ ಮಾಡಿ ಅದನ್ನ ನೆನ್ಸ್ಕೊಂಡು ಫೋನ್ ಮಾಡಿದ್ರು ಜೆನ್ಸಿ ಟೈಮಲ್ಲಿ. ಎಷ್ಟು ಈಗ ಅವರು ಡೌಟ್ ಎಲ್ಲಿದ್ದಾರೆ, ಇವ್ರು ಟಾಪಲ್ಲಿ ಎಲ್ಲೋ ಇದ್ದಾರೆ ಅವರು. ಅವ್ರದ್ದು ಅಂದರೆ ನಂಗೆ ನಮ್ಮನ್ನು ನೆನೆಸ್ಕೊಂಡು ನಮ್ಗೆ ಫೋನ್ ಮಾಡಿ ಹೇಳೋ ಅಗತ್ಯನೂ ಇಲ್ಲ ಅವೆಲ್ಲ. ನೀವು ಅವತ್ತು ಕೇಳಿದ್ರಿ ಅಂದರೆ ಒಡನಾಟದಲ್ಲಿ ಆಗಿದ್ರಿ ಅಂತ. ಅವ್ರು ಯಾವಾಗಲೂ ಇದ್ದಾರೆ. ಅವ್ರಿಗೆ ಎಲ್ಲಿ ಯಾವುದೇ ಹೈಟ್ಗೆ ಹೋಗಲಿ ಏನೋ ಅಲ್ಲಿ ಸಣ್ಣದು ಏನೇ ಅಲ್ಲಿ ಇದಾಗ ನಮ್ಮ ಹತ್ರ ಶೇರ್ ಮಾಡ್ಕೊತಾರೆ. ಅವರು ಫೋನ್ ಮಾಡಿ ಹೇಳ್ತಾರೆ, ನಮ್ಮ ಜೊತೆ ಮಾತಾಡಿದ 1 hour ಮಾತಾಡ್ತಾರೆ. ಈಗಲೂ ಮೊನ್ನೆ ಈಗ ನನ್ನ ಕಸಿನ್ ಒಂದು ಅವ್ನ ಫ್ಯಾನ್ ಅವ್ರಿಗೆ, ನನ್ನ ಕಸಿನ್ ಮಗ ತುಂಬ ಫ್ಯಾನ್ ಅವ್ರಿಗೆ. ಅವನು ಡ್ಯಾನ್ಸಲ್ಲಿ ಅವ್ರ ಕಡೆ ಸ್ಟೆಪ್ಸ್ಗಳು ಹಾಕಿ ಎಲ್ಲ ಮಾಡ್ಕೊಂಡು ಬರ್ತಡೇ ಇತ್ತು. ನಾನು ಸುಮ್ಮನೆ ಅವ್ರಿಗೆ ಒಂದು ಹೇಳಿದೆ, ಫ್ಯಾನ್ ಇವನು ಒಂದು ಬೈಟ್ ಕಳಿಸಿ, ವಿಡಿಯೋ ಬೈಟು, ಸರ್ಪ್ರೈಸ್ ಆಗ್ತಾನೆ, ಖುಷಿ ಆಗ್ತಾನೆ, ನೀವು ಕಳಿಸಿದ್ದೀರಾ, ವಿಶ್ ಮಾಡಿ ಬರ್ತಡೇದು ಅಂತ ಅಂದೆ. ಇಲ್ಲ ನಾನು ಬೈಟ್ ಕಳಿಸಲ್ಲ, ವಿಡಿಯೋ ಕಾಲೇ ಮಾಡ್ತೀನಿ 12 ಗಂಟೆಗೆ. ರಾತ್ರಿ 12 ಗಂಟೆಗೆ ಎಚ್ಚರ ಇದ್ದು ಅವನಿಗೋಸ್ಕರ ವಿಡಿಯೋ ಕಾಲ್ ಮಾಡಿದ್ದಾರೆ. ಯಾವಾಗ ನಡೆದಿದೆ ಸರ್? ಈ ಮೊನ್ನೆ ರೀಸೆಂಟ್ ಇಲ್ಲ, ಈ ಮಂತಲ್ಲಿ. ಅವ್ನ ಬರ್ಡೇಗೆ August 4th ಇತ್ತು. ಆವತ್ತು 3rd ನೈಟ್ 12 ಗಂಟೆಗೆ ಕಾಲ್ ಮಾಡಿದ್ದಾರೆ ವಿಶ್ ಮಾಡೋಕೆ ಅವನಿಗೆ. ಸೊ ಈ ನೋಡಿ, ಅಷ್ಟು ಹೈಟ್ ಎಲ್ಲ ಇದ್ರು, ಆ ಡೌನ್ ಟು ಅರ್ತ್ ಮನುಷ್ಯ ಎಲ್ಲೂ ಬದಲಾಗಲ್ಲ. ಸುಮ್ಮನೆ ನನಗೆ ತುಂಬ ಜನ ಕೇಳ್ತಾರ ಸಿಕ್ತಾಗ, ಎಷ್ಟು ಟಚಲ್ಲಿ ಇದ್ದಾರಾ, ಮಾತಾಡ್ತಾರಾ, ನೆನ್ಸ್ಕೊತಾರಾ ಅಂತಾರೆ ನನಗೆ. ನಾನು ಅವ್ರಿಗೆಲ್ಲ ಇಲ್ಲಿ ಸ್ವಲ್ಪ ಚೆನ್ನಾಗೇ ಇದಾರೆ, ನನ್ನ ಜೊತೆ ಚೆನ್ನಾಗೇ ಮಾತಾಡ್ತಾರೆ, ಯಾಕೆ ಗೊತ್ತೀರಾ. ಆಮೇಲೆ ಆ ಥರ ಇದ್ರೆ ಮನುಷ್ಯ ಆ ಲೆವೆಲ್ಗೆ ಆಗ್ತಿರ್ಲಿಲ್ಲ. ಅದು ಯಾವ್ದು ಮರ್ತಿಲ್ಲ. ಯಾವುದೇ ಒಂದು ಹಳೇದು ಯಾರಿಂದ ಏನೇನು ಅವ್ರಿಗೆ ಹೆಲ್ಪ್ ಆಗಿದೆ ಅಥವಾ ಯಾರನ್ನ
ಹೆಂಗೆ ಬಂದಿದ ಮೇಲೆ ಆ ರೂಟ್ ಅವರು ಮರ್ತಿಲ್ಲ ಅವರು, ಅದಿದೆ ಅವ್ರಿಗೆ ತಲೆನಲ್ಲಿ. ಅವರು ಅದು ಆಮೇಲೆ ಅದ್ರ ಬಗ್ಗೆ ಆ ಗೌರವ ಅದೆಲ್ಲ ಇಟ್ಕೊಂಡು ಅವರು ಹೋಗ್ತಾ ಇದ್ದಾರೆ ಅಷ್ಟೇ. ಅದನ್ನ ಎಲ್ಲಿ ತೋರಿಸ್ಕೊಬೇಕು ಅಂತನೂ, ಯಾಕಂದ್ರೆ ಮಿಸ್ಯೂಸ್ ಮಾಡ್ಕೊಳ್ಳೋರು ಇರ್ತಾರೆ. ಈಗ ಎಷ್ಟು ನನಗೆ ಪರಿಚಯ ಇದ್ದಾರೆ ಅನ್ಕೊಂಡು ಅದು ಬೇರೆ ರೀತಿ ಮಿಸ್ಯೂಸ್ ಆಗೋ ಥರನೂ ಇರುತ್ತೆ ಕೆಲವೊಂದು, ಅದು ಗೊತ್ತಿದೆ ಅವ್ರಿಗೆ. ಅದಕ್ಕೆಲ್ಲ ಅವ್ರು ಆಸ್ಪದ ಕೊಡಲ್ಲ. ಆ ಕೆಲವೊಂದು ಸರಿ ಏನಾಗುತ್ತೆ ಆವಾಗ ಎಲ್ಲರೂ ಆವಾಗ ಹಂಗಿದ್ದ ಈಗ ಮರ್ಸ್ಬಿಟ್ಟ ಅನ್ನೋ ಥರದ್ದು ಕಾಮನ್ ಟಾಕ್ಸ್ ಇರುತ್ತೆ. ಬಟ್ ಆ ಥರದ್ದು ಇಲ್ಲ. ನೀವು ಅವ್ರ ಹತ್ರ ಕರೆಕ್ಟಾಗಿದ್ದರೆ, ನಿಮ್ಮ ಒಡನಾಟ ಅವ್ರ ಜೊತೆ ಕರೆಕ್ಟಾಗಿದ್ದರೆ ಅವರು ಕರೆಕ್ಟಾಗಿರ್ತಾರೆ ನನ್ನ ಜೊತೆ. ಅದಕ್ಕೇನು ನೋಡಿ, ಇಲ್ಲಾಂದ್ರೆ ಯಾರು 12 ಗಂಟೆ ನಿಮಗೆ ಫೋನ್ ಮಾಡಿ ಅವ್ರು ಹೇಳೋ ಶೆಡ್ಯೂಲ್ ಡಬ್ಬಿಂಗ್ ಮಾಡ್ತಿದ್ರು ಅವರು. ರಾಮಾಯಣ ಡಬ್ಬಿಂಗ್ ನಡೀತಾ ಇತ್ತು ನೈಟು 12 ಗಂಟೆ ಡಬ್ಬಿಂಗ್ ಮಾಡ್ತಾ ಕೂತಿದ್ದಾರೆ ಅವರು. ಅಲ್ಲಿಂದ ಡಬ್ಬಿಂಗ್ ಮಾಡ್ತಾ ಇದ್ದೀವಿ ಮುಂಚೆ ನಾನು ವಿಡಿಯೋ ಕಾಲ್ ಮಾಡ್ಬಿಡ್ತೀನಿ ಮಾತಾಡೋಣ. ಸೊ ಅಷ್ಟು ಡೌನ್ ಟು ಅರ್ತ್ ಇರೋದಕ್ಕೆ ಹೋಗಿ ಟಾಪಲ್ಲಿ ಕೂತಿದ್ದಾರೆ. ಸರ್ ಅದೇ ಮಾಸ್ಟರ್ ಪೀಸ್ ಕಲೆಕ್ಷನ್ಸ್ ಯಾವ ರೀತಿ ಅಡಿಪಾಯ ಆಯಿತು KGF ಶುರು ಆಗೋದು? ಡೆಫಿನೆಟ್ಲಿ ಮಾಸ್ಟರ್ ಪೀಸ್ ಮ್ಯಾಸಿವ್ ಕಲೆಕ್ಷನ್. ಫಸ್ಟ್ ಡೇನೇ ನಿಮಗೆ 6 CR, 6 ಕೋಟಿ ಮ್ಯಾಸಿವ್ ಕಲೆಕ್ಷನ್. ಆಮೇಲೆ ನೆವರ್ ಬಿಫೋರ್ ಕಲೆಕ್ಷನ್ ಆ ಟೈಮ್ಗೆ. ಯಾರು ಓಪನಿಂಗ್ ಎಕ್ಸ್ಟ್ರಾರ್ಡನರಿ ಓಪನಿಂಗ್, ನಾವೇ ಎಕ್ಸ್ಪೆಕ್ಟ್ ಮಾಡಿಲ್ಲ ಆ ಲೆವೆಲ್ ಬರ್ಬೋದು ಅಂದರೆ. ಆ ಕ್ರೇಜ್ ಹಂಗಿತ್ತು ನಿಮಗೆ. ಆಮೇಲೆ ನಮ್ಮದು ರಾಜಾವಲಿ ಕಾಂಬಿನೇಷನ್, ನಂದು ಅವ್ರದ್ದು ಎಲ್ಲವೂ ಇತ್ತಲ್ಲ. ಡೈಲಾಗ್ ಬೇರೆ ಆ ಲೆವೆಲ್ಗೆ ಟ್ರೆಂಡ್ ಆಗೋಗಿತ್ತು. ಟ್ರೈಲರ್ ಅಂತೂ ಕಿತ್ಕೊಂಡು ಹೋಗ್ಬಿಟ್ಟಿತ್ತು. ಫಸ್ಟ್ ಟ್ರೈಲರ್ ನಿಮ್ಗೆ ಯೂಟ್ಯೂಬಲ್ಲಿ ಮಿಲಿಯನ್ ನೋಡಿದ್ದು ಫಸ್ಟ್ ಟ್ರೈಲರ್. ಆಗೆಲ್ಲ ನಿಮಗೆ ನೆಟ್ ನಿಮಗೆ ಕಾಸು ಕೊಟ್ಟು ಫ್ರೀ ಇರಲಿಲ್ಲ, ದುಡ್ಡು ಕೊಟ್ಟು ನೋಡ್ಬೇಕು. ಇಷ್ಟು 1 GB ಆ ಥರ ದುಡ್ಡು ಕೊಡ್ಬೇಕಾಯ್ತು ನೀವು ಅವಾಗ. ನೆಟ್ ಮರ್ತೋಗಿದೆ ನಾನು. ಸೊ ಆ ಟೈಮಲ್ಲೇ 1 ಮಿಲಿಯನ್ ನಮ್ಮದು ಯಾವುದು ಯೂಟ್ಯೂಬಲ್ಲಿ ಫಸ್ಟ್ ಟ್ರೈಲರ್ ಬಿಟ್ವಲ್ಲ, ಅದು ಕಿತ್ಕೊಂಡು ಹೋಗಿ ಜನ ನೋಡಿದ್ರು ಅವಾಗ. ಪಾಪ ದುಡ್ಡು ಖರ್ಚಾದ್ರೂ ನೋಡಿದ್ರು. ಈಗ ಯಾರೋ ಫ್ರೀ ನೋಡ್ಬಿಡ್ತಾರೆ ಎಷ್ಟೋ ಮಿಲಿಯನ್ ಅಂತ ಹೇಳ್ಬೋದು. ಆಗ ದುಡ್ಡು ಟ್ರೈಲರ್ ನೋಡ್ತೀರಾ ಅಂದರೆ ದುಡ್ಡು ಖಾಲಿ ಆಗುತ್ತೆ ಅಲ್ಲಿ. ಆ ಟೈಮಲ್ಲೇ 1 ಮಿಲಿಯನ್ ಮಾಡಿದ್ರು ಜನ ಅವಾಗ. ಅಂದ್ರೆ ಅಷ್ಟು ಕ್ರೇಜ್ ಇತ್ತು ಅದು. ಅದು ಮ್ಯಾಸಿವ್ ಓಪನಿಂಗ್ ಅದು. ಆಮೇಲೆ ಯಾವುದು ಈ ಮಾಲ್ಸ್ಗಳೆಲ್ಲ ನಿಮಗೆ ಕನ್ನಡ ಸಿನಿಮಾಗೆ ಥಿಯೇಟರ್ ಕೊಡ್ತಿರ್ಲಿಲ್ಲ, ಸ್ಕ್ರೀನ್ಗಳು ಕೊಡ್ತಿರ್ಲಿಲ್ಲ. ಆಗ ಕಮ್ಮಿ ಇತ್ತು ಕೊಡೋರು. 1 ಶೋ 2 ಶೋ. ಮಾಸ್ಟರ್ ಪೀಸ್ 21 ಶೋ ಕೊಟ್ಟಿದ್ದಾರೆ ಅವರು. 21 ಶೋಸ್ ಎಲ್ಲ ಮಾಸ್ಟರ್ ಪೀಸೇ. ಓರೆನ್ ಮಾಲ್ ಫುಲ್ 21 ಶೋಸ್ ಕೊಟ್ಟರು, 21 ಶೋ ಕೊಟ್ಟರು. ಯಾಕಂದ್ರೆ ಅಷ್ಟು ಓಪನಿಂಗ್ ಅವ್ರಿಗೆ ಕಾಣಿಸ್ಕೊಂತ ಅವ್ರಿಗೆ ಬುಕಿಂಗ್ ಎಲ್ಲ. ಸೊ ಮ್ಯಾಸಿವ್ ಓಪನಿಂಗ್ ಅದು. ಫಸ್ಟ್ ಡೇನೇ 6 CR ಇತ್ತು. ನಿಮ್ಗೆ ಇದ್ರ ವೈಸು ನಿಮಗೆ ರಿಪೋರ್ಟ್ ನಿಮಗೆ ಮಿಕ್ಸ್ಡ್ ರಿವ್ಯೂ ಇರೋದನ್ನ ಎಷ್ಟೊಂದು ಜನ ಇದೇನು ನೆಗೆಟಿವ್ ಇವನೇ ಎಲ್ಲ ನೆಗೆಟಿವ್ ಕೆಲಸ ಮಾಡ್ಕೊಂಡಿರ್ತಾನೆ, ಇದು ಜನಕ್ಕೆ ಯೂಸ್ಗೆ ಹಿಂಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಥರದ್ದೆಲ್ಲ ಒಂದಷ್ಟು ಬಂತು ಅದೆಲ್ಲ. ಬಟ್ ಕಲೆಕ್ಷನ್ ವೈಸಲ್ಲಿ ಅದನ್ನ ಹೇಳಿದ್ನಲ್ಲ, ಅವರು ಏನು ಗೊತ್ತಾ, ಈಗ ಟಾಕ್ಸಿಕ್ ಅಷ್ಟೇ ಹಿಟ್ಟು ಫ್ಲಾಪ್ ಎಲ್ಲ ಮೀರು ಹೋಗ್ಬಿಟ್ಟಿದಾವೆಲ್ಲ. ನಿಮ್ಗೆ ಅದನ್ನ ಫ್ಲಾಪ ಹಿಟ್ಟ ಅಂತೆಲ್ಲ ಯಾರು ಮಾತಾಡೋಕ್ಕಾಗಲ್ಲ. ಈಗ ಅದು ಸಿನಿಮಾ ಚೆನ್ನಾಗಿದೆಯಾ ಇಲ್ವೋ ಅಷ್ಟೇ ಟಾಕ್. ಈಗ ಅದು ಹಿಟ್ಟು ಫ್ಲಾಪ್ ನೀವು ಹೇಳೋಕ್ಕೆ ಆಗಲ್ಲ, ಯಾಕಂದರೆ ಅದು ಕಲೆಕ್ಷನ್ ಈಗ ಬೇರೆ ಲೆವೆಲ್ಗೆ ಇರುತ್ತದೆ ಬಂದರೆ ಈಚೆಗೆ. ಸೊ ಅಂದ್ರೆ ಅರ್ಥ ಏನು, ಇಲ್ಲಿ ಕನ್ಸಿಡರ್ ಮಾಡೋದೇನು, ಫ್ಲಾಪ್ ಅಂತ ಕನ್ಸಿಡರ್ ಮಾಡೋದು ನಿಮಗೆ ಬಜೆಟ್ ಮೇಲೆ, ಅಂದರೆ ಕಲೆಕ್ಷನ್ ಮೇಲೆ. ಇಷ್ಟು ಕಲೆಕ್ಷನ್ ಆಯಿತಾ ಹಿಟ್ಟು, ಇಷ್ಟು ಕಲೆಕ್ಷನ್ ಆಯಿತಾ ಫ್ಲಾಪ್ ಅನ್ನೋ ಥರದ್ದು ಇರುತ್ತೆ. ಅಂದರೆ ಏನು ಹಾಕಿರೋ ಬಜೆಟ್ಗಿಂತ ಕಮ್ಮಿ ಕಲೆಕ್ಷನ್ ಆದರೆ ನೀವು ಸಿನಿಮಾನ ಫ್ಲಾಪ್ ಅಂತ ಕರಿಬೋದು ಅಷ್ಟೇ. ಅದರ್ವೈಸ್ ಅದರಿಂದ 1 to 3 ಅಷ್ಟು ಬಂದಾಗ ಅದನ್ನ ಹೆಂಗೆ ನೀವು ಫ್ಲಾಪ್ ಅಂತ ಕನ್ಸಿಡರ್ ಮಾಡ್ತೀರಾ? ಸೊ ಈಗ ಅದೆಲ್ಲ ಮೀರು ಹೋಗ್ಬಿಟ್ಟಿದೆ ಅದೆಲ್ಲ. ನೀವು ದೊಡ್ಡ ಸಿನಿಮಾಗಳಿಗೆ ಇವಾಗ ಹಿಟ್ಟು ಫ್ಲಾಪ್ ಅಂತ ಇಲ್ಲ, ಕಲೆಕ್ಷನ್ ವೈಸಲ್ಲಿ ಹೇಳ್ಬೋದು ಅಷ್ಟೇ. ಕಲೆಕ್ಷನ್ ಆಗಲಿಲ್ಲ ಅದು ಫ್ಲಾಪ್ ಅಂತ ಕರಿಬೋದು ಅಷ್ಟೇ, ಆ ಥರದ ಸಿನಿಮಾಗಳನ್ನ. ಸೊ ಇದೆಲ್ಲ ನಿಮಗೆ ಇನ್ನು ಅದು ಮೀರು ಹೋಗಿದ್ದಾರೆ ಅವರು. ಹಿಟ್ಟು ಫ್ಲಾಪೇ ಮೀರು ಹೋಗ್ಬಿಟ್ಟಿದ್ದಾರೆ. ಎಲ್ಲರೂ ಒಂದ್ಸರಿ ನೋಡಲೇಬೇಕು ಆ ಥರ ಸಿನಿಮಾಗಳನ್ನ. ಆಮೇಲೆ ಟಾಕ್ಸಿಕ್ ಬೇರೆ ಲೆವೆಲ್ಗೆ ಇರುತ್ತೆ ಕಂಟೆಂಟ್ ವೈಸಲ್ಲಿ. ಅವ್ರೀಗ ಏನು ಜೆನ್ಸಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ, ಈಗೇನು ಬೇರೆ ಥರದ್ದು ಬೇಕು ಜನಗಳಿಗೆ. ಮತ್ತೆ ಎಲ್ಲ ತುಂಬಾ ದೊಡ್ಡ ದೊಡ್ಡ ನಟರುಗಳೇ. ಈಗ ಅವರೆಲ್ಲ ಈ ಸ್ಕ್ರಿಪ್ಟ್ ನ ಓಕೆ ಮಾಡ್ಬೇಕು ಅಂತಂದ್ರೆ ಏನೋ ಒಂದು ವಿಷಯ ಇರ್ಬೇಕಲ್ಲ, ಸ್ಟಫ್ ಇರಲೇಬೇಕು. ಸುಮ್ಮನೆ ಅವರು ಹಣಕ್ಕೋಸ್ಕರ ಏನೋ ಅದಕ್ಕೋಸ್ಕರ ಎಲ್ಲ ಮಾಡೋಕ್ಕಾಗಲ್ಲ. ನೋಡಿ, ಈಗ ಅದನ್ನು ಯಾವುದೋ ಒಂದು ಇಂಟರ್ವ್ಯೂ ನೋಡಿದ್ದೆ ನಾನು. ಅವ್ರು ಹೇಳಿದ್ನ, ಸರ್ ಎಲ್ಲಿ ಬಾಲಿವುಡ್ಗೆ ಹೋಗ್ತಿದ್ದೀರಾ ಅಂತ ಕೇಳಿದೆ. ಬಾಲಿವುಡ್ ನಾನೇ ಯಾಕೆ ಹೋಗಿ ಎಲ್ಲರೂ ಇಲ್ಲಿ ಕರೆಸ್ತೀನಿ. ನೋಡಿ ಹೆಂಗೆ ಕರೆಸಿರೋರು ಎಲ್ಲರೂ, ಎಲ್ಲ ಕಡೆಯಿಂದ ಒಬ್ಬರು ಕರ್ಸ್ಕೊಂಡ್ರು. ಸೊ ಆ ಕೆಪಾಸಿಟಿ ಇದೆ ಆ ಮನುಷ್ಯನಿಗೆ. ಅವರು ಸುಮ್ಮನೆ ಮಾತಾಡಲ್ಲ, ಮಾತಾಡಿದ್ಮೇಲೆ ಅದನ್ನ ನಯನತಾರ ಅವರೇ ಮಾತಾಡ್ತಾರೆ, ಹೇಳ್ತಾರೆ ಅವ್ರ ಬಗ್ಗೆ. ಅಂದ್ರೆ ಅದೇ ಆ ವ್ಯಕ್ತಿತ್ವ. ಸೊ ಇವತ್ತು ಅಲ್ಲೆಲ್ಲ ಇಷ್ಟಪಡ್ತಾರೆ, ಎಲ್ಲ ರಾಖಿ ಬಾಯ್ ಅಂತ ಯಾಕೆ ಇಷ್ಟಪಡ್ತಾ ಇದ್ದಾರೆ ಅವರೆಲ್ಲರೂ ಅಂದರೆ ಅದೇ ರೀಸನ್ಗೆ. ಬಾಲಿವುಡ್ಡಲ್ಲೂ ಇಷ್ಟಪಡ್ತಾರೆ. ಏನಕ್ಕೆ ಅಂದರೆ ಆ ವ್ಯಕ್ತಿತ್ವ ನಿಮಗೆ ಆ ರೀತಿ ಇದೆ. ಆ ಡೌನ್ ಟು ಅರ್ತ್ ಇರ್ಬೋದು, ಅಥವಾ ಅವ್ರದ್ದು ಆ್ಯಂಬಿಷನ್ ಇರ್ಬೋದು. ಬೇರೆ ಏನು ಇದು ಮಾಡ್ಕೊಳ್ದೇನೆ ಬರೀ ಕೆಲಸದ ಕಡೆಗೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿಕೊಂಡು ಫೋಕಸ್ ಅಲ್ಲಿಗೆ ಇಟ್ಕೊಂಡು ಅಲ್ಲಿ ಮಾಡ್ಕೊಂಡು ಹೋದಾಗ ಡೆಫಿನೆಟ್ಲಿ ಒಬ್ಬ ಮನುಷ್ಯ ಇಷ್ಟೇ ಆಗೇ ಆಗ್ತಾನೆ ಎಲ್ರಿಗೂ. ಸೊ ಡೆಫಿನೆಟ್ಲಿ ಅವ್ರಿಗೆ ಇಷ್ಟ ಆಗಿದ್ದಾನೆ ಎಲ್ರಿಗೂ. ಸರ್ ಟಾಕ್ಸಿಕ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಮಾತುಕತೆ ನಿಮ್ಮ ಹತ್ರ ಎಷ್ಟು ಅವ್ರು ಹೇಳ್ಕೊಂಡಿರೋದು,
ಅದ್ರ ಬಗ್ಗೆ ಏನಾದ್ರು ಆಗಿದೆಯಾ ಸರ್? ಇದು ರಾಮಾಯಣದ್ದು Definitely. ಮತ್ತೆ ಟ್ರಾಲ್ಸ್ ಕೆಲವೆಲ್ಲ ಸುಮಾರು ಆಗ್ತಿದೆ ಈಗ ರಾಮಾಯಣದ, ಎಸ್ಪೆಷಲಿ ರಾಮಾಯಣದಲ್ಲಿ ಇವನದು ರಾವಣ ಪಾತ್ರ ಅಂತ ಅನ್ಕೊಂಡಿದ್ದು ಹಂಗೆ ಆಗಿದೆ ರಿಯಲ್ ಲೈಫಲ್ಲಿ. ಸೊ ಈ ಥರ ಟಾಕ್ಸಿಕ್ ವಿಷಯ ಮತ್ತೆ ಇದು ರಾಮಾಯಣದ ವಿಷಯ ಏನಾದರೂ ಡಿಸ್ಕಷನ್ ಆಗಿದೆಯಾ? ಹಾಂ, ನಾನು ಮಾತಾಡಿದ್ವಿ ಅವೆಲ್ಲ. ಟಾಕ್ಸಿಕ್ ಫಸ್ಟ್ ಟೀಸರ್ ಬಿಟ್ರಲ್ಲ, ಸ್ವಲ್ಪ ಅದು ತುಂಬ ಇದಾಯ್ತಲ್ಲ, ಹೌದು, ಆ ಕಾರ್ ಸೀನು ಎಲ್ಲ. ಕರೆಕ್ಟ್, ಹೌದು. ಹಾಗೆ ಇಂಟ್ರೊಡ್ಯೂಸಿಂಗ್ ರಾಯ ಬಂತಲ್ಲ, ಸಡನ್ ಆಗಿ ಈ ಥರ ಶಾಕ್, ಈ ಥರ ಕ್ಯಾರೆಕ್ಟರೈಸೇಷನು. ನಾನು ಹೇಳಿದೆ ಈ ಸಖತ್ತಾಗಿದೆ. ಹೌದಾ, ನಿಜನಾ? ನನಗೆ ಭಾಳ ಇಷ್ಟ ಆಯಿತು ಅಂದೆ. ಏನೋ ಬೇರೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಏನು ಪಟ್ ಅಂತ ಈ ಥರ ಹೊಡೆದಿದ್ದೀರಲ್ಲ, ಸೂಪರ್ ಆಗಿದೆ ಇದು, ನನಗೆ ಭಾಳ ಇಷ್ಟ ಆಯ್ತು ಇದು. ಅಂದರೆ ಕರೆಕ್ಟಾಗಿ ಅನಲೈಸ್ ಮಾಡಿದ್ರೆ ಆ ಮನುಷ್ಯ ಕ್ಯಾರೆಕ್ಟರ್ ತೋರಿಸುತ್ತೆ ಸಿನಿಮಾ. ಅದು ಆ ಟ್ರೈಲರಲ್ಲಿ ಆ ರಾಯಿಂದ ವ್ಯಕ್ತಿತ್ವ ಹೆಂಗಿದೆ ಅಂತ ತೋರಿಸಿದ್ದಾರೆ. ಅಂದ್ರೆ ಅವ್ನು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ ಆ ಮನುಷ್ಯ. ಗನ್ ಫೈರಿಂಗ್ ಅದು ಇದು ಎಲ್ಲ ಇದ್ರು ಅವನದು ಅಷ್ಟೆಲ್ಲ ನಾರ್ಮಲ್ ಆಗಿ ಹಂಗಿದಾನೆ. ಅಂದ್ರೆ ಫೋಕಸ್ ಡಿವೇಟ್ ಆಗ್ತಾ ಇಲ್ಲ ಇಲ್ವೇ ಅಂದ್ರೆ ಅಂದ್ರೆ ಹೆಂಗಿರ್ಬೇಕದು ಮನುಷ್ಯಂದು ಕೆಪಾಸಿಟಿ, ಮನುಷ್ಯಂದು ರಾಯನ್ ಕ್ಯಾರೆಕ್ಟರ್ ಅಂದ್ಬಿಟ್ಟು ನಾನು ಹೇಳಿದೆ. ಸಕ್ಕತ್ತಾಗಿದೆ ಕ್ಯಾರೆಕ್ಟರ್, ನನಗೆ ಭಾಳ ಇಷ್ಟ ಆಯ್ತು ಅದು ಕ್ಯಾರೆಕ್ಟರ್ದು. ಹಂಗಿರ್ಬೇಕಲ್ವ, ಹಂಗಿದ್ರೇ ಏನೊಂದು ಅಚೀವ್ ಮಾಡೋಕ್ಕಾಗೋದು. ಬೇರೆ ಈಗ ಯಾರು ಅಷ್ಟೆಲ್ಲ ಅವ್ನು ಫೈರ್ ಮಾಡ್ಬಿಡ್ತಾನೆ, ಇವ್ನು ಫೈರ್ ಮಾಡ್ಬಿಡ್ತಾನೆ ಅನ್ನೋ ಭಯದಲ್ಲಿ ಅವನು ಇರ್ತಾ ಇಲ್ಲ. ಅವನು ಆರಾಮಾಗಿದ್ದಾನೆ ಎಲ್ಲ ಕಾರೊಳಗೆ. ಸೊ ಹೆಂಗಿರುವ ಕ್ಯಾರೆಕ್ಟರ್ ಅಂತ ನನಗೆ ಅಲ್ಲೇ ಖುಷಿ. ಸೂಪರ್ ಆಗಿದೆ ಸರ್ ಕ್ಯಾರೆಕ್ಟರ್ ರಾಯದು ಅಂತ ಇದು ಮಾಡಿದೆ. ಇನ್ನು ರಾವಣ ಮೊದಲೇ ಹೇಳಿದರು, ರಾಮಾಯಣ ರಾವಣಂದು ಮಾಡ್ತಾ ಇದ್ದೀವಿ ಏನಂತ. ಆ ನೆಗೆಟಿವ್ ಕ್ಯಾರೆಕ್ಟ್ರು ಮಾಡಿದ್ರಲ್ಲ ಅವರು. ನನಗೆ ರಾವಣ ಡೆಫಿನೆಟ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತು ನನಗೆ. ಪರ್ಫಾರ್ಮೆನ್ಸ್ ವೈಸ್ ಸೂಟ್ ಆಗುತ್ತೆ ಅವ್ರಿಗೆ. ಆ್ಯಟಿಟ್ಯೂಡು, ಗತ್ತು. ಅವ್ರು ಅದಕ್ಕೆ ಮೊನ್ನೆ ಹೇಳಿರೋದು, ನಾನಷ್ಟು ಚೆನ್ನಾಗಿ ರಾವಣ ಯಾರಿಗೋ ಮಾಡೋಕ್ಕಾಗಲ್ಲ ಅಂತ. ಯಾಕೆಂದರೆ ಆ್ಯಟಿಟ್ಯೂಡ್ ಇದೆಯಲ್ಲ, ರಾವಣಂಗೆ ಮೇಜರೇ ಬೇಕಾಗಿರೋ ಆ್ಯಟಿಟ್ಯೂಡ್ ಅದು. ಈಗ ರಾಮ ಬಂದು ಆ ಸೌಮ್ಯ ಮುಖ ಇರಬೇಕು, ಒಂದು ಮಂದಹಾಸ ಯಾವಾಗಲೂ ಅದಿರಬೇಕು. ಇವ್ರಿಗೆ ರಾಮ ಆಗ್ತಿರ್ಲಿಲ್ಲ. ಇವ್ರಿಗೆ ಅದು ಕಾಣಿಸ್ಬಿಡ್ತದೆ ಮುಖದಲ್ಲೇ, ಆ ಗತ್ತು ಕಾಣಿಸ್ಬಿಡ್ತದೆ. ಸೊ ಗತ್ತಿಗೆ ರಾವಣದೇ ಕರೆಕ್ಟ್ ಅಲ್ವಾ? ನಮ್ಗೆ ಅದೇ ಸರ್, ರಾವಣ ಕರೆಕ್ಟ್ ಆಗಿದೆ ಸರ್ ನಿಮಗೆ ಅಂತ. ನೆಗೆಟಿವ್ ಅಂತಾನ ಅದಲ್ಲ, ಗತ್ತಿದೆ ಅಂತ. ರಾವಣದೊಂದು ಗತ್ತು ಕಾಣಿಸುತ್ತಲ್ಲ, ಅದೇ ಇಂಪಾರ್ಟೆಂಟ್. ಸೊ ಸೂಟ್ ಆಗುತ್ತೆ, ಸೂಪರ್ ಆಗಿರುತ್ತೆ ಪಕ್ಕ. ಅವ್ರಿಗೆ ಇವ್ರ ಪರ್ಫಾರ್ಮೆನ್ಸ್ ಎಲ್ಲ ಅದ್ಭುತವಾಗಿ ಮಾಡಿರ್ತಾರೆ. ರಾವಣ ಎಲ್ಲ ಮಿಸ್ಸೇ ಇಲ್ಲ ಅವರು. ಯಾಕಂದ್ರೆ ನಾನು ಇವ್ರು ನೋಡಿದಿಲ್ಲ. ಪೌರಾಣಿಕ ಇರ್ಬೋದು, ಲ್ಯಾಂಗ್ವೇಜ್ ಇದು ಚೇಂಜ್ ಆಗೋದಷ್ಟೇ, ವರ್ಡ್ಸ್ಗಳು ಸ್ವಲ್ಪ ಆ ಥರ ಬರ್ಬೋದು ಅನ್ನೋ ಬಿಟ್ಟರೆ ಪರ್ಫಾರ್ಮೆನ್ಸ್ ವೈಸಲ್ಲಿ. ಆಮೇಲೆ ಈ ಥಿಯೇಟರ್ ಆರ್ಟಿಸ್ಟ್ ಅಲ್ವಾ, ಥಿಯೇಟ್ರಿಂದ ಬಂದವರು. ಇವ್ರಿಗೇನು ಈ ಪೌರಾಣಿಕ ಕ್ಯಾರೆಕ್ಟರ್ಗಳನ್ನ ಹೇಳ್ಕೊಡೋದೇನು ಬೇಕಾಗಿಲ್ಲ. ಥಿಯೇಟ್ರಲ್ಲಿ ಸುಮಾರು ಆ ಥರದ್ದೆಲ್ಲ ಮಾಡಿರ್ತಾರೆ. ಸೊ ಥಿಯೇಟರ್ ಆರ್ಟಿಸ್ಟ್ಗಳಿಗೆ ಅವೆಲ್ಲ ನಿಮಗೆ ಚಾಲೆಂಜಿಂಗ್ ಆಗಿರ್ತದೆ. ಈ ರಾವಣ ಸಿಕ್ಬಿಟ್ರೆ, ದುರ್ಯೋಧನ, ರಾವಣ, ಈ ಥರದ್ದೆಲ್ಲ ಕ್ಯಾರೆಕ್ಟರ್ಗಳು ತುಂಬ ಇಷ್ಟ ಥಿಯೇಟ್ರ್ ಅವ್ರಿಗೆ ಮಾಡೋದಕ್ಕೆ. ಸೊ ಇವರು ಡೆಫಿನೆಟ್ಲಿ ಅದು ಚೆನ್ನಾಗಿ ಎತ್ಕೊಂಡಿರ್ತಾರೆ. ಕರೆಕ್ಟ್. ಈಗ ಮಾಸ್ಟರ್ ಪೀಸಲ್ಲಿ KD ನಂಬರ್ 1 ಸಾಂಗ್ ಇದೆ. ಅದರಲ್ಲೂ ಅಷ್ಟೇ ಅಲೆಕ್ಸಾಂಡರ್ ಅಂದರೆ ನಾನು ದೊಡ್ಡ ರಾಜ ನಂಬರ್ 1 ಅನ್ನೋ ಥರನೇ ಜಾಸ್ತಿ. ಅಂದರೆ ಏನೇ ಮಾಡಿದ್ರು ನಾನು ಫಸ್ಟ್ ಅನ್ನೋ ಥರ ಅಂದರೆ ಡಿಪಿಕ್ಟ್ ಮಾಡುವಂತಹ ಪದಗಳೇ ಇದೆ ಅದರಲ್ಲಿ ಆಲ್ಮೋಸ್ಟ್. ಸೊ ಇನ್ ಟರ್ಮ್ಸ್ ಆಫ್ ಈಗ ಸಿನಿಮಾ ಇಂಡಸ್ಟ್ರಿಲೂ ಕೂಡ ಅವ್ರು ಆಲ್ಮೋಸ್ಟ್ ಅದೇ ಥರ ಎತ್ತರಕ್ಕೆ ಏರ್ತಾ ಹೋಗ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಟ್ರಾಲ್ಸು. ಇನ್ಫ್ಯಾಕ್ಟ್ ಇವಾಗ ರಾಮಾಯಣದ್ದು ಅಷ್ಟೇ, ಆ ಡೈಲಾಗ್ ಹೇಳುವಾಗ ಫುಲ್ ರಾಮಾಯಣ ಟ್ರೈಲರ್ನ ಕಟ್ ಮಾಡಿ ಯಾರೋ ರೀಲ್ಸ್ ಮಾಡಿದರು. ರಾಮಾಯಣದಲ್ಲಿ ಒಂದೊಂದು ರಾವಣ ಪಾತ್ರ ಅಂದರೆ ಕೆಣಕಿದ್ರೆ ನಡೆದು ಹೋಗುತ್ತೆ ಕುರುಕ್ಷೇತ್ರ, ಆ ಫೈಟಿಗೆಲ್ಲ ಸೀಕ್ವೆನ್ಸ್ ಎಲ್ಲ, ಅದೆಲ್ಲ ನೋಡುವ ನಿಮ್ಗೆ ಏನು ಅನ್ಸುತ್ತೆ ಇವಾಗ? ಅದ್ರ ಇನ್ನೊಂದು ಬರ್ತಿದ್ದೀನಿ ಈಗ. ಅದರಲ್ಲಿ KD ನಂಬರ್ 1 ಸಾಂಗಲ್ಲಿ ನೀವು ನೆನ್ಸ್ಕೊಂಡ್ರೆ, ನೆಕ್ಸ್ಟ್ CM ನಾನೇನೆ, ನಾನು ಹೋಮು ನೀನೇನೆ, ಬಾ ಚಿನ್ನ ಹೋಗೋಣ ಡುಯೇಟು ಹಾಡೋಣ ಅಂತ ಫೋನ್ ಮಾಡಿದ್ದೆ. ಏನೋ ರೆಡಿ ಆಗ್ಬಿಡಿ ಅಂತ. ಅದನ್ನ ಯಾರೋ ಟ್ರೋಲ್ ಮಾಡಿ ಅದನ್ನ ಕಳಿಸಿದ್ರು. ಯಾರು ಅದನ್ನು ಟ್ರೋಲ್ ಮಾಡಿಟ್ಟಿದ್ರು. ನೆಕ್ಸ್ಟ್ CM ಈ ವಿಜಯ್ ಅವ್ರದ್ದು ಯಾವಾಗ ತಮಿಳ್ನಾಡಿನಿಂದ ಆಯ್ತು, ಅವಾಗ ಅದು ಇದೇ ಟ್ರೋಲ್. ಅವಾಗ ತಿರ್ಗಾ ಈ ಸಾಂಗಲ್ಲಿ ಈ ಟ್ರೋಲು, ನೆಕ್ಸ್ಟ್ CM ನಾನೇನೆ ಅಂತ. ಆಯ್ತಾ, ನಾನು ಹೇಳಿದೆ ಇನ್ನೇನು ಮತ್ತೆ ನೆಕ್ಸ್ಟ್ ಬಂದ್ಬಿಡಿ ಅಂತ. ರಾಜಕೀಯ ಎಲ್ಲ ನಾವು ಅನ್ಕೊಂಡಾಗಲ್ಲ ಮಂಜು, ಏನಿಲ್ಲ ನಿಮ್ಗೇನು ದೊಡ್ಡ ವಿಷಯ ಅಲ್ಲ ಅದು, ಅದೆಲ್ಲ ಮಾಡಿರೋರು ಇದೇನು ದೊಡ್ಡ ವಿಷಯ ಅಲ್ಲ. ಆಮೇಲೆ ಅವ್ರಿಗೂ ಇದೆ ಮಾಡಬೇಕು, ಜನಕ್ಕೆ ಅದು ತುಂಬ ಇದೆ ಪಾಪ. ಜನಗಳಿಗೆ ಏನಾದ್ರು ಒಂದು ಮಾಡಬೇಕು ಅನ್ನೋದು ಅವ್ರಿಗೆ ಆ ಟೈಮಲ್ಲಿ ನೋಡಿ. ಅವಾಗ ಹೂಳೆತ್ಸೋದಾಗಲಿ, ನೀರಂದು ತುಂಬ ಮಾಡಿದ್ರು. ಯಶೋಮಾರ್ಗ ಅಂತ ಒಂದು ಓಪನ್ ಮಾಡಿಕೊಂಡು ಎಲ್ಲ ಮಾಡಿದ್ರಲ್ಲ. ಸೊ ಅವ್ರಿಗಿದೆ ಜನಪರ ಕಾಳಜಿ ಇದೆ. ಆಮೇಲೆ ಅವರು ಕಂಟೆಂಟ್ ಅವ್ರು ಆಯ್ಕೆ ಮಾಡೋ ಸಿನಿಮಾಗಳು ಅದ್ರಲ್ಲಿ ನೋಡಿದ್ರೆ ಜನಪರ ಕಾಳಜಿ ಇರುತ್ತೆ. ಈಗ ಅಣ್ಣವ್ರ ಸಿನಿಮಾಗಳನ್ನ ನಾವು ತೊಗೊಂಡಾಗ ಯಾಕೆ ಅಣ್ಣವ್ರು ನಮಗೆ ವಿಶೇಷವಾಗಿ ಕಾಣ್ತಿದ್ರು ಅಂದರೆ, ಅವ್ರು ಆಯ್ಕೆ ಮಾಡ್ತಿದ್ದ ಸಬ್ಜೆಕ್ಟ್ಗಳು. ಅವ್ರು ಅದರಲ್ಲಿ ಹುಡುಕ್ತಾ ಇದ್ರು ಎಲ್ಲ ಜನಪರವಾಗಿ ಏನೇನಿದೆ ಅದನ್ನೆಲ್ಲ ಅವ್ರ ಸಿನಿಮಾದಲ್ಲಿ ತೋರಿಸ್ತಾ ಹೋಗ್ತಿದ್ರು. ಅಂದರೆ ಒಬ್ಬ ಮನುಷ್ಯ ತಂದೆಯಾಗಿ ಹೆಂಗಿರಬೇಕು, ಗಂಡನಾಗಿ ಹೆಂಗಿರಬೇಕು, ಅಥವಾ ಒಂದು ಯೂತ್ಗೆ ಅಂತಂದ್ರೆ ಅವ್ನು ಹೆಂಗಿರಬೇಕು,
ಅದೇ ಅವ್ರ ಅಣ್ಣವ್ರ ಸಿನಿಮಾಲಿ ಹೇಳ್ಕೊಂಬಂದಿರೋದು. Correct. ಸೊ ಇವರೆಲ್ಲ ಒಂದು ಕಡೆ ಆ ಥರದ್ದು ಒಂದು ಇದನ್ನು ಅಂದರೆ ಈಗ ಯಾರೋ ನೀವು ಒಂದು ಹೇಳಿದ್ರಲ್ಲ, ಯಾರು ಮಗು ಹೇಳ್ತು ನಾನು ಹೌದೌದು, KGF ನೋಡ್ಬಿಟ್ಟು ನಾನು ರಾಖಿ ಬಾಯಿ ಆಗಬೇಕು ಹೌದು ಅಂತ ಓಕೆ, ಅವನೀಗ ತಾಯಿಗೋಸ್ಕರ ರಾಖಿ ಬಾಯಿ ಆಗೋದು ಓಕೆ, ಬಟ್ ಏನು ವಿಷಯಕ್ಕೆ ಆಗ್ತಾನೆ ಅನ್ನೋದು ಇಂಪಾರ್ಟೆಂಟ್. ಹೌದು ಈಗ ನಾನು ಚಿನ್ನ ಎತ್ಕೊಂಡ್ಬರ್ತೀನಿ ರಾಖಿ ಬಾಯಿ ಥರ ಅಂದರೆ ಅದು ರಾಂಗ್ ಅದು. ಹೌದು. ಸೊ ಹಂಗೆ ಆ ಥರದ್ದು. ಬಟ್ ಇವರು ಆ ಒಂದು ಇದೆ ಜನಪರವಾಗಿ ಏನಾದ್ರು ಒಂದು ವಿಶೇಷವಾಗಿ ಹೇಳಬೇಕು. ನಾವು ಮಾಸ್ಟರ್ ಪೀಸಲ್ಲಿ ಅದನ್ನೇ ಮಾಡಿದ್ದು. ಹೌದು. ಅಲ್ಲಿ ತಾಯಿ ಓಪನ್ ಆಗಿ ಹೇಳ್ತಾ ಹೋಗ್ತಾರೆ, ನನ್ನ ಮಗ ಸರಿ ಇಲ್ಲ ಅವನು ಅವನ್ನ ಇದು ಮಾಡಬೇಡಿ, ಅವ್ನಿಗೇನು ಇಂಪಾರ್ಟೆನ್ಸ್ ಕೊಡಬೇಡಿ, ಅವ್ನು ಸರಿ ಇಲ್ಲ ಅವನು ಅಂತಲೇ ತಾಯಿ ಹೇಳ್ಕೊಂಡ್ಬರ್ತಾಳೆ. ಫೈನಲಿ ಅವ್ನಿಗೆ ಅನಿಸುತ್ತೆ, ನಮ್ಮ ಬೇರೆ ಯಾರು ಹಾಳಾಗೋಗಲ್ಲಪ್ಪ, ನನ್ನ ತಾಯಿ ಕಣ್ಣಲ್ಲಿ ನಾನು ಹೀರೋ ಆದ್ರೆ ಸಾಕು, ನನ್ನ ತಾಯಿ ಕಣ್ಣಲ್ಲಿ ನಾನು ಚೆನ್ನಾಗಾದ್ರೆ ಸಾಕೀಗ ಅಂತಾನೆ ಅವನು ಅವ್ರ ತಾಯಿಗೇನು ನನ್ನ ಮಗ ಒಬ್ಬ ಭಗತ್ ಸಿಂಗ್ ಆಗಬೇಕು ಈ ಥರ ಅವನು ಅನ್ಕೊಂಡಿದ್ದೆ. ನೋಡಿ ನನ್ನ ಮಗ ಟೋಟಲಿ ನೆಗೆಟಿವ್ ಆಗ್ಬಿಟ್ಟ ಅಂತ ಅವ್ರ ತಾಯಿ ಪಾಪ ಕಷ್ಟಪಡ್ತಾರೆ. ಸೊ ಇಲ್ಲಿ ಆ ಕ್ಯಾರೆಕ್ಟರ್ಗೆ ಅನಿಸುತ್ತೆ, ನನ್ನ ಫೈನಲ್ ಅಟ್ಲೀಸ್ಟ್ ನನ್ನ ತಾಯಿಗೆ ನಾನು ಒಳ್ಳೆಯವನು ಅನ್ಸ್ಬಿಟ್ರೆ, ನನ್ನ ತಾಯಿ ಕಣ್ಣಲ್ಲಿ ಹೀರೋ ಆಗ್ಬಿಟ್ರೆ ಸಾಕಪ್ಪ ನನಗೆ. ಅದೇ ಕ್ಯಾರೆಕ್ಟರ್, ಅದಕ್ಕೆ ಅವನು ಹೊಡೆದಾಗ್ತಾನೆ. ಅಲ್ಲಿ ಫೈನಲ್ ಶಾಟ್ ಅದನ್ನೇ ತೆಗೆದಿದ್ದು ನಾವು, ತಾಯಿ ಕಣ್ಣನ್ನು ಭಗತ್ ಸಿಂಗ್ ಥರ ಕಾಣ್ತಾನೆ ಹೀರೋ ಅಂತ. ಸೊ ಹಂಗೆ ಈ ಥರ ಕಂಟೆಂಟ್ಗಳನ್ನ ಅವರು ತುಂಬ ವರ್ಕ್ ಮಾಡ್ತಾರೆ. ಜನಪರವಾಗಿ ಏನಾದ್ರು ಒಂದು ಯೂತ್ಸ್ಗೆ ಏನಾದ್ರು ಕೊಡಬೇಕಾ, ಯೂತ್ಗೆ ಮೋಟಿವ್ ಆಗುವಂಥದ್ದು ಏನಾದ್ರು ಮಾಡ್ಬೋದಾ, ಆ ಥರದ್ದು ಇದೆ. ಆಮೇಲೆ ಏನು ಸಿನಿಮಾ ಎಲ್ಲವನ್ನೂ ಬರೀ ನಾವು ಬೋಧನೆ ಇದನ್ನೇ ಮಾಡ್ಕೊಂಡು ಹೋಗ್ಬಿಟ್ರೆ ಸಿನಿಮಾನೇ ಮಾಡೋಕ್ಕಾಗಲ್ಲ. ಎಲ್ಲ ಒಂದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಇರುತ್ತೆ. ಈಗ ಟಾಕ್ಸಿಕಲ್ಲೂ ಗೊತ್ತಿಲ್ಲ ನಮಗೆ, ಏನೋ ಜನಕ್ಕೆ ಬೇಗ ಕಂಟೆಂಟ್ಗಳು ಇರುತ್ತೆ, ನಾವು ಯಾವುದೋ ತೊಗೋತೀವಿ ಅಂತ. ನೀವು ರಾಯನ್ ತೊಗೋತೀರಾ, ಅದು ಏನು ಮಾಡೋಕ್ಕಾಗಲ್ಲ ಆಯಿತಾ. ಅಥವಾ ಅಲ್ಲಿನೋ ಟಿಕೆಟ್ ಅಂತ ಕ್ಯಾರೆಕ್ಟರ್ ಬಂತು, ಅವನ್ನ ಕ್ಯಾರೆಕ್ಟರ್ ಹೆಂಗಿದೆ ಉಂಟು, ಟಿಕೆಟ್ ಕ್ಯಾರೆಕ್ಟರ್ ಅದ್ಭುತವಾಗಿದೆ. ಆ ಟಿಕೆಟ್ ಅನ್ನೋದು ಫುಲ್ ಟ್ರಾನ್ಸ್ಫಾರ್ಮ್ ಆಗಿದೆ. ಏನು ನಿಮ್ಗೆ ಫುಲ್ ಸಣ್ಣ ಚಿಕ್ಕ ಹುಡುಗನ ಥರ ಕಾಣ್ತಾರೋ, ಅದೇ ಅದ್ಭುತವಾಗಿದೆ ನೋಡಿ. ಅಷ್ಟು ಪರ್ಫಾರ್ಮೆನ್ಸ್, ಆ ಡೆಡಿಕೇಶನ್ ಹೆಂಗೆ ಮಾಡಿದಾರೋ. ಅಂದ್ರೆ ಯಾಕೆಂದ್ರೆ ಅವ್ರದ್ದು ಡೈಲಾಗ್ ಡೆಲಿವರಿ ಸ್ಟೈಲ್ ಆಗಿರ್ಬೋದು. ಈಗ KGF ಅದೇ ದೊಡ್ಡ ಸಿನಿಮಾ ಮಾಡಿದ್ರು, ಡೈಲಾಗ್ ಡೆಲಿವರಿ ಸ್ಟೈಲ್ ಎಲ್ಲ ನಾರ್ಮಲ್ ಆಗೇ ಇದೆಯಲ್ಲ ಅನ್ನೋ ಥರದ್ದೆಲ್ಲ ಆ್ಯಕ್ಚುಲಿ ಅವ್ರ ಬಗ್ಗೆ ಸ್ವಲ್ಪ ಚಿಕ್ಕ ಮಟ್ಟಿಗೆ ಒಂದು ಆರೋಪ ಇತ್ತು. ಬಟ್ ಈಗ ಟಿಕೆಟ್ ಪಾತ್ರ ಎಲ್ಲ ನೋಡುವಾಗ ಕಂಪ್ಲೀಟ್ ಆಗಿ ಅವ್ರು ಬೇರೆ ಥರ ಔಟ್ ಡನ್ ಹಿಮ್ಸೆಲ್ಫ್ ಅನ್ನೋ ಥರ. ಅಂದರೆ ಏನಕ್ಕೆ ಆ ಥರ ಅಂದರೆ, ಈಗ ನೋಡಿ ಮಾಸ್ಟರ್ ಪೀಸಲ್ಲಿ ನಾವು ಡೈಲಾಗ್ ಡೆಲಿವರಿ ಬಂದಾಗ ಅದು ಹಾಗೆ ಕ್ಯಾರಿ ಮಾಡ್ತಾ ಹೋಗೋದು. ನಾವು ಸಡನ್ನಾಗಿ ಬಿಟ್ಬಿಟ್ರೆ ಏನಾಗುತ್ತೆ, ಜನ ನಿಮಗೆ ಬೇರೆ ಥರ ತೊಗೊಂಡ್ಬಿಡ್ತಾರೆ. ಸಡನ್ನಾಗಿ ಸಾಫ್ಟ್ ರೋಲ್ ಮಾಡ್ಬಿಡೋದು ಆ ಥರ ಆಗಲ್ಲ. ಒಂದು ಹೈಪಲ್ಲಿ, ಈಗ ರಾಖಿ ಬಾಯ್ ಅಂತ ಒಂದು ಹೈಪಲ್ಲಿ ನೋಡಿದ್ಮೇಲೆ ಅದು ನಾವು ಮ್ಯಾನೇಜ್ ಮಾಡಲೇಬೇಕಾಗುತ್ತೆ. ಈಗ ನೆಕ್ಸ್ಟ್ ಸಿನಿಮಾ ಅವ್ನು ಅದೇ ಮೂಡಲ್ಲಿ ಬರ್ತಾನೆ, ಇದು ರಾಖಿ ಬಾಯ್ ಸಿನಿಮಾ ಅಂತ, ಅವ್ನು ಕೊಡಲೇಬೇಕಲ್ಲ ಏನಾದ್ರು ನೀವು. ಅವನು ನೀವು ಸಪ್ಪೆ ಮಾಡಿಬಿಟ್ರೆ, ಏನೋ ಡೈಲಾಗ್ ಎಲ್ಲ ಏನೋ ಇದಿಲ್ಲ ಅಂದ್ಬಿಟ್ರೆ ವರ್ಕ್ ಆಗಲ್ಲ. ಅದು ಮೋಸ್ಟ್ಲಿ ಅದನ್ನ ರಾಯ ಅದನ್ನ ಕೊಡ್ತಾನೆ, ಸ್ಯಾಟಿಸ್ಫೈ ಮಾಡ್ತಾನೆ ಇವ್ರಿಗೆ. ಯಾರಿಗೆ ರಾಖಿ ಬಾಯ್ ಫ್ಯಾನ್ಸ್ ಎಲ್ಲ ಇದಾರಲ್ಲ ಅವ್ರಿಗೆಲ್ಲ ರಾಯ ಸ್ಯಾಟಿಸ್ಫೈ ಮಾಡ್ತಾನೆ. ಟಿಕೆಟ್ ಆಕ್ಟಿಂಗ್ ಫ್ಯಾನ್ಸಿಗೆ ಅಂದ್ರೆ ಪರ್ಫಾರ್ಮೆನ್ಸ್ ನ ಇಷ್ಟಪಡುವಂತವ್ರಿಗೆ, ಪರ್ಫಾರ್ಮೆನ್ಸ್ ಓರಿಯೆಂಟ್ ಅವ್ರಿಗೆ ಈ ಟಿಕೆಟ್ ಕ್ಯಾರೆಕ್ಟರ್ ಇಷ್ಟಪಡ್ತಾರೆ. ರಾಯ ಇವ್ರಿಗೆಲ್ಲ ಈಗ ಅಲ್ಲಿ ಅವ್ನು ಸ್ಯಾಟಿಸ್ಫೈ ಮಾಡೋದೇ ಕ್ಯಾರೆಕ್ಟರ್ ಅಲ್ವಾ ರಾಯ ಎಲ್ರಿಗೂ. ಇಲ್ಲೂ ಜನಗೂ ಸ್ಯಾಟಿಸ್ಫೈ ಮಾಡ್ತಾ ಹೋಗ್ತಾರೆ. ಹಂಗೆ ಬ್ಯಾಡ್ ಟೈಮ್ ಎಲ್ಲ ಇಂಡಸ್ಟ್ರಿಗೂ ಬರುತ್ತೆ. ಎಲ್ಲ ಯಾವ ಇಂಡಸ್ಟ್ರಿ ಇಲ್ಲ, ಬಾಲಿವುಡ್ಗೂ ಬಂದಿದೆ, ಅಲ್ಲೂ ಹೋಗ್ಲಿಲ್ಲ ಸಿನಿಮಾಗಳು, ಅಲ್ಲೂ ಮಲ್ಕೊಂಡಿತ್ತಲ್ಲ ಸಿನಿಮಾಗಳು. ಈಗ ಅವ್ರು ರಿಕವರಿ ಆಗ್ತಾ ಇದ್ದಾರೆ. ಕರೆಕ್ಟ್. ಅದಕ್ಕೆ ನಮ್ಮ KGF ದೊಡ್ಡ ಹಿಟ್ ಆಗಿದ್ದಲ್ಲಿ. ಯಾಕಂದ್ರೆ ನಮ್ಮ KGF ಥರ ಸಿನಿಮಾ ಮಾಡೋರೇ ಇರಲಿಲ್ಲ. ಹೌದು, ಅಷ್ಟು ಬಜೆಟ್ ಹಾಕಿ ಅಷ್ಟು ಆ ಥರ ತೋರಿಸೋರೇ ಇರಲಿಲ್ಲ. ಅದಕ್ಕೆ KGF ದೊಡ್ಡದಾಗಿ ತೋರಿಸ್ಕೊಂಡ್ರು. ಈಗ ಅವರು ಅಲ್ಲಿಗೆ ಎಲ್ಲ ನೋಡಿ, ಈಗ ಎಷ್ಟು ಅವ್ರದ್ದು ಇನ್ನೊಂದು ಏನು ಗೊತ್ತಾ ನೋಡಿ, ಪ್ಲಸ್ ಪಾಯಿಂಟ್ ಎಲ್ಲ ಹೋಗಿ ಬಾಲಿವುಡ್ಗೆ ಹೋಗಿ ಎಲ್ರಿಗೂ ಗಡ್ಡ ಬಿಡಿಸಿದ್ರು. ಹೌದು. ಮೊದಲು ಹೀರೋಗಳೆಲ್ಲ ಇವ್ರು ಬೋಳ್ಸ್ಕೊಂಡು ಹೋಗ್ತಿದ್ರು ಬಾಲಿವುಡ್ಗೆ. ನಾವು ಬಾಲಿವುಡ್ ಥರ ಹೀರೋಗಳು ಕಾಂಪಿಟೇಷನ್ ಕೊಡ್ಬೇಕು, ಇವ್ರು ಬೋಳ್ಸ್ಕೊಂಡು ಹೋಗೋರು. ಇವ್ರು ಹೋಗ್ಬಿಟ್ಟು ಗಡ್ಡ ಬಿಡಿಸೋರು ಎಲ್ರಿಗೂ. ಹೌದು, ಅದು ನಮ್ಮ ತಾಕತ್ತು. ರಣವೀರ್ ಸಿಂಗ್, ರಣಬೀರ್ ಕಪೂರ್, ಅನಿಮಲ್, ದುರಂಧರ್. ಮೊದಲು ನಾವು ಹಿಂದಿ ಸಿನಿಮಾ ಮಾಡಬೇಕು, ನಾವು ಬೋಳ್ಸ್ಕೊಂಡು ಹೋಗ್ಬೇಕು ಅಲ್ಲಿಗೆ. ಕಡಿಮೆ ಎಲ್ಲ ಬೋಳ್ಸ್ಕೊಂಡು ನಾವು ಅವ್ರ ಥರ ಅವ್ರಿಗೆ ಸ್ಮಾರ್ಟಾಗಿ ಕಾಣಬೇಕು, ಆ ಥರ ಇತ್ತು. ಯಶೋರು ಹೋಗ್ಬಿಟ್ಟು ಗಡ್ಡ ಮೀಸೆ ಬಿಡಿಸಿದ್ರು. ಅದಲ್ವಾ ತಾಕತ್ತು. ಮತ್ತೆ ಸರ್ ಫೈನಲಿ ಟಾಕ್ಸಿಕ್ ಕಲೆಕ್ಷನ್ ಪ್ರೆಡಿಕ್ಷನ್ ಏನಾಗ್ಬೋದು ಸರ್ ನಿಮ್ಮ ಪ್ರಕಾರ? ಒಂದು 600 ಕೋಟಿ ಅಂತೆಲ್ಲ ಇದೆ ಆ್ಯಕ್ಚುಲಿ ಇದರಲ್ಲಿ ಬಜೆಟ್. ಸುಮ್ಮನೆ ಅಂದರೆ ಗೊತ್ತಿಲ್ಲ ಬ್ರದರ್. ಅದೆಲ್ಲ ನಾವು ಕರೆಕ್ಟ್ ಏನು ಇಷ್ಟು ಕಲೆಕ್ಷನ್ ಇದು ಅನ್ನೋ ಥರ ಹೇಳ್ತಾರಲ್ಲ, ಆ್ಯಕ್ಚುಲಿ ಅವೆಲ್ಲ ಫೇಕೆ. ನಾವು ಮಾತಾಡಿದ್ರು ಫೇಕ್. ಅದು ಸುಳ್ಳು ಹೇಳಿ ಏನೋ ಒಂದು ಹೇಳ್ಕೊಬೇಕು ಅಷ್ಟೇ. ನನಗೇನೋ ಒಂದು ಅಭಿಮಾನಿಗೆ ನಾನು ಇಲ್ಲ ಒಂದು 2,000 ಕೋಟಿ ಆಗ್ಬೋದು ಅಂತ, ಆಯ್ತಾ? ಆಗ್ಬೋದು, ಗೊತ್ತಿಲ್ಲ, ಆದರೂ ಆಗ್ಬೋದು. ಯಾರು ಗೊತ್ತು? ಈಗ ವರ್ಲ್ಡ್ ವೈಡ್ ಸಖತ್ತಾಗಿದೆ ಅಂತ ಬಂದ್ಬಿಟ್ರೆ 2,000 ಕೋಟಿನೂ ಹೋಗ್ಬೋದು. ದೊಡ್ಡ ವಿಷಯನೇ ಅಲ್ವಲ್ಲ ಇವತ್ತು. ಯಾವುದು ಈಗ ಆ ಟೈಮಲ್ಲಿ ಯಾವುದೋ ಅಮೀರ್ ಖಾನ್ ಅವ್ರ ದಂಗಲ್, ಹೌದು, 1,000 ಕೋಟಿ 2,000 ಕೋಟಿ 2,000 ಕೋಟಿ ಜಪಾನ್ ಎಲ್ಲ ಓಡಿ ಕಲೆಕ್ಟಿವ್ ಆಗಿ 2,000 ಕೋಟಿ ಅಂತ ಹೈಯೆಸ್ಟ್ ಅಂತ ಕೇಳೋದಲ್ವಾ.
ಗೊತ್ತಿಲ್ಲ, ಮೇ ಬಿ ಇದು ಬ್ರೇಕ್ ಮಾಡ್ಬಿಡ್ಬೋದು. ಹೌದು ಯಾವ ಸಿನಿಮಾ ಯಾರನ್ನ ಇಷ್ಟಪಡ್ತಾರೆ ಅಂತ ಹೇಳಕ್ಕಾಗಲ್ಲ. ಈಗ ಉಪ್ಪಿ ಸರ್ ಸಿನಿಮಾ, ಅವಾಗ ಉಪೇಂದ್ರ ಸಿನಿಮಾ ಜಪಾನಲ್ಲಿ ದೊಡ್ಡಿಟ್ಟು ಹೌದು ಆ ಟೈಮಲ್ಲಂತೆ. ಜಪಾನ್ ಅವ್ರು ಇಷ್ಟಪಟ್ಟಿದ್ದಂಥದ್ದು ಉಪೇಂದ್ರ ಸಿನಿಮಾ. ನನ್ನ ಕ್ಯಾರೆಕ್ಟರ್ ಅವರು ರೇಟ್ ಮಾಡ್ಕೊಂಡ್ಬಿಟ್ಟಿದ್ರಂತೆ. ಅಲ್ಲಿ ತುಂಬ ಚೆನ್ನಾಗಿ ಹೋಯ್ತಂತ, ಆಗ ತುಂಬ ಇಷ್ಟಪಟ್ಟಿದ್ರಂತೆ. ಉಪ್ಪಿ ಸರ್ ಹೇಳ್ತಿದ್ರು. ಗೊತ್ತಿಲ್ಲ ನಂಗೆ ಯಾವ ಕ್ಯಾರೆಕ್ಟರ್, ಈಗ ಇದು ಯಾರು ಇಷ್ಟ ಆಗೋದು ಗೊತ್ತಿಲ್ಲ, ಯಾವ ಕಂಟ್ರಿ ಅವ್ರು ಇಷ್ಟಪಟ್ಟು ಸಡನ್ ಆಗಿ ಹೇಳೋಕ್ಕಾಗಲ್ಲ ಅದೆಲ್ಲ. ಸೊ ಕಲೆಕ್ಷನ್ ವೈಸ್ ಯಾರು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಅದು ಪ್ರೊಡ್ಯೂಸರ್ಗೆ ಅಷ್ಟೇ ಗೊತ್ತಿರ್ತದೆ ಇಷ್ಟು ಕಲೆಕ್ಷನ್ ಬಂತು ಅನ್ನೋದು ಎಕ್ಸಾಕ್ಟ್ ಕರೆಕ್ಟಾಗಿ. ಈಗ ಸುಮ್ಮನೆ ನಾವು ಉತ್ಪ್ರೇಕ್ಷೆ ಏನು ಹೇಳ್ಕೊಂಡ್ರೆ ಉತ್ಪ್ರೇಕ್ಷೆ ಅನಿಸುತ್ತೆ. ಅದು ಒಂದು 2,000 ಕೋಟಿ ಮಾಡ್ಬೋದು ಅಂದ್ರೆ ಆಗಲ್ಲ. ಉತ್ಪ್ರೇಕ್ಷೆ ಗೊತ್ತಿಲ್ಲ, ಮಾಡ್ಲೂಬೋದು ಆಗ್ಲೂಬೋದು. ಆಗಲ್ಲ ಅಂತ ಇವತ್ತಿನ ಕಾಲಘಟ್ಟದಲ್ಲಿ ದೊಡ್ಡ ವಿಷಯ ಅಲ್ಲ, ಆಗ್ಬಿಡ್ಬೋದು. ಯಾಕಂದ್ರೆ ಈಗ KGF 1 1,000 ಕೋಟಿ ಅಂತ ಹೇಳ್ಬೋದು. 2 ಅದೇ KGF 1 1,000 ಕೋಟಿ ಅಂತ ಅಂದಮೇಲೆ ಇದು ಒಂದು ಸ್ಟೆಪ್ ಮುಂದೆನೇ ಇದೆ. ಇವತ್ತು ಇದಿರೋ ಕ್ರೇಜ್ಗೆ, ಟಾಕ್ಸಿಕ್ ಇರೋ ಕ್ರೇಜ್ಗೆ, ಅದನ್ನ ನಾನು ಅವತ್ತು ಹೇಳಿದ್ನಲ್ಲ, ಹಿಟ್ ಫ್ಲಾಪ್ ಮೇಲೆ ಮೀರು ಹೋಗ್ಬಿಟ್ಟಿದ್ದಾರೆ ಈಗ ಟಾಕ್ಸಿಕ್ ಎಲ್ಲ. ಹಿಟ್ ಫ್ಲಾಪ್ ಅಂತ ನೀವು ಅದನ್ನ ಕನ್ಸಿಡರ್ ಮಾಡೋಕ್ಕೆ ಆಗಲ್ಲ. ಕಂಟೆಂಟ್ ಚೆನ್ನಾಗಿದೆಯಾ ಇಲ್ವಾ ಅಷ್ಟೇ ಬರೋದು ಫೈನಲ್ ಟಾಕ್. ಬಿಟ್ಟರೆ ಕಲೆಕ್ಷನ್ ವೈಸ್ ನೀವು ಮಾತಾಡೋಕ್ಕಾಗಲ್ಲ ಅದ್ರ ಬಗ್ಗೆ. ನೀವು ಡೆಫಿನೆಟ್ಲಿ ದೊಡ್ಡ ಮಟ್ಟದ ಕಲೆಕ್ಷನ್ ಇರುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯ ಹಂಚ್ಕೊಂಡ್ರಿ. ಸೊ ನಿಮ್ಮ ಸಿನಿಮಾ ಕೂಡ ಸದ್ಯದಲ್ಲೇ ಶುರುವಾಗುತ್ತೆ ಅಂತ ಹೇಳ್ತಿದ್ದೀರಾ, ಒಳ್ಳೇದಾಗಲಿ. ಸೊ ಯಶ್ ಅವ್ರ ಬಗ್ಗೆ ನೀವು ಬರೆದಿದ್ದಾಗಲಿ ಅಥವಾ ಏನು ಹಾಡಲ್ಲಿ ತೋರಿಸಿದ್ದಾಗಲಿ ಅದೆಲ್ಲವೂ ಕೂಡ ಆಲ್ಮೋಸ್ಟ್ ಕಾಕತಾಳೀಯ ಅನ್ನೋ ಥರ ಅವ್ರ ರಿಯಲ್ ಲೈಫಲ್ಲೂ ಆಗ್ತಿದೆ. ಸೊ ನಿಮಗೂ ಒಳ್ಳೇದಾಗಲಿ ನಿಮ್ಮ ಒಂದು ಸಾಂಗಲ್ಲಿ ಬರೆದಿದ್ದು, ಆಸೆ ಬಿಟ್ಟ ಬುದ್ಧ ಜಗತ್ತನ್ನೇ ಗೆದ್ದ, ಜಗತ್ತನ್ನೇ ಗೆಲ್ಲುವ ಆಸೆ ನಂದಮ್ಮ. ಹಂಗೆ ಆಗ್ತಾ ಇದ್ದಾರೆ, ಹಂಗೆ ಆಗ್ತಿದೆ. ಜಗತ್ತನ್ನೇ ಗೆಲ್ಲಕ್ಕೆ ಹೋಗ್ತಾ ಇದ್ದಾರೆ, ಜಗತ್ತನ್ನೇ ಗೆಲ್ಲಿ ಅವರು. ಅದು ಅವ್ರಿಗಿದೆ, ಆ ತಾಕತ್ತು ಅವ್ರಿಗಿದೆ. ನಮ್ಮ ಕನ್ನಡ ಸ್ಟಾರು, ಕನ್ನಡದವರು ಅನ್ನೋದು ನಮ್ಮ ಅಭಿಮಾನ ಇರಬೇಕು. ನಮ್ಮೂರು ಬೆಳೀತಾ ಇದ್ದಾರೆ, ನಮ್ಮೂರಲ್ಲಿ ಕನ್ನಡನ ಎತ್ಕೊಂಡು ಹೋಗಿದ್ದಾರೆ ಅನ್ನೋದು ಅಭಿಮಾನ ಇಟ್ಕೊಂಡಾಗ ನಮ್ಗೆ ಎಲ್ಲವೂ ಚೆನ್ನಾಗಿ ಕಾಣುತ್ತೆ. ಸೊ ಅದು ಮಾಡಿದ್ದಾರೆ. ಅಟ್ಲೀಸ್ಟ್ ಅಲ್ಲಿವರೆಗೂ ನಮ್ಮ ಈಗ ಸೌತಲ್ಲಿ ಎಲ್ಲರೂ ಹೋಗಿದ್ರು, ತಮಿಳವ್ರು ಹೋಗಿದ್ರು, ತೆಲುಗು ಇಂಡಸ್ಟ್ರಿಯಿಂದ ಹೋಗಿದ್ರು, ಕನ್ನಡದಿಂದ ನಾವು ಅಂದರೆ ಮಾಡಿದ್ರು, ಬೇರೆಯವರು ಹೋಗಿಲ್ಲ ಅಂತಲ್ಲ. ಬಟ್ ಒಂದು ಕನ್ನಡನ ರೆಪ್ರೆಸೆಂಟ್ ಮಾಡಿ ಈ ಲೆವೆಲ್ಗೆ ನಾವು ಬಂದು ನಿಂತ್ಕೊಳ್ಬೇಕಂದ್ರೆ ಈಗಲೇ ಸಾಧ್ಯ ಆಗಿದ್ದು. ಯಶೋರ್ ಮುಖಾಂತರ ಸಾಧ್ಯ ಆಗಿರೋದು. ಎಸ್ ಸರ್, ಕನ್ನಡಿಗರಾಗಿ ವಿ ವಿಲ್ ಹೋಪ್ ಫಾರ್ ದ ಬೆಸ್ಟ್ ಅಂಡ್ ನಿಮಗೂ ಆಲ್ ದ ಬೆಸ್ಟ್ ಸರ್. ನಿಮ್ಮ ಜೊತೆ ಮಾತಾಡಿದ್ದು ಖುಷಿ ಆಯಿತು. ಟಾಕ್ಸಿಕ್ ಒಂದು ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿಂದ ದೊಡ್ಡ ಮಟ್ಟದಲ್ಲಿ ಅದು ಕಲೆಕ್ಷನ್ ಆಗಲಿ, ನೀವು ಹೇಳ್ದಂಗೆ 2,000 ಕೋಟಿ ದಾಟಲಿ ಟಾಕ್ಸಿಕ್ ಕಲೆಕ್ಷನ್. ಆಲ್ ದಿ ಬೆಸ್ಟ್. ಎಸ್ ಸರ್, ಥ್ಯಾಂಕ್ ಯು ಸರ್. ಸೊ ಸ್ನೇಹಿತರೆ, ಇದಾಗಿತ್ತು ನಟ, ಲಿರಿಸಿಸ್ಟ್, ಬರಹಗಾರ ಹಾಗೆ ನಿರ್ದೇಶಕ ಮಂಜು ಮಾಂಡವ್ಯ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.